ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಒಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆ ಸಂಸ್ಥೆಯ ಉದ್ದೇಶ ಏನು, ಅದರಿಂದ ಜನಸಾಮಾನ್ಯರಿಗೆ ಅಥವಾ ಸರ್ಕಾರಕ್ಕೆ ಆಗ್ತಕ್ಕಂಥ ಉಪಯೋಗ ಏನು, ಇದರ ಬಗ್ಗೆ ನಾನು ಜನಗಳಿಗೆ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಯಂಗ್ಸ್ಟರ್ಸು, ಪ್ರಾಮಾಣಿಕ ವ್ಯಕ್ತಿ, ಒಂದಷ್ಟು ಹೋರಾಟಗಾರ, ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಅನೇಕ ಹುದ್ದೆಗಳನ್ನು ಈಗಾಗಲೇ ತಗೊಂಡಂಥವ್ರು. ಹಾಗಾಗಿ ಅಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ನಾನು ಸಂದರ್ಶನ ಮಾಡ್ತೀವಿ, ಜೊತೆಗೆ ಲೈವ್ ಮಾಡ್ತೀವಿ. ಆದರೆ ವೀಕ್ಷಕರೇ, ನೀವೇನು ಮಾಡಬೇಕು, ಈಗ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಹೇಳ್ತೀವಿ ಅಂದರೆ, ನಿಮಗೆ ವಿಚಾರ ಗೊತ್ತಾಗುತ್ತೆ, ಇದನ್ನು ಬೇರೆಯವರು ಕೂಡ ನೋಡಲಿ, ಅವರು ಕೂಡ ಲೈವ್ನ ನೋಡಲಿ ಅನ್ನೋ ಉದ್ದೇಶಕ್ಕೆ. ಇದು ರೆಕಾರ್ಡೆಡ್ ವಿಡಿಯೋ ಯಾವಾಗ ಬೇಕಾದ್ರೂ ನೋಡ್ಬೋದು, ಆದರೂ ಲೈವಲ್ಲಿ ನೋಡಿದ್ರೆ ಒಂದು ವಿಶೇಷತೆ ಇರುತ್ತೆ. ಓಕೆ, ಈಗ ವಿಚಾರಕ್ಕೆ ಬರೋಣ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಪೂರ್ಣ ಹೆಸರು? ಮನೋಜ್, ಹಳಕೋಟೆ. ಒಂದು ಸಣ್ಣ ನಿಮ್ಮ ತಂದೆ ತಾಯಿ ಹೆಸರು? ತಂದೆ ದಿವಂಗತ HS ಕಾಳಪ್ಪಗೌಡ ಅಂತ, ಹಳಕೋಟೆ ಗ್ರಾಮ. ತಾಯಿ ಸಾವಿತ್ರಮ್ಮ ಅಂತ. ಎಷ್ಟು ಜನ ಮಕ್ಕಳು ನೀವು? ನಾವು ಒಟ್ಟು 4 ಜನ. ನೀವೇ ಹಿರಿಯರಾ? ಇಲ್ಲ, ನನ್ನ ಅಕ್ಕ 2 ಜನ ಅಕ್ಕ, ಒಬ್ಳು ತಂಗಿ ಇದ್ದಾರೆ. ನಾನು ಮಧ್ಯದಲ್ಲಿ. ಮದುವೆ ಆಗಿದ್ದಾರೆ? ಎಲ್ಲ ಮದುವೆ ಆಗಿದ್ದಾರೆ. ನಿಮ್ಮ ಮನೆಯವ್ರ ಹೆಸರು? ಮಾನಸ. ಮಕ್ಕಳು? ಮಗಳು ಒಬ್ಬಳೆ ಮಗಳು, ಮಂದಾರ ಅಂತ. ಮಂದಾರ. ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿಂದ ಶುರು ಆಯ್ತು? ನಾನು ಮೊದಲನೇಗೆ ನಾನು ಹಳೆಕೋಟೆ ಶಾಲೆಯಲ್ಲಿ ಒಂದು 3ನೇ ತರಗತಿ ತನಕ ಓದಿದೆ. ಸರ್ಕಾರಿ ಶಾಲೆ? ಸರ್ಕಾರಿ ಶಾಲೆಯಲ್ಲಿ. ಅದಾದ್ಮೇಲೆ 4ನೇ ತರಗತಿಯಿಂದ 7ನೇ ತರಗತಿ ಅಂತ ನಾನು ಕಾನ್ವೆಂಟ್ ಶಾಲೆಯಲ್ಲಿ, ಮೂಡಿಗೆರೆ ಕಾನ್ವೆಂಟ್ ಅಲ್ಲಿ ಓದಿದ್ದು. ಅದಾದ ನಂತರ ನಾನು ಮೂಡಿಗೆರೆ ಇದೆ ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್ ಏನಿದೆ ಅದರಲ್ಲಿ ನಾನು 8ರಿಂದ 10ನೇ ತರಗತಿ ತನಕ ಓದಿದೆ. ಮತ್ತೆ ಫಸ್ಟ್ PUC ಸಹಿತ ಇಲ್ಲೇ ಮಾಡಿದೆ. ಸೆಕೆಂಡ್ PUCಗೆ ನಾನು ಅದಾದ್ಮೇಲೆ ಚಿಕ್ಕಮಂಗ್ಳೂರಿಗೆ ಓದೋದಕ್ಕೆ ಹೋದೆ. ಓಕೆ, ನೀವು ಮೂಡಿಗೆರೆ ಹೈಸ್ಕೂಲ್ನಲ್ಲಿ ಓದ್ದೆ ಅಂದಾಗ ನೆನಪಾಯ್ತು. ಈಗಾಗಲೇ ಹೈಸ್ಕೂಲು ಪ್ರಾರಂಭವಾಗಿ 77 ವರ್ಷ ಆಯಿತು. ಮೂಡಿಗೆರೆನಲ್ಲಿ 48 ಸ್ಟಾರ್ಟ್ ಆಗಿರೋಂಥದ್ದು. ಅದರ ಒಂದು ವಜ್ರ ಮಹೋತ್ಸವವನ್ನು, ಅಮೃತ ಮಹೋತ್ಸವವನ್ನು ಡಿಸೆಂಬರ್ನಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದ ಮೀಟಿಂಗನ್ನು ಕೂಡ ಕರೆದಿದ್ದಾರೆ. ಆದರೆ ಈಗ ಇನ್ವಿಟೇಷನ್ನು ಕೊಟ್ಟು, ಇನ್ವಿಟೇಷನ್ ಅಂತೇನಿಲ್ಲ, ಬಾಯಿಂದ ಬಾಯಿಗೆ ಕೆಲವು ಮಾಧ್ಯಮಗಳಲ್ಲಿ, ನಮ್ಮ ಮಾಧ್ಯಮದಲ್ಲಿ ಎಲ್ಲ ಪ್ರಸಾರ ಆಗಿದೆ. ಪ್ರತಿ ಶನಿವಾರ ಮೀಟಿಂಗ್ ನಡೀತದೆ 3 ಗಂಟೆಗೆ ಜೂನಿಯರ್ ಕಾಲೇಜಿನಲ್ಲಿ. ಅದು ನಾನು ವಾಹಿನಿ ಕಡೆಯಿಂದ ನಿಮ್ಮನ್ನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಯಾರು ಮೂಡಿಗೆರೆ ಜೂನಿಯರ್ ಕಾಲೇಜಿನಲ್ಲಿ, ಹೈಸ್ಕೂಲ್ ಇರ್ಬೋದು, PUC ಇರ್ಬೋದು, ವ್ಯಾಸಂಗ ಮಾಡಿದಿರಿ, ದಯವಿಟ್ಟು ಪ್ರತಿ ಶನಿವಾರ 3 ಗಂಟೆಗೆ ಹೈಸ್ಕೂಲ್ನಲ್ಲಿ ಒಂದು ಸಭೆ ನಡೀತದೆ, ದಯವಿಟ್ಟು ಬನ್ನಿ. ಓಕೆ ಸರ್, ಈಗ ನಿಮ್ಮ PUC ವ್ಯಾಸಂಗ ಮುಗೀತು, ಒಬ್ಬರೇ ಮಗ. ಅವಾಗ ನಮ್ಮ ಹಳ್ಳಿನಲ್ಲಿ, ಅದರಲ್ಲೂ ರೈತ ಕುಟುಂಬದಲ್ಲಿ ಒಂದಿದೆ, ಮಗ ಮನೇಲೇ ಇರಬೇಕು, ಒಂದಷ್ಟು ಕೃಷಿನ ನೋಡ್ಕೊಂಡು. ಯಾಕೆಂದ್ರೆ ನಿಮ್ಮ ಅಪ್ಪ ಅವ್ರ ಅಣ್ಣ ತಮ್ಮದಿರೇ 2-3 ಜನ, ಹಂಗಾಗಿ ಒಂದು ಪಾರ್ಟಿಷನ್ ಎಲ್ಲ ಆದಮೇಲೆ ಮಗ ಕೃಷಿಲೇ ಇರಬೇಕು ಅಂತ ಒಂದು ಕಡೆ ಯೋಚನೆ ಮಾಡಿದರೆ, ಇವತ್ತಿನ ಯುವ ಸಮೂಹ ನಾನೊಂದಷ್ಟು ಓದಿದ್ದೀನಿ, ಏನಾದ್ರು ಒಂದು ಕೆಲಸ ಮಾಡೋಣ ಅಂಥೇಳಿ ಹೊರಗಡೆ, ಖಾಸಗಿ ಇರ್ಬೋದು, ಗೌರ್ಮೆಂಟ್ ಇರ್ಬೋದು ಅಂತ ಒಂದು ಬಯಸ್ತಾರೆ. ನೀವು ಯಾಕೆ ಸರ್ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಲೇ ಇಲ್ವಾ? ಇಲ್ಲ, ನಮ್ಮ ತಂದೆಗೆ ನಾನು ಓದ್ಬೇಕು ಅನ್ನೋದು ಭಾರಿ ಅವರಿಗೆ ಆಸೆ ಇತ್ತು. ನನಗೆ ಸ್ವಲ್ಪ ಕ್ರಿಕೆಟಿನ ವ್ಯಾಮೋಹ, ಸ್ವಲ್ಪ ಕ್ರೀಡೆ ಬಗ್ಗೆ ಭಾರಿ ಆಸಕ್ತಿ ಇತ್ತು. ಸ್ವಲ್ಪ ಕ್ರಿಕೆಟಿನ ಕಡೆ ಹೋದ ಸ್ವಲ್ಪ ವ್ಯಾಸಂಗ ಅಲ್ಲಿಗೇನೆ 12ಗೆನೆ ನಿಲ್ತು. ಆನಂತರ ಈಗ ವಿದ್ಯಾಭ್ಯಾಸ ಮುಗಿಸಿ ಮನೆಗೆ ಬಂದ್ರಿ, ಕ್ರೀಡೆಯಲ್ಲಿ ಆಸಕ್ತಿನೂ ಇತ್ತು. ಹೌದಾ? ಅವಾಗ ನೀವು ಮೊದಲನೇದಾಗಿ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಯಾವ ಸಂಘ ಸಂಸ್ಥೆಗಳಲ್ಲಿ, ಗ್ರಾಮ ಪಂಚಾಯತಿ ಈ ಥರದಲ್ಲಿ ತೊಡಗಿಸ್ಕೊಂಡ್ರಿ? ನಾನು ಮೊದಲು ಸಚೇತನ ಸಂಘ ಅಂತ ಮೂಡಿಗೆರೆ, ಹಳೆ ಸಂಘ. ಹೌದು, ಅದರಲ್ಲಿ 1 ಟರ್ಮ್ ನಾನು ಅಧ್ಯಕ್ಷನೂ ಆಗಿ ಜವಾಬ್ದಾರಿ ನಿಭಾಯಿಸಿದ್ದೆ. ಅದಾದ ನಂತರ ನಾವು ಟೌನಲ್ಲೇ ಜಾಸ್ತಿ ಬೆಳೆದಿದ್ದು. ನಾವು 95-96ರಲ್ಲಿ ನಾವು ಹಳೆಕೋಟೆಗೆ ಮನೆ ಕಟ್ಟಿ ಊರಿಗೆ ಶಿಫ್ಟ್ ಆದ್ವಿ. ಅದಾದ್ಮೇಲೆ ನನಗೆ 2004-05ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ, ಬಿದ್ರಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆ ನಡೀತು. ಆ ಸಮಯದಲ್ಲಿ ಒಂದು ಯಂಗ್ಸ್ಟರ್ಸಿಗೆ ಕೊಡಬೇಕು ಅನ್ನೋದು ಒಂದು ನಮ್ಮ ಊರಲ್ಲಿ ಒಂದು ಚರ್ಚೆ ಆಯಿತು. ಅದರಲ್ಲಿ ವಿಶೇಷವಾಗಿ ನಮ್ಮ ಸತೀಶ್ ಅಣ್ಣ ಹಳೆಕೋಟೆ ಅವರು ನನ್ನನ್ನು ಗುರುತು ಮಾಡಿ, ನೀನೇ ಈ ಸಲ
ನಮ್ಮ ಇದರಿಂದ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ 2004-5ರಲ್ಲಿ ಮೊದಲನೇ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದೆ. ಅಲ್ಲೇನಾರ ಅಧ್ಯಕ್ಷರಾಗಿದ್ದೀರಾ? ಹೌದು, 1 ಬಾರಿ ಅಧ್ಯಕ್ಷ, 2 ಬಾರಿ ಉಪಾಧ್ಯಕ್ಷ ಆಗಿದ್ದೆ. ಅಂದ್ರೆ ಎಷ್ಟು ಸಾರಿ ಗೆದ್ದಿದ್ದೀರಿ? ನಾನು 3 ಬಾರಿ. 3 ಬಾರಿ. ಈಗ ಆಲ್ರೆಡಿ ಮೆಂಬರ್ ಇಲ್ಲ, 20ಕ್ಕೆ ನಂದು ಆಗಿದ್ದ. ಈಗ ಮತ್ತೆ ಬರ್ತಾ ಇದೆ ಗ್ರಾಮ ಪಂಚಾಯತಿ. ಹೌದು, ಇಲ್ಲಿ ನೋಡೋಣ. ಆ ನಂತರ ಬೇರೆ ಸಂಘ ಸಂಸ್ಥೆಗಳು, ದೇವಸ್ಥಾನ ಕಮಿಟಿ ಇರ್ಬೋದು, ಗಣಪತಿ ಕಮಿಟಿಗಳು, ಸೊಸೈಟಿಗಳು, ಈ ತರ ಅಂದ್ರೆ ನಮ್ಮ ಊರಲ್ಲಿ ದೇವಸ್ಥಾನ ಸಮಿತಿ ಒಳಗೆ ಕಾರ್ಯಕ್ರಮದೊಳಗಡೆ ನಾನು ಸೇರ್ಕೊಂಡಿದ್ದೀವಿ. ಸೊಸೈಟಿ ಅಂತ ನಾನು ಸ್ಪರ್ಧೆ ಮಾಡೋದಿಲ್ಲ, ಬಟ್ ನಾನು ಯಾಕೆಂದ್ರೆ ನಮಗೆ ಗ್ರಾಮ ಪಂಚಾಯತಿಲಿ ಪಕ್ಷ ಅವಕಾಶ ಕೊಟ್ಟರೆ ಬೇರೆಯವರಿಗೂ ಒಂದು ಅವಕಾಶಗಳು ಸಿಗಬೇಕು ಅನ್ನೋದು ನನ್ನ ದೃಷ್ಟಿ. ಹಾಗಾಗಿ ಸೊಸೈಟಿಲೆಲ್ಲ ನಮ್ಮ ಇನ್ನು ಹಿರಿಯರು ಬೇರೆಯವರಿಗೂ ಅವಕಾಶ ಸಿಗಲಿ ಅನ್ನೋದಕ್ಕೋಸ್ಕರ ನಾವು ಬೇರೆ ಪರವಾಗಿ ಕೆಲಸ ಮಾಡಿ ಗೆಲ್ಸೋಂಥ ಪ್ರಯತ್ನಗಳನ್ನ ನಾವು ಮಾಡಿ. ಈಗ ಹಳೆಕೋಟೆ ಅಂದ ಕೂಡಲೇ ರಾಜಕಾರಣದಲ್ಲಿ ನೆನಪಾಗಂಥದ್ದೇ ವೀರಪ್ಪಗೌಡರು. ಇನ್ನು ಬಂದರೆ ದೊಡ್ಡ ಫ್ಯಾಮಿಲಿ, ನರಸಿಂಹಬೈರೇಗೌಡರು ಇರ್ಬೋದು, ರಾಯಪ್ಪಗೌಡರು, ನಂಜೇಗೌಡರು ಎಲ್ಲ ಹಳೆಕೋಟೆಯವರೇ. ಈಗ ಸಾಹಿತ್ಯ ಕಡೆ ಹೋದರೆ ಹಳೆಕೋಟೆ ಅಂದರೆ ರಮೇಶ್ ಅಣ್ಣ ಅಂತ ಗುರುತು ಮಾಡ್ತಾರೆ. ಹಾಗಾಗಿ ರಾಜಕಾರಣ ರಂಗದಲ್ಲಿ ಒಬ್ಬ ಯಂಗ್ಸ್ಟರ್ಸ್ ಆಗಿ ಬೆಳೆದ್ರಂಥದ್ದು ಹಳೆಕೋಟೆಯಲ್ಲಿ ನೀವೇ. ಓಕೆ ಸರ್. ಆನಂತರ ರಾಜಕಾರಣಕ್ಕೆ ಬಂದ್ರಿ. ಅದರಲ್ಲೂ ರಾಜಕಾರಣದಲ್ಲಿ ವಿಶೇಷವಾಗಿ BJPನ ಆಯ್ಕೆ ಮಾಡ್ಕೊಂಡ್ರಿ, ಯಾಕೆ? ನಾನು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ದೊಡ್ಡಪ್ಪ ವೀರಪ್ಪಗೌಡರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರಾಗಿದ್ರು. ಅಂದ್ರೆ ನಾನು ಹೆಚ್ಚು ಕಡಿಮೆ ಹೈಸ್ಕೂಲ್ ದಾಟಿ ಬರ್ಬೇಕಾದ್ರೆ ಅವರು ತಾರಾದೇವಿಯರ ಜೊತೆಗೆ BJP ಸೇರ್ಪಡೆ ಆಗಿದ್ರು ಅವಾಗ. ಆಮೇಲೆ ನನಗೂ ಅದೇ ಇನ್ಫ್ಲುಯೆನ್ಸು ಆಯಿತು. ಮತ್ತೆ ಸ್ವಲ್ಪ ನನಗೂ ಆ BJP ಬಗ್ಗೆ ಸ್ವಲ್ಪ ಹಿಂದಿಂದನೂ ಸ್ವಲ್ಪ ಅಂದರೆ ಹೈಸ್ಕೂಲ್ ಶಾಲೆಯಿಂದನೂ ಅದ್ರ ಬಗ್ಗೆ ಹೆಚ್ಚಿನ ಒಂದು ಸ್ವಲ್ಪ ಒಲವಿತ್ತು. ಮತ್ತು ನನಗೆ ಸತೀಶ್ ಅಣ್ಣ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ನನಗೆ ಅದಕ್ಕೆ ಹಿಂದೆ ಬೆಂಬಲವಾಗಿ ನಿಂತು ನನ್ನನ್ನು ಪ್ರೋತ್ಸಾಹ ಮಾಡಿದರು. ಹಾಗಾಗಿ ಸ್ವಲ್ಪ BJP ಬಗ್ಗೆ ನನಗೆ ಹೆಚ್ಚಿನ ಒಲವು. ದೇಶ ಮೊದಲು. ಓಕೆ ಸರ್. ಆನಂತರ BJPನಲ್ಲಿ ಈಗ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಮೆಂಬರ್ ಆದ್ರಿ. ತಾಲೂಕು ಮತ್ತು ಜಿಲ್ಲೆನಲ್ಲಿ ಏನಾದ್ರು ಹುದ್ದೆ ಅಲಂಕರಿಸಿದ್ರ? ನಾನು ಮೊದಲನೇದಾಗಿ 2007-8ರಲ್ಲಿ ನಾನು ಮೂಡಿಗೆರೆ ಕಸ್ಬಾ ಹೋಬಳಿ ಅಧ್ಯಕ್ಷ ಆಗಿ ಮೊದಲನೇ ಅವಧಿನ ಇದು ಮಾಡಿದೆ. ಅದಾದ ನಂತರ ಆ ಟರ್ಮ್ ಮುಗಿದ ಮೇಲೆ ನನಗೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ, ಅವಾಗ ಮಂಡಲ ಅಂತ ಆಗಿರಲಿಲ್ಲ, ವಿಧಾನಸಭಾ ಕ್ಷೇತ್ರದ್ದು ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಅವಕಾಶ ಮಾಡಿಕೊಟ್ರು. ಅದಾದ ನಂತರ ಮತ್ತೆ ಟರ್ಮ್ ಮುಗಿದ ಮೇಲೆ ಮೂಡಿಗೆರೆ ಮಂಡಲ ಅಂತ ಬೇರೆ ಆಯಿತು, ಆಲ್ದೂರು ಮಂಡಲ, ಮೂಡಿಗೆರೆ ಮಂಡಲ ಅಂತ ಬೇರೆ ಬೇರೆ ಆಯಿತು. ಆ ಸಮಯದಲ್ಲಿ ನನಗೆ ತಾಲೂಕಿನ ಉಪಾಧ್ಯಕ್ಷರಾಗಿ ಒಂದು ಅವಕಾಶ ಮಾಡಿಕೊಟ್ರು. ಆ ಟರ್ಮ್ ಮುಗಿದ ಮೇಲೆ ಮತ್ತೆ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ, ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಅವಕಾಶನ ಪಕ್ಷ ಮಾಡಿಕೊಟ್ಟಿದ್ದು. ಅದಾದ ನಂತರ ನನಗೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಒಂದು ಟರ್ಮ್ ಸಹಿತ ಅವಕಾಶ ಮಾಡಿಕೊಟ್ಟು ಪಕ್ಷ ಮಾಡಿಕೊಟ್ಟು ಇವಾಗ ದಿಶಾ ಸಮಿತಿಯ ಕೇಂದ್ರದ ಅಡಿಗಡೆ ಬರೋಂಥ ದಿಶಾ ಸಮಿತಿಯ ಕೇಂದ್ರ ಸರ್ಕಾರದ ಅಡಿಗಡೆ ಬರೋಂಥ ಸದಸ್ಯನಾಗಿ ಒಂದು ನಾಮನಿರ್ದೇಶನ ಮಾಡಿದೆ. ಓಕೆ ಸರ್. ಈಗ ನೀವು ಹೇಳಿದಂಗೆ ಆ ವಿಚಾರಕ್ಕೆ ಬರೋಣ. ಈಗ ದಿಶಾ ಅಂತಂದರೆ ಏನು, ಅದರ ಕಾರ್ಯಗಳೇನು, ಅದರ ಆಫೀಸ್ ಎಲ್ಲಿದೆ, ಅದರ ಅಧ್ಯಕ್ಷರು ಯಾರು, ಅಥವಾ ಇಡೀ ಸಮಿತಿಯ ಒಂದು ಕಂಟ್ರೋಲ್ ಯಾರಿಗೆ, DC ಬರುತ್ತಾ ಅಥವಾ ಸಪರೇಟ್ MP ಈ ಥರ ಬರುತ್ತಾ? ಒಂದಷ್ಟು ವಿವರವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ದಿಶಾ ಅಂತಂದ್ರೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಸಲಹಾ ಸಮಿತಿ ಅಂತ. ಇದು 3 ತಿಂಗಳಿಗೊಮ್ಮೆ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆಯ ಅಧ್ಯಕ್ಷತೆಯನ್ನು MP ಅವರು ಲೋಕಸಭಾ ಸದಸ್ಯರ ತಗೊಂಡ್ತಾರೆ. ಇದೊಂದು ಸಮಿತಿಯ ಅವರೇ ಅಧ್ಯಕ್ಷತೆ. ಈ ಸಭೆಗೆ ಅವರೇ ಅಧ್ಯಕ್ಷ, ಸಭೆಗಲ್ಲ ದಿಶಾ ಕಮಿಟಿಗೆ ಅವರೇ ಅಧ್ಯಕ್ಷರದು. ಆ ಸಭೆ ಒಳಗಡೆ ಜಿಲ್ಲಾಧಿಕಾರಿಗಳು, SP ಅವರು, ಜಿಲ್ಲಾ ಪಂಚಾಯತ್ CEO ಅವರು ಹಾಗೂ MLCಗಳು, ಉಪಸಭಾಪತಿಗಳು ಮತ್ತೆ 4 ಕ್ಷೇತ್ರದ MLAಗಳು ಕಡೂರನ್ನ ಹೊರತುಪಡಿಸಿ, ಕಡೂರು ಅಂದ್ರೆ ಹಾಸನಕ್ಕೆ ಹೋಗುತ್ತೆ ಲೋಕಸಭಾ ಕ್ಷೇತ್ರಕ್ಕೆ. ಹಾಗಾಗಿ ಅದನ್ನು ಹೊರತುಪಡಿಸಿ 4 ವಿಧಾನಸಭಾ ಕ್ಷೇತ್ರದ ಎಲ್ಲ ಸದಸ್ಯರುಗಳು ಮತ್ತೆ ಬೇರೆ MLCಗಳು, ಧನಂಜಯ ಸರ್ಜಿ ಅವರು, ರಾಜ್ಯಸಭಾ ಸದಸ್ಯರು ಎಲ್ಲರೂ ಇದಕ್ಕೆ ಅಪೇಕ್ಷಿತರಾಗಿರ್ತಾರೆ. ಈಗ ಒಂದು ಸಮಿತಿಲಿ ಕಾರ್ಯದರ್ಶಿ ಅಥವಾ ನಿರ್ದೇಶಕ, ಉಪಾಧ್ಯಕ್ಷ, ಅಧ್ಯಕ್ಷ ಆದ್ರೆ ಕಾಫಿ ಕುಡಿಯೋದು ಬರೋದು ಅಂತ ಹೇಳ್ತಾರೆ. ದಿಶಾ ಸಮಿತಿ ಒಂದು ನಿರ್ದೇಶಕರಾದ ಎಷ್ಟು ಸಮಯ ಆಯ್ತು ಆಗಿ ನೀವು? ನಾನಾಗಿ 5 ತಿಂಗಳಾಯ್ತು.
ಇಲ್ಲಿ ತನಕ ಒಂದು ಸಭೆ ನಡೆದಿದೆ. 3 ತಿಂಗಳಿಗೆ ಒಂದು 3 ತಿಂಗಳಿಗೆ ಒಂದು, ಹಾಗಾಗಿ ಒಂದು ಸಭೆ ನಡೆದಿದೆ. ಅದರಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರಗಳು ಏನ್ ಸರ್? ಇದರಲ್ಲಿ ಸುಮಾರು 64 ಇಲಾಖೆಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಡಿಸಿಗಿಂತ ಜಾಸ್ತಿ ಇಲಾಖೆ. ಹೌದೌದು. ಯಾಕಂದ್ರೆ ಕೇಂದ್ರ ಸರ್ಕಾರದ ಇಲಾಖೆನೂ ಸಹಿತ ಇದ್ರೊಳಗಡೆಗೆ ಬರ್ತದೆ. BSNL ಆಗಿರ್ಬೋದು, ನ್ಯಾಷನಲ್ ಹೈವೇ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ರೈಲ್ವೆ, ಎಲ್ಲದೂ ಸಹಿತ ಈ ಸಭೆ ಒಳಗಡೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತಿ ಇರ್ತಾರೆ. ಈ ಸಭೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಿಂದ ಬರಂತ ಅನುದಾನ, ರಾಜ್ಯ ಸರ್ಕಾರವನ್ನು ಒಳಗೊಂಡು ಆ ಅನುದಾನದ ಬಗ್ಗೆ, ಬಂದಂತ ಅನುದಾನ, ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ನಡೀತದೆ ಇದರಲ್ಲಿ ಹೆಚ್ಚಿನದಾಗಿ. ಈಗ ನಿಮಗೆ ಒಂದು ಪ್ರಾಮಾಣಿಕ ವ್ಯಕ್ತಿ ಅಂತ ಒಂದು ಹೆಸರು ಇದೆ, ನಿಮಗೂ ಒಂದು ಹಂಬಲ ಇತ್ತು ಏನೋ, ನಾನು ಒಂದು ಏನಾದ್ರು ಒಂದು ಅಧಿಕಾರ ಸಿಕ್ಕಿದ್ರೆ, ಈ ಬಿಜೆಪಿನಲ್ಲಿ ಇದೀರಿ, ಬೇರೆ ಇದೆಲ್ಲ ಓಕೆ, ಆದರೆ ಈ ತರ ಒಂದು ಸಂಸ್ಥೆನಲ್ಲಿ ಅಧಿಕಾರ ಸಿಕ್ಕಿದಾಗ ನಾನು ಏನಾದ್ರು ಒಂದು ಮಾಡಬೇಕು, ಒಂದಷ್ಟು ಜನಗಳಿಗೆ ಸಹಾಯ ಆದರೆ ಮಾಡಬೇಕು ಅನ್ನೋ ಒಂದು ತುಡಿತ ನಿಮ್ಮ ಹತ್ರ ಇತ್ತು. ಹಾಗಾಗಿ ಈಗ ನೀವು ಇದರ ನಿರ್ದೇಶಕರಾದ 5 ತಿಂಗಳಲ್ಲಿ ಏನಾದ್ರು ಒಂದಷ್ಟು ಬೆಳವಣಿಗೆ ಆಗಿದೆಯಾ? ಈ ಹಿಂದೆ ಈ ಸಮಿತಿ ಇತ್ತ? ಹಿಂದೆ ಈ ಸಮಿತಿ ಇತ್ತು, ಆದ್ರೆ ನಮಗೂ ಸಹಿತ ಪಕ್ಷದಲ್ಲಿದ್ದು ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ಇದು ಮೊದಲನೇ ಸಲ ನಾನು ಸಹಿತ ಇದ್ರ ಬಗ್ಗೆ ತಿಳ್ಕೊಂಡಿದ್ದು. ಮೊದಲನೇ ಅವಕಾಶದಲ್ಲೇ ನನಗೆ ಸಿಕ್ಕಿದ್ದು ನಿಜವಾಗ್ಲೂ ಪಕ್ಷಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಅದರಲ್ಲೂ ವಿಶೇಷವಾಗಿ ನನಗೆ ನನ್ನನ್ನು ಆಯ್ಕೆ ಮಾಡಿದಂಥ ನಮ್ಮ ಉಪಸಭಾಪತಿಗಳಾಗಿರ್ಬೋದು, ಅಥವಾ ಜಿಲ್ಲಾ ಅಧ್ಯಕ್ಷರು, ಅಥವಾ ಜಿಲ್ಲಾ ಕೋರ್ ಕಮಿಟಿ ಎಲ್ಲ ಸದಸ್ಯರಿಗೂ ನಾನು ಈ ಸಭೆ ಇದ್ರ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇದರ ಒಂದು ಸದಸ್ಯರಾದ್ಮೇಲೆ ಅದೇ ನಾನು ಹೇಳಿ ಏನಾದ್ರು ಇಂಪ್ಲಿಮೆಂಟೇಷನ್ ಬಗ್ಗೆ ಅಲ್ಲಿ ಏನು ಚರ್ಚೆ ಆಗುತ್ತೆ, ಮತ್ತೆ 3 ತಿಂಗಳು ನೀವು ಸುಮ್ಮನೆ ಇರ್ತೀರಾ? ಮಧ್ಯದಲ್ಲಿ ಮೀಟಿಂಗ್ಗಳು ಹೋಗೋದು, ಕೆಲವೊಂದನ್ನ ಈ ರೆಕಾರ್ಡ್ಸ್ ಎಲ್ಲ ತಂದಿದ್ದೀರಿ, ಬೇರೆ ಬೇರೆ ಇಲಾಖೆಗಳ ಜೊತೆ ಸಂಪರ್ಕ, ಆ ಕೆಲಸ ಆಗಿದೆಯಾ ಇಲ್ಲ ಅಂತ ಏನಾದ್ರು ಅವಲೋಕನ ಮಾಡ್ತೀರಾ ಸರ್? ಹೌದು. ಇವಾಗ ನನಗೆ ಮೊದಲನೇ ಸಭೆ ಆದಾಗ ಇದ್ರ ಬಗ್ಗೆ ನನಗೆ ಮಾಹಿತಿ ಹೆಚ್ಚಿರಲಿಲ್ಲ. ಮೊದಲನೇ ಸಭೆ ಆದಂತ ಸಂದರ್ಭದಲ್ಲಿ ಯಾವ್ಯಾವ ಇಲಾಖೆಗಳು ಬರ್ತದೆ, ನಮ್ಮ ಅಧಿಕಾರ ವ್ಯಾಪ್ತಿ ಏನು, ಹೇಗೆ ನಾವು ಇದನ್ನ ನಿಭಾಯಿಸಬೇಕು ಅನ್ನೋದು ಸ್ವಲ್ಪ ನನಗೆ ಮಾಹಿತಿ ಸಿಕ್ತು. ಅದಾದ ಸಂದರ್ಭದಲ್ಲಿ ಸ್ವಲ್ಪ ದಿನಕ್ಕೆ ನನ್ನ ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿ 1-2 ತಿಂಗಳು ಮನೇಲಿದ್ದೆ. ನನಗೆ ಹೊರಗಡೆ ಜಾಸ್ತಿ ತಿರುಗಾಡೋದಕ್ಕೆ ಆಗಲಿಲ್ಲ. ಆದರೆ ನನಗೆ ಮೊದಲನೇ ಸಭೆಯಲ್ಲೇ ನಾನು 3-4 ಪ್ರಶ್ನೆಗಳನ್ನ ನನಗೆ ಮಾತಾಡೋದಕ್ಕೆ ನಾನು ಪ್ರಿಪೇರ್ ಆಗಿ ಹೋಗಿದ್ದೆ. ಅದರಲ್ಲಿ ಒಂದು ಮೇಕನ್ಗದ್ದೆ ಶಾಲೆ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಏನು ಶಾಲೆಯಲ್ಲಿ ಟೀಚರ್ನ ತಗೊಳ್ತಾ ಇದ್ರು, ಅದನ್ನ ತಗೊಂಡಿರ್ಲಿಲ್ಲ. ಅದ್ರ ಬಗ್ಗೆ ಅಲ್ಲಿಂದ ನಮ್ಮ ಕಾರ್ಯಕರ್ತರು ನನಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಅದನ್ನ ನಾನು ಅಲ್ಲಿ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡಿದಾಗ ನಮ್ಮ ಉಪಸಭಾಪತಿಗಳು ಮತ್ತೆ SL ಭುಜೇಗೌಡರು ಅದ್ರ ಬಗ್ಗೆ DDP ಅವರಿಗೆ ಅಲ್ಲಿ ಒಂದು ಡೈರೆಕ್ಷನ್ ಕೊಟ್ಟು ಅದನ್ನ ಇಮಿಡಿಯೇಟ್ ತಗೊಳ್ಳೋಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ರು. ಆ ಕೆಲಸನೂ ಆಯ್ತು. ಅದಾದ ನಂತರ ಮತ್ತೆ ಇನ್ನೊಂದು ವಿಚಾರ ನಾನು ತಗೊಂಡೆ, ನ್ಯಾಷನಲ್ ಹೈವೇ ಏನಿದೆ ಮೂಡಿಗೆರೆ ಟು ಈಗ ಏನು ಚಿಕ್ಕಮಗಳೂರು ಕಂಟಿನ್ಯೂ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಚರ್ಚೆನ ನಾನು ಮಾಡಿದೆ. ಹಾಂದಿಯಿಂದ ಮೂಡಿಗೆರೆ ತನಕ ಏನು ಎಸ್ ಬೆಂಡ್ ಅಂತ ಇದೆ, ಅದನ್ನ ಆದಷ್ಟು ಸಹಿತ ಸ್ಟ್ರೈಟ್ ಮಾಡಬೇಕು. ಇವಾಗ ಮಾಡಿರೋಂಥ ಸರ್ವೆ ಏನಿದೆ ಅಂತಂದ್ರೆ ಅದು ಹೇಗಿದೆ ಹಾಗೆ ಮಾಡಿದ್ದಾರೆ ಅನ್ನೋದು ಒಂದು ನಮಗೆ ಬಂದಿದ್ದ ಮಾಹಿತಿ. ಅದನ್ನು ಆದಷ್ಟು ಸ್ಟ್ರೈಟ್ ಮಾಡೋಂಥ ವ್ಯವಸ್ಥೆಗಳನ್ನ ಮಾಡಬೇಕು ಅನ್ನೋದು ಸಹಿತ ಅದರಲ್ಲಿ ಚರ್ಚೆ ಮಾಡಿದ್ವಿ. ಅದಾದಮೇಲೆ ಒಂದು 2-3 ಸಭೆಗಳು ಹೈವೇ ಬಗ್ಗೆ ಅದಕ್ಕೆ ಸಪ್ರೇಟ್ ಸಭೆಗಳು ಆಗಿದೆ. ಮತ್ತು ಇನ್ನೊಂದು ಚರ್ಚೆ ಅಂತಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ಒಂದು ಸಮಸ್ಯೆ ಇದೆ. ಏನಂತಂದರೆ ಕರೆಂಟು ವಿದ್ಯುತ್ ತಂತಿ ಏನಿದೆ ಎಲ್ಲ ಕಾಫಿ ತೋಟ ಒಳಗಡೆ 11 kV ಹಾದೋಗಿದೆ. ತುಂಬ ವರ್ಷಗಳಿಂದ ನಮ್ಮಲ್ಲಿ ಕೂಲಿ ಕಾರ್ಮಿಕ ಆಗಿರ್ಬೋದು ಅಥವಾ ಬೆಳೆಗಾರರಾಗಿರ್ಬೋದು ಕರೆಂಟ್ ಶಾಕಿಂದ ತುಂಬ ಜನ ವರ್ಷ ನಮ್ಮ ಬೆಳೆಗಾರರು ಸಾಯ್ತಾ ಇದ್ದಾರೆ, ಅಥವಾ ಕೂಲಿ ಕಾರ್ಮಿಕರು ಸಾಯ್ತಾ ಇದ್ದಾರೆ. ಸ್ಪ್ರಿಂಕ್ಲರ್ ಮಾಡಬೇಕಾದ್ರಾಗಿರ್ಬೋದು ಅಥವಾ ಮೆಣಸು ಕುಯ್ಬೇಕಾದ್ರೆ, ಮರಗಸಿ ಮಾಡಬೇಕಾದ್ರೆ ವರ್ಷ ಸಾಯ್ತಾ ಇದ್ದಾರೆ ಪಾಪ, ಕರ್ಬಣ್ಣದ್ದು ಏನು ಸ್ಪರ್ಶ ಆಗಿ. ಹಾಗಾಗಿ ಅದ್ರ ಬಗ್ಗೆ ನಾನು ಒಂದು ಅಭಿಪ್ರಾಯನ ಅಲ್ಲಿ KPTCLನವರಿಗೆ, ಅಲ್ಲಿ ಮೆಸ್ಕಾಂನವರಿಗೆ ನಾನೊಂದು ಅಭಿಪ್ರಾಯ ಹೇಳಿದೆ. ಅದನ್ನು ಶಿಫ್ಟ್ ಮಾಡಿ ಆದಷ್ಟು ಸಹಿತ ರೋಡ್ ಕಡೆಗೆ ಶಿಫ್ಟ್ ಮಾಡೋಂಥ ಒಂದು ವ್ಯವಸ್ಥೆ ಮಾಡಿಕೊಡಿ. ಎಲ್ಲಿ ಶಿಫ್ಟಿಂಗ್ ಆಗೋದಿಲ್ಲ, ಅವಕಾಶಗಳಿಲ್ಲ, ರೋಡ್ ಇಲ್ಲ, ಕನ್ವೀನಿಯಂಟ್ ಇಲ್ಲ ಅಂತ ಜಾಗದಲ್ಲಿ ಅದನ್ನು ಕೇಬಲ್ ಹಾಕಿ ಅಲ್ಲಿಗೆ ಒಂದು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಅಂತ ಒಂದು ಡೈರೆಕ್ಷನ್ ನಾನು ಹೇಳಿದೆ. ಅದಕ್ಕೆ ಅವರೇನೋ ಅನುದಾನದ ಕೊರತೆ, ನಮಗೆ ಅಷ್ಟು ಅನುದಾನ ಬರೋದಿಲ್ಲ ಅಂತ ಹೇಳಿ ಕೇಬಲ್ ಹಾಕೋದೆಲ್ಲ ಕಷ್ಟ ಆಗುತ್ತೆ, ಬಟ್ ಶಿಫ್ಟಿಂಗ್ ಆದ್ರೆ ಅನುಕೂಲ ಆಗುತ್ತೆ. ತುಂಬಾ ಸಾವು ನೋವುಗಳು ಆಗ್ತಾ ಇದೆ ಅಂತ ಅದನ್ನೊಂದು ಗಮನಕ್ಕೆ ಬಂದಿದ್ರೆ 3 ಪ್ರಶ್ನೆಗಳಿಗೆ ನನಗೆ ಅವಕಾಶ ಸಿಕ್ಕಿತ್ತು, ನಾನು ಮಾತಾಡಿದ್ದೆ.
ಈಗ 3 ಪ್ರಶ್ನೆ ಮಾತಾಡಿದ್ರಲ್ಲ, ಅದೇನಾದ್ರು ಇಂಪ್ಲಿಮೆಂಟೇಷನ್ ಆಗಿದೆಯಾ? ಸ್ವಲ್ಪ ಈ ಮೇಕನ್ ಗದ್ದೆದು ಓಕೆ ಆಯ್ತು ಅಂದ್ರೆ ಹೌದು. ಬೇರೆ ಇದು ಹೈವೇದು ಚರ್ಚೆ ಹಂತದಲ್ಲಿ ಇದೆ, ಅದಿನ್ನೂ ಕ್ಲಿಯರಿಟಿ ಆಗಿಲ್ಲ. ಅದ್ರ ಬಗ್ಗೆ ರೀಸರ್ವೆ ಆಗ್ಬೇಕು ಅಂತ ನಾವು ಹೇಳಿದೀವಿ. MP ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸ್ವಲ್ಪನಾರು ಅದನ್ನ ಪೂರಾ 100% ಸ್ಟ್ರೈಟ್ ಮಾಡಕ್ ಆಗೋದಿಲ್ಲ, ಅದು ಜಾಗ ಸ್ವಲ್ಪನಾರು ಅದನ್ನ ಸರಿ ಮಾಡಬೇಕು ಅನ್ನೋ ಒಂದು ಹಂತ ನಡೀತಾ ಇದೆ. ಇನ್ನು ಇದು ಮೆಸ್ಕಾಂ ಬಗ್ಗೆ ಹೇಳಿದೆ, ಅದು ನಾನು ಮೊನ್ನೆನೂ ಸಹಿತ ಮೂಡಿಗೆರೆ ಅಸಿಸ್ಟೆಂಟ್ ಇಂಜಿನಿಯರ್ ಹತ್ರ ಮೊನ್ನೆ ನಾನು ಚರ್ಚೆ ಮಾಡಿದ್ದೀನಿ. ಅವರು ಇಲ್ಲಿಂದ ಒಂದು ಎಸ್ಟಿಮೇಟ್ ಮಾಡಿ ನಾವು ಇಲ್ಲಿಂದ ಮೇಲ್ಗಡೆ ಕಳಿಸ್ತೀವಿ, ಕಳಿಸಿದ್ಮೇಲೆ ನೀವು ಗಮನಕ್ಕೆ ತರ್ತೀವಿ, ನೀವು ಅದನ್ನ ಅಲ್ಲಿಂದ ನೀವು ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಡಬಲ್ ಇ ಹತ್ರ ಅಂತ ಹೇಳಿದ್ದಾರೆ. ಈಗ ನೋಡಿ, ಮೂಡಿಗೆರೆನಲ್ಲಿ ಮೂಡಿಗೆರೆ ಶ್ರೀಮಂತ ತಾಲೂಕು ಅಂತಾರೆ, ಬಟ್ ಎಲ್ಲರೂ ಕಷ್ಟಪಟ್ಟು ದುಡಿತಾರೆ, ಕಾರ್ಮಿಕರು ಇರಲಿ ಬೆಳೆಗಾರರೇ ಇರಲಿ. ಒಂದಷ್ಟು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಒಂದಷ್ಟು ವೆಹಿಕಲ್ಗಳನ್ನ ತಗೊಂಡಿದ್ದಾರೆ. ನಮ್ಗೆ ನಿಲ್ಸೋದಕ್ಕೆ ವೆಹಿಕಲ್ ಇಲ್ಲ. ಈಗ ಹೈವೇ ಅಂತ ತಕ್ಷಣ ಏನು ಯೋಚನೆ ಮಾಡ್ತೀವಿ ಅಂದರೆ ವೆಹಿಕಲ್ಗಳು ಸ್ಟ್ರೈಟಾಗಿ ಹೋಗೋದಕ್ಕೆ ನೀವು ಹೇಳಿರಿ ಎಸ್ ಬೆಂಡ್ ಇರೋದನ್ನ ನೆಟ್ಟಿಗೆ ಮಾಡೋಂಥದ್ದು ಅಂತ. ಓಕೆ, ಈಗ ಪಟ್ಟಣದ ಒಳಗಡೆನೆ ಅದೇನು 36 ಅಡಿ ಅಂತ ಇವತ್ತು ಇದೆ, ಅದು ಆಗ್ತಾ ಇಲ್ಲ. ಹಾಗಾಗಿ ವೆಹಿಕಲ್ ನಿಲ್ಸೋದಕ್ಕೆ ಭಾಳ ತೊಂದರೆ ಇದೆ. ಅದು ಇತ್ತೀಚಿನ ದಿನಗಳಲ್ಲಂತೂ ಒಂದು ಕಡೆ JJM, ಈಗೇನೋ ಟೌನ್ಶಿಪ್ಪಲ್ಲಿ ಬೇರೆ ಮತ್ತೆ ಪೈಪ್ ಹಾಕಿ ಮತ್ತೆ ಮಣ್ಣು ತೆಗೆದು ರೋಡಿಗೆ ಹಾಕಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಜೊತೆಗೆ ಹೈವೇ ಅಂತಕ್ಕಂಥದ್ದು ಭಾಳ ದೊಡ್ಡ ವಿಚಾರ. ಇದು MP ಅವರು ಮಾತಾಡೋಂಥದ್ದು. ಇಲ್ಲಿಯ ಸ್ಥಳೀಯವರಿಗಾಗಲಿ MLA MLCಗಳಿಗೆಲ್ಲ ಇದೇನು ಬರಲ್ಲ ವಿಚಾರ. ಆದರೆ MP ಅವರು ಮನಸ್ಸು ಮಾಡಿದ್ರು ಆದಷ್ಟು ಬೇಗ. ಈಗ ಹೈವೇ ಅಗತ್ಯ ಇದೆ. ಈಗ ರೈಲ್ವೆ ಕೇಳ್ತಾ ಇದ್ವಿ, ಹೋಗ್ಲಿ ಅದಿಲ್ಲದೆ ಇದ್ರಿ, ಜಸ್ಟ್ ಹೈವೇ ಏನಾದರೂ ಬಹಳ ಬೇಗ ಆದರೆ ಒಂದು ಸ್ವಲ್ಪ ದೂರ ಆಗಿದೆ. ಈಗ CT ರವಿ ಅವರು ಪ್ರಯತ್ನದಿಂದ ಆಗಿನ MP ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ಅಟ್ಲೀಸ್ಟ್ ಹೈವೇ ಬಗ್ಗೆ ಏನಾದ್ರು ಒಂದಷ್ಟು ನೀವು MP ಅವರು ಇದ್ರು ಓಕೆ, ಇಲ್ದರೆ MLA MLCಗಳನ್ನ ಇಟ್ಕೊಂಡು ಒಂದಷ್ಟು ಪ್ರಯತ್ನ ಮಾಡ್ಬೋದಲ್ಲ ಸರ್? ಇಲ್ಲ, MP ಅವರು ಇದರಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾರೆ. MP ಅವರು ಸಾಮಾನ್ಯ ದಿಶಾ ಸಮಿತಿ ಅಲ್ಲ ಬಿಟ್ಟು ಹೊರತುಪಡಿಸಿ ಸಹಿತ ನ್ಯಾಷನಲ್ ಹೈವೇದು ಬಂದಾಗ, ಪ್ರತಿ ಸಲ ಬಂದಾಗಲೂ ಸಹಿತ ನ್ಯಾಷನಲ್ ಹೈವೇ ಇಂಜಿನಿಯರ್ನ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಕೆಲವು ಟೆಕ್ನಿಕಲ್ ಇಶ್ಯೂಸ್ದಿಂದ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಅಂತ ಒಂದು ಅಭಿಪ್ರಾಯನ ಹೇಳಿದ್ದಾರೆ. ಅದನ್ನು ಸರಿ ಮಾಡೋಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಅದು ಸಹಿತ ಶುರು ಆಗುತ್ತೆ ಅನ್ನೋದು ಮಾಹಿತಿ ಇದೆ. ಈಗಾಗಲೇ ನಂಬರ್ ಎಲ್ಲ ಹಾಕಿದ್ದಾರೆ, ಮರಗಳಿಗೆ ಮಾರ್ಕ್ ಮಾಡಿದ್ದಾರೆ, ಸೈಡು ಎಲ್ಲ ಎಷ್ಟು ಲೆಂತ್ ಬರುತ್ತೆ ಅಂತ. ಅತಿ ಶೀಘ್ರದಲ್ಲೇ ಶುರು ಆಗುತ್ತೆ ಅನ್ನೋದು ಸಹಿತ ಮಾಹಿತಿ ಇದೆ. ಈಗ ನೋಡಿ, ಈ ಹಿಂದೆ ಇದ್ದ MP ಕೇಂದ್ರ ಸರ್ಕಾರದಿಂದ ಎಷ್ಟೇ ದುಡ್ಡು ಬರಲಿ ಒಂದು ಶಂಕುಸ್ಥಾಪನೆ ಮಾಡಲಿಲ್ಲ, ಒಂದನ್ನು ಕೂಡ ಉದ್ಘಾಟನೆ ಮಾಡಲಿಲ್ಲ ಅವರು. ಹಾಗಾಗಿ ಜನಗಳ ಮನಸ್ಸಿಂದ ಅವ್ರು ದೂರ ಇರಬೇಕಾಯ್ತು. ಕೇಂದ್ರದಿಂದ ಬಂದ ಹಣ ಶಂಕುಸ್ಥಾಪನೆಯೂ ಇಲ್ಲ, ಉದ್ಘಾಟನೆಯೂ ಇಲ್ಲ. ನೋಡಿರ್ಬೋದು ನೀವು, ಈಗಾಗಲೇ ಮುಗ್ರಹಳ್ಳಿ ಸೇತುವೆ ಇರ್ಬೋದು, ಅಲ್ಲೇ ನಿಮ್ಮ ಬಂಕೆನಹಳ್ಳಿ ಸೇತುವೆ ಇರ್ಬೋದು, ಇದು ಉದ್ಘಾಟನೆನೇ ಆಗಲಿಲ್ಲ, ಶಂಕುಸ್ಥಾಪನೆಯೂ ಆಗಿಲ್ಲ. ರೋಡ್ ಫ್ರೀ ಆಗಿದೆ, ಒಳ್ಳೆ ಜನಗಳಿಗೆ ಅನುಕೂಲ ಆಗಿದೆ. ಹಾಗಾಗಿ MP ಅವರು ಇಂಥ ಒಂದು ಕೆಲಸವನ್ನು ಮಾಡಿದಾಗ ಅಂಥ ಸಂದರ್ಭದಲ್ಲಿ ಕಾಣಿಸ್ಕೊಂಡ್ರೆ ಜನಗಳಿಗೂ ಒಂದಷ್ಟು ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಓಕೆ ಸರ್, ಮುಂದುವರೆದು ನೀವು ಹೇಳಿದ 64 ಇಲಾಖೆ ಅಲ್ವಾ ಒಟ್ಟಿಗೆ? ಹೌದೌದು, 64 ಇಲಾಖೆ ಅಂತಂದ್ರೆ DC ಬರೋದೇ ಒಂದು 38-40 ಇಲಾಖೆ ಅಂತ ಕಾಣುತ್ತೆ. ನಿಮಗಿನ್ನೂ ದೊಡ್ಡ ಇಲಾಖೆ. ಇದ್ರ ಅವಧಿ ಎಷ್ಟು ವರ್ಷ ದಿಶಾದ್ದು? ಅವಧಿ 5 ವರ್ಷ. 5 ವರ್ಷ ಅಂತಂದ್ರೆ MP ಏನು ಇರ್ತದೆ, ಅಲ್ಲಿ ತನಕ ಇರುತ್ತೆ. ಈಗ ಆನಂತರ ಇತ್ತೀಚಿನ ದಿನಗಳಲ್ಲಿ ಸ್ಟೇಟ್ ಹೈವೇ ಬಗ್ಗೆ ಮತ್ತೆ ಇನ್ನು ಈಗ ನೀವು ಕೂಗು ಕೇಳ್ತಾ ಇರೋದು ಇಡೀ ರಾಜ್ಯದಲ್ಲಿ ಗುಂಡಿ ಮುಚ್ಚಂತ ಕಾರ್ಯಕ್ರಮ ಆಗ್ತಾ ಇಲ್ಲ ಅಂತ. ಅದ್ರಲ್ಲಿ ವಿಶೇಷವಾಗಿ ಮಲೆನಾಡಿಗೆ ಅಂತೂ ಗುಂಡಿಯ ಕತೆ ಬಹಳ ಜಾಸ್ತಿ ಆಗಿದೆ. ನಾನು ಶಾಸಕರ ಹತ್ರನೂ ವಿಚಾರ ಮಾತಾಡೋದ್ರಲ್ಲಿ ಅವ್ರು ಹೇಳಿದ್ರು, ಬರೀ ಗುಂಡಿ ಮುಚ್ಚಿದ ಪ್ರಯೋಜನ ಆಗಲ್ಲ, ನಾವು ಹೊಸ ರೋಡೇ ಮಾಡಿಬಿಡ್ತೀವಿ ಅಂತ. ಈಗ ರೋಡ್ ಮಾಡೋ ತನಕ ಕಾಯಕ್ಕಾಗಲ್ಲ, ಅಟ್ಲೀಸ್ಟ್ ಗುಂಡಿನಾರು ಮುಚ್ಚಿ ಅಂತ ಜನಸಾಮಾನ್ಯರ ಒಂದು ಕೂಗು ಇದೆ. ಹಾಗಾಗಿ ಮೂಡಿಗೆರೆ ಶಾಸಕರ ಒಂದು ಏನು ಕೆಲಸ, ಅವರ ವೈಖರಿ ಏನು ಅನ್ನಿಸ್ತದೆ ಸರ್? ಇವಾಗ ಮೊನ್ನೆ ನಾವೊಂದು ಪ್ರತಿಭಟನೆ ಮಾಡಿದ್ವಿ ಪಕ್ಷದ ಕಡೆಯಿಂದ. ಮೊನ್ನೆ ರಸ್ತೆ ತಡೆ ಮಾಡಿ ನಾವು ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಿದ್ದೀವಿ. ಗುಂಡಿ ಮುಚ್ಚಬೇಕು, ಹಾಗೆ ಮತ್ತೆ ನಮಗೆ ರೈತರಿಗೆ ಏನು ನಮಗೆ ಹಿಂದೆ ಸರ್ಕಾರ ಯಡಿಯೂರಪ್ಪನವರಿದ್ದಾಗ ಅತಿವೃಷ್ಟಿ ಆದಾಗ ಒಂದು ಪರಿಹಾರ ಕೊಟ್ಟಿದ್ದು, ಆ ಪರಿಹಾರನೂ ಸಹಿತ ಈ ಸಲ ಕೊಡಬೇಕು ಅನ್ನೋದಕ್ಕೂ ಎರಡೂ ಸೇರಿಸಿ ನಮ್ಮ ಮೊನ್ನೆ ನಾವು ಒಂದು ರಸ್ತೆ ತಡೆ ಮಾಡಿ ಒಂದು ಪ್ರತಿಭಟನೆ ಮಾಡಿದ್ವಿ. ಅಭಿವೃದ್ಧಿ ಕಾರ್ಯ ಅನ್ನೋದ್ರಲ್ಲಿ ಈ ಕಳೆದ 2.5 ವರ್ಷದಿಂದ ಶೂನ್ಯ ಅನ್ನೋದು ಅದು ಎಲ್ಲ ಜಗಜಾಯರು, ಅದು ಪ್ರತಿಯೊಬ್ಬ ನಾಗರಿಕನಿಗೂ ಅರ್ಥ ಆಗೋಂಥ ವಿಚಾರ, ಅದರಲ್ಲಿ 2 ಮಾತಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ನಾನು ಹೇಳ್ತೀನಿ, ಫ್ರೀ ಸ್ಕೀಮ್ ಅನ್ನೋದ್ರ ಬಗ್ಗೆ ನಂದು ಯಾವುದೇ ಥರದ್ದು ಅಬ್ಜೆಕ್ಷನ್ಸ್ ನಾನು ಹೇಳ್ತಿಲ್ಲ. ಬಡವರಿಗೆ ಕೊಡೋಂಥದ್ದನ್ನು ತಲುಪಲಿ, ಅದ್ರ ಬಗ್ಗೆ ಯಾವುದೇ ಥರದ್ದು
ಆದರೆ ಅಭಿವೃದ್ಧಿನೂ ಸಹಿತ ಆಗಬೇಕು ಅವ್ರ ಜೊತೆಯಾಗಿ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ರೋಡು ಇವತ್ತಿನ ಪರಿಸ್ಥಿತಿ ಎಷ್ಟಿದೆ ಅಂದರೆ, ಮೊನ್ನೆ ಹ್ಯಾಂಡ್ ಪೋಸ್ಟಲ್ಲಿ ಒಂದು ಪಾಪ ಒಬ್ಬ ಆಟೋ ಡ್ರೈವರು ಒಂದು ಗುಂಡಿ ಹಾರಿಸಿ ಜೀವನೇ ಕಳ್ಕೊಂಡ. ಅಂಥದ್ದು ಆದಮೇಲೆ ಗುಂಡಿ ಮುಚ್ಚೋದಕ್ಕಿಂತ ಮೊದಲೇ ಗುಂಡಿ ಮುಚ್ಚಿ ಅದು ಆಗ್ದಲ್ಲಿದ್ದಂಗೆ ತಡೆಯೋಂಥದನ್ನು MLA ಇದರಲ್ಲಿ ಗಮನ ಹರಿಸಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ನೋಡಿ, ಆ ಗುಂಡಿ ಮುಚ್ಚಿರೋದು ಪರ್ಮನೆಂಟ್ ಆಗಿ ಏನು ಮುಚ್ಚಿಲ್ಲ, ಒಂದು ಸ್ವಲ್ಪ ಜಲ್ಲಿ ಹಾಕಿ ಬಿಟ್ಟರೆ ಮತ್ತೆ ಸೇಮ್ ಅದೇ ಥರ ಆಗಿದೆ ಈಗ. ಹಾಗಾಗಿ ಅಂಥವನ್ನೆಲ್ಲ ಅದು ಹೈವೇ ಪರ್ಮನೆಂಟ್ ಆಗಿ ಮಾಡ್ಬೇಕಾದ್ರೆ. ಈಗ ಒಟ್ಟಾರೆಯಾಗಿ ನಿಮ್ಗೆ 64 ಇಲಾಖೆನಲ್ಲಿ ಈಗ MLAಗೆ ಸಂಬಂಧಪಟ್ಟಂಗೆ ಒಂದು 35-38 ಇಲಾಖೆ ಬರುತ್ತೆ. ಅವರು ಈಗ MLA ಆಗಿ ಸುಮಾರು 2.5 ವರ್ಷ ಆಯಿತು. ಏನು ಅನಿಸ್ತದೆ? ನೀವು ಸ್ಟ್ರೈಕ್ ಮಾಡ್ತೀರಿ, ಓಕೆ, MLA ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಏನು ಅನಿಸ್ತದೆ ಸರ್? ಅಭಿವೃದ್ಧಿ ಕಡೆ ಇಲ್ಲಿ ತನಕ ಗಮನ ಕೊಟ್ಟಿದ್ದು ನಾನು ನೋಡಲಿಲ್ಲ. ಇವಾಗ ಏನೋ ಸ್ವಲ್ಪ ಫಂಡ್ ಬಂದಿದೆ ಅಂತ ಏನೋ ನಾನು ಇಲ್ಲಿ ಕೇಳಿದ್ದೀನಿ. ಬಟ್ ಎಲ್ಲೂ ಕೆಲಸ ಆಗಿದ್ದನ್ನು ನಾನು ಇವಾಗ ರಸ್ತೆ ರಿಪೇರಿ ಆ ಥರದ್ದು ಯಾವುದೂ ಕಾಣಿಸಿಲ್ಲ. ಹಿಂದೆ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಇವಾಗ ಎಲ್ಲಿ ಹೋದ್ರೂ ಸಹಿತ JCB, ಹಿಟಾಚಿ ಎಲ್ಲರೂ ಒಂದ್ ಕಡೆ ಕೆಲಸ ಮಾಡ್ತಾ ಇರೋದನ್ನ ನಾವು ಕಾಣ್ತಿದ್ವಿ. ಇವಾಗ ಆ ಥರದ್ದು ಕೆಲಸಗಳನ್ನ JCB, ಹಿಟಾಚಿ ಎಲ್ಲ ತುಕ್ಕಿಡಿದ್ಬೋದು ಅಂತ ಅನ್ಸುತ್ತೆ. ಆ ಪರಿಸ್ಥಿತಿ ಆಗಿದೆ ಇವಾಗ. ಈಗ ರಸ್ತೆ ಕತೆ ಒಂದು ಕಡೆ ಹಿಂಗಾಗಿದೆ. ಈಗ ಬಿಜೆಪಿ ಅಂದ್ಕೊಳ್ಳೆ ಏನು ಹೇಳ್ತಾರೆ ಅಂದರೆ, ಬಿಜೆಪಿ ಅಂದ್ರೆ ಹೋರಾಟಗಾರರು ಅಂತ. ನಿಮ್ಗೆ ಯಾವುದೇ ಹೋರಾಟ ಇರಲಿ, ಹೋರಾಟ ಮಾಡಿ ನ್ಯಾಯ ಪಡ್ಕೊಳ್ಳೋದ್ರಲ್ಲಿ ಮತ್ತೆ ಸರ್ಕಾರನೇ ಕೈಗೆ ತಗೊಳೋದ್ರಲ್ಲಿ ಬಿಜೆಪಿಯವರು ನಿಸ್ಸಿಂಬರು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷಗಳ ಕೆಲಸ ಕಡಿಮೆ ಆಗ್ತಾ ಇದೆ. ಇಲ್ಲೇ ನೋಡಿ, ಮೂಡಿಗೆರೆನಲ್ಲಿ ನೀವು ದಳದ ವಿರುದ್ಧ ಸ್ಟ್ರೈಕ್ ಮಾಡಿ ಜೈಲಿಗೆ ಹೋದ್ರಿ, ಕಾಂಗ್ರೆಸ್ನವ್ರ ವಿರುದ್ಧ ಸ್ಟ್ರೈಕ್ ಮಾಡಿ ಜೈಲಿಗೆ ಹೋದ್ರಿ, MLA ಇಟ್ಕೊಂಡು 3 ಸರಿ MLA ಮಾಡಿದ್ರಿ. ಈಗ ಹೇಗೆ ಆಗಿದೆ ಅಂತಂದ್ರೆ 3 MLAಗಳು ಒಂದೇ ಕಡೆ ಆಗಿದ್ದಾರೆ. ಈಗ ಬಿಜೆಪಿನಲ್ಲಿ 3 ವರ್ಷ MLA ಆದವರು ಇವತ್ತು ನಿಮ್ಮ ಜೊತೆ ಇಲ್ಲ. ಹಾಗಾಗಿ ಏನಾದ್ರು ನಿಮಗೆ ಬಲ ಕಡಿಮೆ ಆಗಿದೆಯಾ ಅವ್ರು ಆ ಕಡೆ ಹೋಗಿದ್ರಿಂದ ಏನಾದ್ರು? ಇಲ್ಲ, ನಮ್ದು ಅಭಿವೃದ್ಧಿ ನಮ್ದು ಇವಾಗ ನಮ್ಮ ಪ್ರತಿಭಟನೆ ಅಥವಾ ನಮ್ಮ ಹೋರಾಟ ಎಲ್ಲೂ ನಿಂತಿಲ್ಲ. ನಮ್ದು ಯಾರು ವ್ಯಕ್ತಿ ಮೇಲೆ ನಮ್ಮ ಪಕ್ಷ ಇಲ್ಲದಿಲ್ಲ. ನಮ್ದು ಸಿದ್ಧಾಂತದ ಮೇಲೆ ನಮ್ಮ ಪಕ್ಷ ನಡೆಯುತ್ತದೆ. ಪಕ್ಷದ ಚಟುವಟಿಕೆಗಳಲ್ಲಿ ಎಲ್ಲೂ ಕೊರತೆ ಆಗಿಲ್ಲ. ಪಕ್ಷದ ಚಟುವಟಿಕೆ ನಿರಂತರವಾಗಿ ನಡೀತಾ ಇದೆ. ನಮ್ಮ ಪಕ್ಷದ ಚಟುವಟಿಕೆಗಳು ಸ್ವಲ್ಪ ಬೇರೆ ಪಕ್ಷಕ್ಕಿಂತ ಭಿನ್ನವಾಗಿರ್ತದೆ. ಕೆಲಸ ಕಾರ್ಯಗಳು ನಮ್ದು ಬೂತ್ ಮಟ್ಟಲ್ಲಿ ನಡೀತಾ ಇರ್ತದೆ. ಹೋರಾಟ ಒಂದು ಕಡೆ ಆದ್ರೆ ಅದು ರಾಜಕೀಯ ಹೋರಾಟ. ಪಕ್ಷನ ಸಂಘಟನೆ ಮಾಡೋ ವಿಚಾರದಲ್ಲಿ ಎಲ್ಲೂ ಕೊರತೆ ಆಗಿಲ್ಲ. ಅದು ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇರ್ತದೆ. ಅದಕ್ಕೆ ಆದಂತ ಒಂದು ಮೇಲ್ಗಡೆಯಿಂದ ಡೈರೆಕ್ಷನ್ಸ್ ಇರ್ತದೆ. ಪ್ರತಿ ತಿಂಗಳು ಒಂದು ಹೊಸ ಯೋಜನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಬೂತಿನ ಮಟ್ಟದ ಕಾರ್ಯಕರ್ತರುಗಳು ಎಲ್ಲ ಪ್ರಾಮಾಣಿಕವಾಗಿ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಪಕ್ಷದ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ದಿಶಾ ಅಂದ್ರೆ ನೀವು ಹೇಳಿರೋ 64 ಇಲಾಖೆ ಬರ್ತವೆ ಅಂತ, ಇನ್ನು ನ್ಯಾಷನಲ್ ಹೈವೇ, BSNL ಈ ಥರದ್ದೆಲ್ಲ ದೊಡ್ಡ ಇದು ಕೇಂದ್ರ ಸರ್ಕಾರದ MP ಅವರೇ ಪ್ರಯತ್ನ ಮಾಡಿ ಮಾಡಬೇಕಾದಂಥದ್ದು. ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಲಾಖೆಗಳಲ್ಲಿ ನೀವು ಹೋಗಿ ಮಾತಾಡಿ ಚರ್ಚೆ ಮಾಡಿ ನ್ಯಾಯ ದೊರಕಿಸಿಕೊಟ್ಟದ್ದೇನಾರು ಇದೆಯಾ? ಈಗ ಮೊನ್ನೆ ಒಂದು ಬೈರಾಪುರದಲ್ಲಿ ಒಂದು ಕರೆಂಟ್ ಹೊಡೆದು ರೈತರೊಬ್ರು ಡೆತ್ ಆದ್ಮೇಲೆ ಅವರು ಮೆಸ್ಕಾಮನ್ನು ಸಂಪರ್ಕ ಮಾಡಿದ್ರು. ಹಾಗೇನೆ ಕೃಷಿ ಇಲಾಖೆನೂ ಸ್ವಲ್ಪ ಸಂಪರ್ಕ ಮಾಡಿದ್ರು. ಕೃಷಿ ಇಲಾಖೆಯಲ್ಲಿ ಅವರೇನೋ ಸ್ವಲ್ಪ ಕರೆಕ್ಟಾಗಿ ಅವರಿಗೆ ಮಾಹಿತಿ ಕೊಡಲಿಲ್ಲ ಅಂತ ಆಯಿತು. ಅದಾದಮೇಲೆ ಮೆಸ್ಕಾಮಲ್ಲೂ ಸಹಿತ ನಮಗೆ ಲಿಮಿಟೇಷನ್ನು 1 ಲಕ್ಷ 2 ಲಕ್ಷ ನಮ್ಗೆ ಕೊಡ್ಬೋದು ಅಷ್ಟೇ ಅಂತ ಏನೋ ಹೇಳಿದ್ರಂತೆ ಪರಿಹಾರನ. ಅದಾದಮೇಲೆ ನನಗೆ ಅವರು ಅಲ್ಲಿಯ ಗ್ರಾಮಸ್ಥರು, ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಂಬಾಡಿ ಸಂತೋಷ್ ಅವ್ರು ಫೋನ್ ಮಾಡಿ, ಹೀಗೆ ಅವರಿಗೆ ಅನ್ಯಾಯ ಆಗತ್ತೆ, ಅವ್ರಿಗೇನಾದ್ರು ಪರಿಹಾರನ ಜಾಸ್ತಿ ಪಡಿಸೋದಕ್ಕಾಗತ್ತಾ ಅಂತ ಕೇಳಿದರು. ಕಮ್ಯುನಿಸ್ಟ್ನಲ್ಲಿ CP ಲಕ್ಷ್ಮಣ್ ಗೌಡ್ರು ಅವರು ಸಹಿತ ನನಗೆ ಅವ್ರಿಗೇನಾದ್ರು ನ್ಯಾಯ ಕೊಡಿಸಿ ಅಂತ ನನಗೆ ಫೋನ್ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಸಹಿತ ಕೃಷಿ ಇಲಾಖೆ ಒಂದು ಡೈರೆಕ್ಟರ್ ಆಗಿ ಈಗ ಪ್ರೆಸೆಂಟು ಕೃಷಿ ಇಲಾಖೆದ್ದು. ಹಾಗಾಗಿ ನಾನಲ್ಲಿ ನಮಗೊಂದು ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಮೂಡಿಗೆರೆಯಲ್ಲಿದ್ದಾರೆ. ಅದಕ್ಕಿಂತ ಮೊದಲು ನಾನು ಅದ್ರ ಬಗ್ಗೆ ಮಾಹಿತಿನ ನಾನು ಜಾಯಿಂಟ್ ಡೈರೆಕ್ಟರ್ ಚಿಕ್ಕಮಗಳೂರು ಅವರಿಗೆ ಫೋನ್ ಮಾಡಿ, ನಾನು ಈ ಥರ ಡೆತ್ ಆಗಿದೆ, ಅವ್ರಿಗೇನಾದ್ರು ಪರಿಹಾರ ಕೊಡ್ಬೋದಾ ಅಂತ ವಿಚಾರನ ನಾನು ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ನಮ್ಮದು ಮ್ಯಾಕ್ಸಿಮಮ್ ಅಂದರೆ 2 ಲಕ್ಷ ಕೊಡೋದಕ್ಕೆ ನಮ್ಮ ಹತ್ರ ಕೃಷಿ ಇಲಾಖೆಯಿಂದ ಅವಕಾಶ ಇದೆ. ಆದರೆ ಏನಂತ FIR ಏನಾಗುತ್ತೆ, ಪೊಲೀಸು FIR ರಿಪೋರ್ಟಲ್ಲಿ
ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಆಕಸ್ಮಿಕವಾಗಿ ಮರಣ ಹೊಂದಿದ್ದಾರೆ ಅಂತ FIR ಅಲ್ಲಿ ರಿಪೋರ್ಟ್ ಏನಾದ್ರು ಆಗಿದ್ರೆ ಅದ್ರ ಮೇಲ್ಗಡೆ ಕೊಡೋದಕ್ಕೆ ನಮಗೆ ಪ್ರಾವಿಷನ್ ಇದೆ. ನೀವು ಅರ್ಜಿನ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಮೂಡಿಗೆರೆಗೆ ಅವ್ರನ್ನ ಕರೆದು ಆ ಡೆತ್ ಸರ್ಟಿಫಿಕೇಟ್ ಸಮೇತ ಕೊಡಿ ಅಂತ ಹೇಳಿದ್ರು. ನನಗೆ ಅದಾಗಿ ಒಂದು 4-5 ದಿವಸದಲ್ಲಿ ಅಲ್ಲೊಂದು ಮೀಟಿಂಗ್ನ ಕರೆದಿದ್ರು ಕೃಷಿ ಇಲಾಖೆಯಲ್ಲಿ. ಆವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ನ ಪ್ರಶ್ನೆ ಮಾಡಿದೆ. ಅದಕ್ಕಿಂತ ಮೊದಲು ಅವರು ಸ್ವಲ್ಪ ಅಪ್ಲಿಕೇಶನ್ ಕೊಟ್ಟಿದ್ದನ್ನ ನಮಗೆ ಅವಕಾಶ ಇಲ್ಲ ಅಂತ ಅವ್ರನ್ನ ವಾಪಸ್ ಕಳಿಸಿದ್ದಾರೆ. ಅವರು ಏನು ಡೆತ್ ಆಗಿತ್ತು ಅವ್ರ ಮಗ ನನಗೆ ಫೋನ್ ಮಾಡಿ ಹೀಗಂತ ಹೇಳಿದ್ರು. ನಮ್ಗೆ ಹಂಗಾಗಿ ನಾನು ಮೆಸ್ಕಾಮಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ನಾನು ಆಮೇಲೆ ಕೃಷಿ ಇಲಾಖೆಯಲ್ಲಿ ನಾನು ಅದನ್ನು ಪ್ರಶ್ನೆ ಮಾಡಿದೆ ಅಸಿಸ್ಟೆಂಟ್ ಡೈರೆಕ್ಟರ್ನ. ಅವ್ರ ಹತ್ರ ಸರಿಯಾದ ಉತ್ತರ ಇರಲಿಲ್ಲ. ಅದಾದ್ಮೇಲೆ ನಾನು ಅವರಿಗೆ ಪ್ರಶ್ನೆ ಮಾಡಿದೆ. ಜಾಯಿಂಟ್ ಡೈರೆಕ್ಟರ್ ಹತ್ರ ಮಾತಾಡಿದಾಗ ಅವರು ಇದಕ್ಕೆ ಅವಕಾಶ ಇದೆ ಮಾಡಿ ನಾನು ಅದಕ್ಕೆ ಮಾತಾಡ್ತೀನಿ ಅಂತ ಹೇಳಿದರು. ನೀವು ನೋಡಿದರೆ ಇಲ್ಲ ಅಂತ ಹೇಳ್ತೀರಲ್ಲ ಅಂತ ಹೇಳಿದೆ. ಇಲ್ಲ ಒಂದು ಕಡೆಗೆ ಅವರಿಗೆ ಕೆಲಸ ಮಾಡೋ ಅಷ್ಟೊಂದು ಕೆಲಸ ಮಾಡಬೇಕು, ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಮನೋಭಾವನೆ ಇದ್ದಂಗೆ ಕಾಣಲಿಲ್ಲ. ನಾನು ಸ್ವಲ್ಪ ಅಲ್ಲಿ ತರಟೆಗೆ ತಗೊಂಡೆ. ಆಮೇಲೆ ಲಾಸ್ಟಿಗೆ ತಪ್ಪಾಗಿದೆ, ಮುಂದಿನ ಬಾರಿ ಆ ಥರ ಅದನ್ನು ಕೊಡ್ತೀವಿ, ಅವ್ರನ್ನ ಇಲ್ಲ ಅಂದರೆ ಅರ್ಜಿ ಹಾಕೋದಕ್ಕೆ ಹೇಳಿ ಅಂತ ಒಂದು ಮಾತನ್ನ ಹೇಳಿದರು. ಬಟ್ ಆದರೆ ಅವರು ಮೆಸ್ಕಾಮಲ್ಲೇನೋ 1 ಲಕ್ಷದಿಂದ 5 ಲಕ್ಷ ತನಕ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ ಅಂತ. ಆಗ ಮ್ಯಾಕ್ಸಿಮಮ್ ಏನಾದ್ರು ಅಲ್ಲೇ ಸಿಗೋದಾದ್ರೆ ಅಲ್ಲೇ ಟ್ರೈ ಮಾಡಿ ಅಂತ ಒಂದು ಮಾತು ಹೇಳಿದ್ವಿ. ಸಿಗ್ದಲ್ಲೇ ಇದ್ರೆ ನಾನು ಕೃಷಿ ಇಲಾಖೆಯಲ್ಲಿ ಕೊಡಿಸೋದು ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ವಿ. ಓಕೆ, ಇನ್ನು ದಿಶಾ ಅಂತ ಹೇಳಿದ್ರೆ ಈಗ ಅದೇ ಹೇಳಿಲ್ಲ, ಗಣಪತಿ ವಿದ್ಯೆ ಕಲ್ತರಂತ 64 ಹಾಗೆ ಅಷ್ಟು ದೊಡ್ಡ ಡಿಪಾರ್ಟ್ಮೆಂಟ್. ಇನ್ನು ಮಲೆನಾಡು ಸಮಸ್ಯೆ ಬಗ್ಗೆ ಕಾಡು ಪ್ರಾಣಿಗಳದ್ದೇ ಇರ್ಬೋದು. ಈಗೇನು ಯಾರೊಬ್ಬ ನಾನೇ ತುಳಿದ್ರೆ ಒಂದೇ ದಿವಸ ಹೋರಾಟ ನಡೀತದೆ. ಮೂಡಿಗೆರೆಲೆ ಒಂದು ದಿವಸ ಸಿದ್ದರಾಮಯ್ಯ ಬಂದಾಗಲೇ ಆಲ್ದೂರಿನಲ್ಲಿ ಆನೆ ತುಳಿದಿತ್ತು. 8 ಲಕ್ಷ ಇದ್ದಿದ್ದು 15 ಲಕ್ಷ ಮಾಡಿದ್ರು ಅಂತ ಈ ಥರ ಎಲ್ಲ ಇದೆ. ಬಟ್ ಆನೆ ವಿಚಾರ ಅದು ಇಡೀ ದೇಶಕ್ಕೆ ಒಂದೇ ಕಾನೂನು. ಹಾಗಾಗಿ ಕಾಡು ಪ್ರಾಣಿಗಳಲ್ಲಿ ಕಾಟೆ ಇರ್ಬೋದು, ಆನೆ ಇರ್ಬೋದು, ಇದಕ್ಕೆ ಒಂದು ಶಾಶ್ವತ ಪರಿಹಾರಕ್ಕಾಗಿ ತಾವೇನಾದ್ರು ನಿಮ್ಮ ದಿಶಾ ಕಮಿಟಿಯ ವತಿಯಿಂದ DC-ಗಾಗಲಿ ಅಥವಾ MP-ಗಾಗಲಿ ಮನವರಿಕೆ ಮಾಡಿಕೊಟ್ಟಿದ್ದೀಯಾ? ನಿನ್ನೆ ನಾನು ಈ RF ಹತ್ರ ನಾನು ಹೋಗಿದ್ದೆ. ನಿನ್ನೆ RF ಹತ್ರ ಹೋದಾಗ ಇದೇ ಪ್ರಶ್ನೆ ನಾವು ಮಾಡೋದಕ್ಕೆ ಏನು ಅವಕಾಶ ಇದೆ ಅಂತ ಕೇಳಿದಾಗ ಆನೆಗೆ ಶಿಫ್ಟಿಗೆ ನಮ್ಮ ಹತ್ರ ಪ್ರಾವಿಷನ್ ಇದೆ, ಆದರೆ ಕಾಡು ಕೋಣಕ್ಕೆ ನಮ್ಮ ಹತ್ರ ಹಿಡಿಯೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ, ಆ ಥರ ಟ್ರೈನಿಂಗು ನನಗೆ ಇನ್ನೂ ಕೊಟ್ಟಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಅದ್ರಲ್ಲಿ ಆನೆ ಆದರೆ 1-2 ಇರುತ್ತೆ, ಅದನ್ನು ನಾವು ಹೇಗಾರು ಪಳಗಿಸಿ ಹಿಡಿಯೋಂಥ ವ್ಯವಸ್ಥೆ ಮಾಡ್ಬೋದು. ಇದಕ್ಕೆ ಹಿಡಿಯೋಂಥ ಆನೆಗಳು ಇದೆ ಬೇರೆ. ಆದರೆ ಕಾಡು ಕೋಣನ ಹಿಡಿಯೋದಕ್ಕೆ ನಮ್ಮ ಹತ್ರ ಆ ಥರದ್ದು ಇನ್ನೂ ನಮಗೆ ಟ್ರೈನಿಂಗ್ ಬಂದಿಲ್ಲ. ಮತ್ತು ಇದ್ರೂ ಸಹಿತ ಅವು 8, 10, 15 ಈ ಥರ ಒಂದೇ ಕಡೆ ಗುಂಪಾಗಿರುತ್ತೆ ಅನ್ನೋ ಒಂದು ಪ್ರಶ್ನೆನ ಹೇಳಿದರು. ಸರ್ಕಾರದಿಂದ ಅಷ್ಟು ನಮ್ಮ ಹತ್ರ ಅನುದಾನ ಇಲ್ಲ, ಅದಕ್ಕೆ ಕೊಡೋದಕ್ಕೆ ಅವ್ರ ಕೈಲಿ ಕಷ್ಟ ಆಗುತ್ತೆ. ನಮಗೆ ಅಷ್ಟು ಅನುದಾನ ಇಲ್ದಲ್ಲಿ ನಮಗೆ ಅದ್ರ ಬಗ್ಗೆ ನಮಗೆ ಹಿಡಿಯೋದಕ್ಕೆ ಆಗಲಿ ಅಥವಾ ತಡೆಗೋಡೆ ಮಾಡೋದಕ್ಕೆ ಆಗಲಿ ಅಥವಾ ಅದಕ್ಕೇನೋ IBX ಮಾಡೋದಕ್ಕಾಗಲಿ ನಮ್ಮ ಹತ್ರ ಹಣ ಇಲ್ಲ ಅನ್ನೋದನ್ನು ಆ ಮಾತನ್ನು ನಿನ್ನೆ ತಿಳಿಸಿದರು. ಅದ್ರ ಬಗ್ಗೆ MP ಅವ್ರ ಬಗ್ಗೆ ಸಹಿತ ಒಂದ್ಸಲ ಇಲ್ಲಿ ಬಂದಾಗ ನಾನು ಅವ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಮುತ್ಕೇಪುರದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅವ್ರನ್ನ ನಾನು ಕೇಳಿದಾಗ ಅದನ್ನು ನಾನು ಮೇಲ್ಗಡೆ ಗಮನ ಹರಿಸಿ ನಾನು ಮಾತಾಡಿಸ್ತೀನಿ ಅಂತ ಒಂದು ಮಾತು ಭರವಸೆ ಕೊಟ್ಟಿದ್ರು. ಈ ಕಾಡು ಕೋಣದ ಹಾವಳಿನೂ ಜಾಸ್ತಿ. ಮೊನ್ನೆ ನೋಡಿ ರೀಸೆಂಟಾಗಿ ಒಂದು 6 ತಿಂಗಳಾಯ್ತಲ್ಲ, ಈಗ ಕಾಫಿ ಕುಯ್ಯತ್ಗೆ ಹಳಕೋಟೆ ರಮೇಶ್ ಅಣ್ಣನ ಮನೆಯಲ್ಲಿ ಒಂದು ಲೇಡಿ, ಅಸ್ಸಾಮಿನ ಲೇಡಿ ಸತ್ತೋಯ್ತು. ತುಂಬಾ ಹರಿಕತೆ ಆಯ್ತು. ಅದು ಪೋಸ್ಟ್ ಮಾರ್ಟಮ್ ಚೆಕ್ ಮಾಡೋದಾಗಿ ಏನಾಗಿ ಕೊನೆಗೆ ಅವರೆಲ್ಲ ಬಾಡಿ ತಗೊಂಡೋಗ್ಲೇಬೇಕು ನಾವು ಅಸ್ಸಾಂಗೆ ಅಂತೇಳಿ ಫ್ಲೈಟಲ್ಲೇ ತಗೊಂಡೋಗಿ ಅದೆಲ್ಲ ಖರ್ಚು ವೆಚ್ಚ ಆದ್ರೆ ಅವತ್ತೇ ಒಂದು 2 ಲಕ್ಷ ರೂಪಾಯಿ ಖರ್ಚಾಯ್ತು ಅವ್ರಿಗೆ. ಅಷ್ಟು ದೊಡ್ಡ ಖರ್ಚು. ಅವರೇನೋ ಶಕ್ತಿ ಇತ್ತು, ಖರ್ಚು ಮಾಡಿದ್ರು. ಬೇರೆಯವರಾದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ನಂತರ ಈಗ ರೈತರಿಗೆ ಇವತ್ತು ಕಾಡು ಪ್ರಾಣಿದೆ ಬಹಳ ಹಾವಳಿ. ಅದು ರೈತ ಸಂಘ ಇರ್ಬೋದು, ಪ್ಲಾಂಟ್ ಅಸೋಸಿಯೇಷನ್ ಇರ್ಬೋದು. ಆನೆ ಯಾರನ್ನಾರು ತುಳಿದಾಗ ಮಾತ್ರ ಒಂದಷ್ಟು ಗಮನ ಹರಿಸ್ತಾರೆ ಹೊರತು ರಾಜಕಾರಣಿಗಳನ್ನ ಕರ್ಕೊಂಡು ಸೀದಾ ಪ್ರಧಾನಮಂತ್ರಿನ ಮೀಟ್ ಮಾಡೋದು ಅಥವಾ ಅಲ್ಲಿಯ ಕೃಷಿ ಮಂತ್ರಿನ ಮೀಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಕಡಿಮೆ. ಹಾಗಾಗಿ ಇವತ್ತು ನೀವು ಅಂದ್ಕೊಂಡ ಹಾಗೆ ಒಂದು ಬಜೆಟ್ ಎಲ್ಲ ಬಂದಾಗ ಕಾರ್ಯಕ್ರಮಗಳನ್ನೇನು ಹೊಸ ಬರ್ತಾನೆ ಇರ್ತವೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದೇ ಪಕ್ಷದಿದ್ದರೆ ಈ ದಿಶಾ ಏನು ಸಂಸ್ಥೆ ಇದೆ ನಿಮಗೆ ಅದಕ್ಕೆ ಅನುಕೂಲ ಆಗುತ್ತೆ ಅನಿಸ್ತಾ? ಆಗುತ್ತೆ. ಆದ್ರೆ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಅಧಿಕಾರಿಗಳು ಇಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲಾ ಬಗ್ಗೆನೂ ತೋಟಗಾರಿಕೆ, ಕೃಷಿ ಇಲಾಖೆ, ವಿವಿಧ ಎಲ್ಲಾ ಇಲಾಖೆಗಳು ಇಲ್ಲಿ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ಸು ಅಥವಾ ಉದಾಹರಣೆಗೆ ಈಗ ಮೊನ್ನೆ ಮೂಡಿಗೆರೆ ಟೌನ್ ನಲ್ಲಿ ನೀವೇನ್ ಹೇಳಿದ್ರಿ JJM ಆಗಿತ್ತು, ಎಲ್ಲ ರಸ್ತೆ ಗುಂಡಿಗಳನ್ನೆಲ್ಲ ಹಾಗೆ ಬಿದ್ರು. ನಾನು
ಇದನ್ನ ಅವ್ರ ಗಮನಕ್ಕೂ ತಂದೆ, ಬಟ್ ಯಾರು ಇದು ಮಾಡಲಿಲ್ಲ. ಲಾಸ್ಟಿಗೆ ಪೇಪರಲ್ಲಿ ನಂದು ಪತ್ರಿಕಾ ಹೇಳಿಕೆ ಕೊಟ್ಟೆ. ಇದನ್ನ ಮುಚ್ಚಿ ಇದನ್ನ ಅವ್ಯವಸ್ಥೆಗಳನ್ನ ಮಾಡಿದ್ವಿ. ಎಲ್ಲ ವೆಹಿಕಲ್ಗಳು ಮೊದಲೇ ಕಾರ್ ನಿಲ್ಸೋದಕ್ಕೆ ಜಾಗ ಇಲ್ಲ, ಅದ್ರ ಜೊತೆಗೆ ನೀವು 2 ಅಡಿ ಅಗಲ ಗುಂಡಿ ತಕ್ಕೊಂಡ್ರೆ ಎಲ್ಲಿ ಹೋಗೋದು ಆ ಪರಿಸ್ಥಿತಿ ಇದೆ ಅಂದಾಗ ಎಲ್ಲ ಒಂದ್ 2-3 ಕಡೆಗೆ ಸ್ವಲ್ಪ ಜಲ್ಲಿ ಹಾಕಿ ಮುಚ್ಚಿ ಸಣ್ಣದಾಗಿ ಮಾಡಿದ್ರು. ಅದು ಇವಾಗ ನೋಡಿದ್ರೆ ಮತ್ತೆ ಗುಂಡಿ ತೆಗೆದಿದ್ದಾರೆ. ಮತ್ತೆ ಬೇರೆ ಇನ್ನೊಂದೇನೋ ಯೋಜನೆ, ಅದು ನೀರಿನ ಪಟ್ಟಣಕ್ಕೆ ಮಾತ್ರ ಸೀಮಿತ. ಈಗಾಗಲೇ 14 ಲಕ್ಷ ಲೀಟರ್ ನೀರು ಹಿಡಿತಕ್ಕಂಥ ಒಂದು ಟ್ಯಾಂಕ್ನು ಕೂಡ ಮಾಡಿದ್ದಾರೆ. ಅದು ಪಟ್ಟಣಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ ನೋಡಿ, ನಮ್ಮ ಸ್ಟುಡಿಯೋದ ಹತ್ರ ಕೆಳಗಡೆ ಮೊನ್ನೆ JJMಗೆ ಆಗದ್ದು ಎಲ್ಲ ಹರಿಕತೆ ಆಗಿತ್ತು, ಈಗ ಮತ್ತೆ ಆಗದಿದ್ದಾರೆ, ಪೈಪ್ ಹಾಕ್ತಾರೆ. ಇವತ್ತು ಆಗಿದ್ದಾರೆ, ನಾಳೆ ಒಂದಿಷ್ಟು ಬಿಟ್ಟು ನಾಡದ ಪೈಪ್ ಹಾಕಿ 1 ವಾರ 2 ವೆಹಿಕಲ್ ಎಂತ ಕಷ್ಟದಲ್ಲಿ ಪಾಸ್ ಆಗ್ತಾ ಇದ್ದು, ಹಿಂಗೆ ಈಗ ಒಂದೇ ವೆಹಿಕಲ್ ಪಾಸ್ ಆಗಂಗೆ ಇರೋಂಥ ಸ್ಥಿತಿ ಆಗಿದೆ. ಹೌದು. ಅದ್ರ ಬಗ್ಗೆ ಈಗ ಮುನ್ಸಿಪಾಲಿಟಿಯವರು ಹೆಚ್ಚಿನ ಗಮನ ಹರಿಸ್ಬೇಕು. ಏನೇನು ಇವಾಗ ಚರಂಡಿ ತೆಗ್ದಿದ್ದಾರೆ ಅದ್ರ ಹಿಂದ್ಗಡೆನೆ ವಾಪಸ್ಸು ಕಾಂಕ್ರೀಟ್ ರಸ್ತೆನ ಅಥವಾ ಕಾಂಕ್ರೀಟ್ ಹಾಕಿ ಅದನ್ನ ಮುಚ್ಚಿ ಜನಗಳಿಗೆ ತಿರ್ಗಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ನೀವು ಮೊದಲೊಂದು ಪ್ರಶ್ನೆ ಕೇಳಿದ್ರಿ, ಕೇಂದ್ರ ಸರ್ಕಾರದ ಗಮನ ಆನೆ ಹಿಡಿಯೋದ್ರ ಬಗ್ಗೆ ಅಥವಾ ಇದು ಅಂತ ಹೇಳಿದ್ರಿ. ಅದನ್ನ ನಮ್ಮ ರಾಷ್ಟ್ರೀಯ ಏನು ಕಾಫಿ ಬೋರ್ಡಿನ ಅಧ್ಯಕ್ಷರಾದಂಥ ದಿನೇಶ್ ಅಣ್ಣ ಏನಿದ್ದಾರೆ, ಅವರು ಇದನ್ನ ಮೇಲ್ಮಟ್ಟದಲ್ಲಿ 2-3 ಸಲ ಚರ್ಚೆ ಮಾಡಿದ್ದಾರೆ, ಗಮನಕ್ಕೂ ತಂದಿದ್ದಾರೆ. ಸ್ವಲ್ಪ ಅದು ಕೆಲವೆಲ್ಲ ಅಷ್ಟು ಫಾಸ್ಟಾಗಿ ಆಗ್ದಲೇ ಇದ್ರು ನಿಧಾನವಾಗಾದ್ರೂ ಅದರ ಪ್ರಯತ್ನ ಸಿಗ್ಬೋದು ಅನ್ನೋದು ನಮ್ಮ ಆಶೆ. ಈಗ ನೋಡಿ, ನಾನು DF ಹತ್ರ ಮಾತಾಡಿದವ್ರು ಹೇಳ್ತಾರೆ, ಈಗ ಒಂದು ಕಡೆ ಈಗ ನಮ್ಮ ಮೂಡಿಗೆರೆ ತಗೊಂಡ್ರೆ ಬೇಲೂರಿಂದ ಸಕಲೇಶ್ಪುರದಿಂದ ಆನೆಗಳು ಈ ಕಡೆ ಬರುತ್ತೆ, ಅವ್ರು ಏನ್ ಮಾಡ್ತಾರೆ IBX ಹಾಕ್ಬಿಡ್ತಾರೆ. ಇನ್ನು ಬಂದ ಆನೆಗಳು ಬೇಲೂರು ಅಥವಾ ಹಾಸನ ಕಡೆ ಹೋಗಕ್ ಸಾಧ್ಯನೇ ಇಲ್ಲ. ಅವು ಇಲ್ಲೇ ಬಂದು ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಇದ್ದು ಭದ್ರಾ ಅರಣ್ಯಕ್ಕೆ ಪಾಸ್ ಆಗ್ಬೇಕು. ಅವು ಅಲ್ಲಿಂದ ದನ ಹೊಡ್ಕೊ ಹೋಗ್ತೀವಲ್ಲ, ಹಂಗೆ ಒಂದು ಗುಂಪು ತಾಡೋದು ಅಲ್ಲಿ ಸೇರಿಸ್ಬೇಕೇ ಹೊರತು 1-2 ಆನೆ ಹಿಡಿಯೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಯಾಕಂದ್ರೆ ನಾವು ಕಳೆದ 20 ವರ್ಷದಲ್ಲಿ ಕೇಳಿದಾಗ 1,500-2,000 ಆನೆ ಇದ್ದು ಅಂತ ಹೇಳ್ತಾ ಇದ್ರು. ಅದು ಈ ಕೇಳದಿ 7,500 ಆನೆ ಆಗಿದೆ ಅಂತೆ. ಇನ್ನೊಂದು 10 ವರ್ಷ ಏನಂತ 10,000 ಆನೆಗಳಾಗತ್ತೆ. ಅವಾಗ ಇನ್ನೂ ಅದು ಕಷ್ಟದ ಕೆಲಸ. ಆ ಒಂದು ಆನೆ ಹಿಡಿಯೋದ್ರ ವಿಚಾರದಲ್ಲಿ ಸರ್ಕಾರ ಗಮನ ಹರಿಸದೇ ಇದ್ರೆ ಒಂದು ಕಡೆ ಪ್ರಾಣ ಕಳ್ಕೊಳ್ಳೋದು ಒಂದು ಕಡೆ, ಆದರೆ ಭಯಭೀತರಾಗಿ ಇವತ್ತು ರೈತರೇ ಅಂತಲ್ಲ, ಪಟ್ಟಣಕ್ಕೆ ಇವತ್ತು ಆನೆಗಳು ಬರುತ್ತೆ, ರೈತರು ಹೆದರೋದು ಅಂತಲ್ಲ, ಟೋಟಲಿ ಜನಗಳಿಗೆ ಬದುಕೋದಕ್ಕೆ ಬಹಳ ಕಷ್ಟದ ವಿಚಾರ ಅಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದೇ ಮುಖ್ಯ ಅಲ್ಲ. ಒಂದ್ ಕಡೆ ಸೇರ್ಸೋದೇ ಶಾಶ್ವತ. 2 ಆನೆ ಹಿಡಿದು ಅದನ್ನ ತಗೊಂಡೋಗಿರೋದು ಅದು ಶಾಶ್ವತ ಪರಿಹಾರ ಅಲ್ಲ. ಇದನ್ನ ಏನ್ ಗುಂಪಾಗಿ 40, 50, 25 ಆನೆ ಬರ್ತಾ ಇದೆ, ಅದನ್ನ ದೊಡ್ಡ ಈಗಾಗಲೇ 35,000 ಎಕರೆ ಇದೆ ಹೆಚ್ಚು ಕಡಿಮೆ ನನಗನ್ಸ ಭದ್ರಾ ಅಭಯಾರಣ್ಯ. ಬೇಕಾದಷ್ಟು ಅಂತ ಅರಣ್ಯಗಳು ನಮ್ಮಲ್ಲಿದೆ. ಅಲ್ಲಿಗೆ ಏನಾದ್ರೂ ತಗೊಂಡೋಗಿ ತಲುಪಿಸಂತ ವ್ಯವಸ್ಥೆ ಮಾಡಿ ಶಾಶ್ವತವಾಗಿ ಪರಿಹಾರ ಕಂಡ್ಕೊಂಡ್ರೆ ಜನಗಳಿಗೂ ಮತ್ತೆ ಪ್ರಾಣಿಗಳಿಗೂ ಏನು ಘರ್ಷಣೆ ನಡೀತಿದೆ ಅದು ನಿಲ್ಬಹುದು ಅಂತ ಅನ್ಸುತ್ತೆ ನಾನು. ಈಗ ನೋಡಿ, ಮೊನ್ನೆ ಜನ್ನಾಪುರದಲ್ಲಿ ರೋಡ್ ಸೈಡೇ ವರ್ತಕರ ಭವನ ಎದುರುಗಡೆ ತೋಟದಲ್ಲಿ ಎಷ್ಟಿದಾವೆ ಅಂತಾನೆ ಕನ್ಫರ್ಮ್ ಇಲ್ಲ. ಫಾರೆಸ್ಟ್ರಿಗಾಗಲೇ 19 20 ಇರ್ಬೋದು ಅಂತ. ಅಲ್ಲಿ ವಿಕ್ರಮನ್ ಅವರು ಬಂದಿದ್ರು, ಆನೆ ಪರವಾಗಿ ಮಾತಾಡೋ ವಿಕ್ರಮನ್ ಇದ್ರು. ಅವ್ರು ಹೇಳಿದ್ರು 25,000 ಎಕರೆನ ಮಾಡಿದ್ರೆ ಅಲ್ಲಿ ಆನೆದೊಂದು ಧಾಮ ಅಂತ ಮಾಡಿ ಅಲ್ಲಿಗೆ ಎಲ್ಲ ಆನೆಗಳನ್ನ ಶಿಫ್ಟ್ ಮಾಡ್ಬೋದು. 1-2 ಆನೆಗಳನ್ನ ಹಿಡಿಯಂಥದ್ದು ಅದು ಆಗದೇ ಇರೋ ವಿಚಾರ ಅಂತ. ಹಾಗಾಗಿ ಈಗ ನಾನು ನೋಡ್ತಲ್ಲ, ಇವತ್ತು ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ಮುಂಚೆ ನೀವು ಆಡಳಿತ ಪಕ್ಷದಲ್ಲಿದ್ದೀರಿ. ಅವಾಗ ಕಾಂಗ್ರೆಸ್ನವರು ಅದನ್ನೇ ಹೇಳಿದ್ದು ಶಾಶ್ವತ ಪರಿಹಾರ ಅಂತ. ಹೋರಾಟಗಾರರು ಹೇಳೋಂಥದ್ದು ಶಾಶ್ವತ ಪರಿಹಾರ, ಪ್ಲಾಂಟರ್ಸ್ಗಳು ಹೇಳೋದು ಶಾಶ್ವತ ಪರಿಹಾರ. ಸರಿ, ಶಾಶ್ವತ ಪರಿಹಾರ ಅಂದ್ರೆ ಏನು? ನೀವು ಇವತ್ತು BJPಲಿದ್ದೀರಿ, ನೀವು ಪಕ್ಷದಿಂದ ಶಾಶ್ವತ ಪರಿಹಾರ ಅಂದ್ರೆ ಹೆಂಗ್ ಮಾಡ್ಬೇಕು ಅಂತೇಳಿ ನೀವೇ ಒಂದು ರೆಸಲ್ಯೂಷನ್ ಮಾಡಿ, ತಜ್ಞರನ್ನ ಸಮಿತಿ ಮಾಡಿ, ನೀವೇ ಸರ್ಕಾರಕ್ಕೆ ಒಂದು ಅಹವಾಲನ್ನ ಕೊಡ್ಬೋದಲ್ಲ. ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಇರ್ಬೋದು. ಹೌದು, ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ಮಾಡಂತ. ಹೌದು, ತಜ್ಞರಿಂದನೇ ಮಾಡಿಸಿ ಕೊಡ್ಬೇಕು. ಸುಮ್ಮನೆ ಮುಖ್ಯಮಂತ್ರಿನ ಪ್ರಧಾನಮಂತ್ರಿಗೆ ಈಗ ನೀವು ಶಾಶ್ವತ ಪರಿಹಾರ ಮಾಡಿ ಅಂದ್ರೆ ಅದೇ ಶಾಶ್ವತ ಪರಿಹಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ಅಲ್ವಾ? ಓಕೆ ಸರ್, ಇನ್ನು ನಿಮ್ಮ ದಿಶಾ ಕಂಪನಿ ಒಳಗೆ ಅಲ್ಲ ಸಂಸ್ಥೆ ಒಳಗಡೆ 64 ಅಂದ್ರೆ ಬಹಳ ವಿಶೇಷ. ಬೇರೆ ಇಲಾಖೆಗಳಲ್ಲಿ ನಿಮಗೆ ಗೊತ್ತಿರಂಗೆ ಒಂದು ಸರಳವಾಗಿ ಬೇರೆ ಏನೇನು ಕೆಲಸ ಮಾಡಿದಿರಿ ಸರ್? ಬೇರೆ ಇಲಾಖೆಗಳಿಗೆ ದಿಶಾ ಸಮಿತಿ ಸದಸ್ಯ ಆದ್ಮೇಲೆ ನಾನು ಇನ್ನು ಹೆಚ್ಚಿನ ಇಲಾಖೆಗಳಿಗೆ ಹೋಗೋದಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ. ಅಂದ್ರೆ ನನ್ನ ಆರೋಗ್ಯ ಸಮಸ್ಯೆ ತಿಂಗಳು ಮನೇಲಿ ಇರೋದ್ರಿಂದ ಇನ್ನೂ ಹೆಚ್ಚಿನ ಗಮನ ಹರಿಸ್ಬೇಕು ಅನ್ನೋದು ಇದೆ. ಅದರಲ್ಲೂ ಹೆಚ್ಚಾಗಿ ನನಗೆ ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ, ಪಾಪ ಅಲ್ಲಿ ಹೆಚ್ಚಿನ ಬಡವರು ಚಿಕಿತ್ಸೆ ಪಡೀತಾರೆ, ಅಲ್ಲಾಗಂತ ಸಮಸ್ಯೆಗಳ ಬಗ್ಗೆ ಒಂದು ಬಗೆಹರಿಸ್ಬೇಕು ಅನ್ನೋದೊಂದು ನನ್ನ ಗಮನದಲ್ಲಿದೆ. ಅಲ್ಲಿಗೆ ಇನ್ನೂ ವಿಸಿಟ್ ಮಾಡೋದಕ್ಕಾಗಿಲ್ಲ, ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ.
ಇನ್ನು ಬೇರೆ ಇಲಾಖೆಗಳಲ್ಲಿ ಯಾವ್ದಾದ್ರು ಕಂಪ್ಲೇಂಟ್ಸ್ ಇದೆ ನಮ್ಮ ಸ್ನೇಹಿತರಿಗೆ ನಮ್ಮ ಕಾರ್ಯಕರ್ತರಿಗೂ ಕೆಲವರಿಗೆಲ್ಲ ಹೇಳಿದ್ದೀನಿ. ಏನಾದ್ರು ಆ ಥರದ ತೊಂದರೆಗಳಿದ್ರೆ ಅಥವಾ ಆದಂಥವು ಅಥವಾ ಅನುದಾನ ಬರೋದ್ರಲ್ಲಿ ತಾರತಮ್ಯ ಆಗಂಥದ್ದು ಅಥವಾ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಲೇ ಇರೋಂಥದ್ದಿದ್ರೆ ಗಮನಕ್ಕೆ ತಂದು ನಾನು ಬರ್ತೀನಿ ಅನ್ನೋದನ್ನು ಕೆಲವ್ರು ಗಮನಕ್ಕೆ ತಂದಿದ್ದೀನಿ. ಅಂತ ಕಂಪ್ಲೇಂಟ್ಸ್ ಇದೆ ನಾನು ಡೆಫಿನೆಟ್ ಆಗಿ ನಾನು ಅಟೆಂಡ್ ಮಾಡ್ತೀನಿ ಮತ್ತೆ ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಈ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆ ಬಗ್ಗೆ MLA ಅವ್ರು ಗೆದ್ದು ಮಾರನೇಸನೇ ನಾನು ನ್ಯೂಸ್ ಮಾಡಿದ್ದೆ, ಅವ್ರ ಹತ್ರ ಮಾತಾಡಿಸಿದ್ವಿ. ಇದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ, ಡಾಕ್ಟರ್ಗಳಿಗೆ ಕಡಿಮೆ ಇದ್ದಾರೆ, ಇನ್ನೂ ಒಂದು 2-3 ಜನ ಡಾಕ್ಟರ್ಸ್ ಬರಬೇಕಾಗಿದೆ ಹೊರತು ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ ಇರ್ತಕ್ಕಂಥ ಅಕ್ವಿಪ್ಮೆಂಟ್ ಆಗಲಿ ಫೆಸಿಲಿಟೀಸ್ ಆಗಲಿ ಅಲ್ಲಿಯ ನೌಕರರಾಗಲಿ ಯಾರು ಆ ಥರ ಕೆಟ್ಟವ್ರು ಯಾರು ಇಲ್ಲ. ಎಲ್ಲ ಕಡೆ ಇರ್ತಾರೆ, ಒಂದು 10% ಅಲ್ಲಿ ಇಲ್ಲೂ ಇದ್ದಾರೆ, ಅದನ್ನೆಲ್ಲರೂ ಸರಿ ಇದ್ದಾರೆ ಅಂತೇನು ಹೇಳೋಕ್ಕಾಗಲ್ಲ. ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆ ಬಗ್ಗೆ MLA ಕೇಳೋದು ಮಾತ್ರ, ಆನಂತರ ಯಾರು ಕೇಳಲ್ಲ ಅಂತ ಒಂದು ವಿಚಾರ ಇದೆ. MLC ಅವರಾಗಲಿ ನೀವು ಈ ಥರ ಒಂದು ಸಂಸ್ಥೆಯವರಾಗಲಿ ಆಗಾಗ ಹೋಗಿ ಕೇಳ್ತಾ ಇದ್ದರೆ ಅವ್ರಿಗೆ ಒಂದು ಮೆಡಿಕಲ್ ಆಫೀಸರ್ಗೆ ಮತ್ತು ನಮ್ಮನ್ನು ಕೇಳೋರು ಇದ್ದಾರೆ ಅಂತ ಆಗ್ಬೇಕು. MLA 6 ತಿಂಗಳಿಗೋ 3 ತಿಂಗಳಿಗೋ ಒಂದು ಮೀಟಿಂಗ್ ಮಾಡ್ಬೋದು, ಆ ಮೀಟಿಂಗ್ ಆದ್ಮೇಲೆ ಮುಗಿದೋಗುತ್ತೆ. ಫಾಲೋ ಮಾಡೋದು ಈಗ ನೀವು ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ ಫಾಲೋ ಮಾಡೋದು ಸ್ವಲ್ಪ ಸುಲಭ. ಅದಕ್ಕೇನು ಅಧಿಕಾರ ಬಹಳ ದೊಡ್ಡ ಮಟ್ಟದ್ದೇ ಇರಬೇಕು ಅಂತಕ್ಕಂಥದ್ದು ಏನಿಲ್ಲ ಅಲ್ವಾ, ಗಮನ ಹರಿಸ್ಬೇಕು. ಹಾಗಾಗಿ ಮತ್ತೆ ಮೊದಲನೇದಾಗಿ ನೀವು ದಿಶಾ ಸಂಸ್ಥೆ ನಿರ್ದೇಶಕ ಅನ್ನೋದೇ ಗೊತ್ತಿರ್ಬೇಕು ಜನಗಳಿಗೆ. ಈಗ ನಾವು ಹೇಳಬೇಕು ಅಂದ್ರೆ ಯಾರಿಗೆ ಹೇಳಬೇಕು, ದಿಶಾ ಸಂಸ್ಥೆಯವ್ರ ಕೆಲಸ ಏನು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾದ್ರೆ ಅದು ಪಕ್ಷದವ್ರು ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ, ಯಾರಾದ್ರೂ ಒಬ್ರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ನಾನು ಹೇಳೋದು ವೀಕ್ಷಕರೇ, ನೋಡಿದ್ರಲ್ಲ ಈಗ ಮನೋಜ್ ಅವ್ರು ಹೇಳಿದ್ರು 64 ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟ್ದೇ ಆಗಲಿ ನೀವು ಬರೀ ಬಾಯಿ ಮಾತಲ್ಲಿ ಹೇಳೋದಂಥದ್ದಲ್ಲ, ಒಂದು ಲೆಟರ್ ಮಾಡಿ ಅವರಿಗೆ ಸಂಬಂಧಪಟ್ಟ ಇಲಾಖೆಗೆ ಇವ್ರ ಹತ್ರವೂ ಕಳಿಸಿದ್ರೆ ಅಥವಾ ಅಲ್ಲಿ ಕಳಿಸಿದ್ರ ಬಗ್ಗೆ ಇವ್ರಿಗೆ ಮಾಹಿತಿ ಹೇಳಿದ್ರೆ ಇವರು ಒಂದು ಕೈಲಾದ ಪ್ರಯತ್ನ 100% ಮಾಡ್ತಾರೆ ಅಂತಲ್ಲ, ಆ ಪ್ರಯತ್ನದ ಜೊತೆ ಇವರು ಇರ್ತಾರೆ. ಹಾಗಾಗಿ ದಿಶಾ ಸಂಸ್ಥೆ ನಿರ್ದೇಶಕರಾಗಿ ನಮ್ಮ ತಾಲೂಕಲ್ಲಿ ಇನ್ಯಾರಿದ್ದಾರೆ ಬೇರೆ ಇಲ್ಲ. ಇದು ಒಟ್ಟು ಜಿಲ್ಲೆಗೆ 4 ಜನ, ಒಂದು ಸಮಿತಿ ಒಳಗಡೆ 4 ಜನ ತಗೊಂಡಿದ್ದಾರೆ. ಜಿಲ್ಲೆಗೆ 4 ತಾಲೂಕಿಗೆ 4 ಕಡೂರು ಒಂದು ಬಿಟ್ರೆ. ಹೌದು, 2 ಜನರಲ್, ಒಂದು SC, ಒಂದು ಲೇಡಿ, ಈ ತರ ಕೊಟ್ಟಿದ್ರು. ಒಂದು ಮೂಡಿಗೆರೆಗೆ ನನಗೆ ಅವಕಾಶ ಸಿಕ್ಕಿದೆ, ಚಿಕ್ಕಮಗಳೂರಿಗೆ ಕಲ್ಮಡಪ್ಪ ಅನ್ನೋರಿಗೆ, ತರೀಕೆರೆ ಒಬ್ರು ಲೇಡಿ ಸಿಕ್ಕಿದೆ, ಮತ್ತೆ ಶೃಂಗೇರಿ ಒಬ್ಬರಿಗೆ SC ಒಟ್ಟಿಗೆ ಸಿಕ್ಕಿದೆ, ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ. ಈಗ ಮೊದಲನೇದಾಗಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಗ್ರಾಮ ಪಂಚಾಯತಿಯಲ್ಲಿ ಇದ್ರಿ, ಇಲ್ಲಿ BJP ಒಳಗಡೆ ಇಲ್ಲಿದ್ರಿ. ಈಗ ದಿಶಾ ಸಮಿತಿಯ ನಿರ್ದೇಶಕ ಅಂತ ನಿಮಗೆ ಯಾವಾಗ ಒಂದು ಲೆಟರ್ ಬಂತು ಅಥವಾ ಗೊತ್ತಾಯ್ತು, ಅವತ್ತೇನಾದ್ರು ಅನಿಸ್ತಾ ಇದೊಂದು ಬಹಳ ದೊಡ್ಡ ಸಂಸ್ಥೆ, ಇದ್ರಲ್ಲಿ ಕೆಲಸ ಮಾಡಕ್ಕೆ ಕಷ್ಟ ಆಗ್ಬೋದೇನೋ ಅಂತ ಅನಿಸ್ತಾ, ಅಥವಾ ಇಂಥದ್ದೊಂದು ಸಂಸ್ಥೆ ಇಲ್ಲಿ ನಾನು ನಿರ್ದೇಶಕನಾಗಿರೋದು 64 ಡಿಪಾರ್ಟ್ಮೆಂಟ್ಗಳಿಗೂ ನಾನು ವಿಸಿಟ್ ಮಾಡಿ ಸಾರ್ವಜನಿಕರಿಗೆ ಒಂದು ಸಹಾಯ ಮಾಡ್ಬೋದು ಅಂತ ಅನಿಸ್ತಾ? ಇಲ್ಲ, ಇದ್ರ ಬಗ್ಗೆ ನನಗೆ ಮೊದಲನೇದಾಗಿ ನಂಗೆ ಮಾಹಿತಿ ಇರಲಿಲ್ಲ. ನನಗೆ ಇದೊಂದು ದಿಶಾ ಸಮಿತಿ ಸದಸ್ಯನಾಗಿ ಇದು ಮಾಡಿದೀವಿ, ಪ್ರಪೋಸಲ್ ಕಳಿಸಿದೀವಿ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಿನಿಸ್ಟರ್ ಸೈನ್ ಆಗಿ ಅಲ್ಲಿ ಅಪ್ರೂವಲ್ ಆಗಿ ಬರಬೇಕಾಗತ್ತೆ ಅಂತ ಹೇಳಿದ್ರು. ಅದು ಕಳಿಸಿ ಸುಮಾರು ಒಂದು 4-5 ತಿಂಗಳಾದ್ಮೇಲೆ ಅಲ್ಲಿಂದ ಸೈನ್ ಆಗಿ, ಅದು MP ಅವರು ಪರ್ಸನಲ್ ಆಗಿ ರಿಸ್ಕ್ ತಗೊಂಡು ಖುದ್ದಾಗಿ ಕೂತು ಎಲ್ಲರನ್ನೂ ಮಾಡಿಸ್ಕೊಂಡು ಬಂದ್ರು ಅದನ್ನ. ಬಟ್ ನನಗೆ ಮೊದಲನೇ ಬಾರಿ ಮೀಟಿಂಗ್ ಅಲ್ಲಿ ನನಗೆ ಏನು ಸಭೆನ ಅಟೆಂಡ್ ಮಾಡಿದಾಗ ಇಷ್ಟು ದೊಡ್ಡ ಸಭೆ ಆಗುತ್ತೆ, ಇಷ್ಟೆಲ್ಲ ಇಲಾಖೆಗಳು ಬರುತ್ತೆ, ಮತ್ತೆ ನಮ್ಮ ವ್ಯಾಪ್ತಿ ಏನು ಅನ್ನೋದು ಸಹಿತ ನನಗೆ ಏನಾದ್ರು ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೋದು, ನಮ್ಮಿಂದ ಯಾರಿಗಾರು ನ್ಯಾಯ ಒದಗಿಸ್ಬೋದು ಅನ್ನೋದು ನನಗೆ ಅವತ್ತು ಮನವರಿಕೆ ಆಗಿದೆ. ಅದು ನನ್ನ ವೈಯಕ್ತಿಕವಾಗಿ ಕಾಲು ಸ್ವಲ್ಪ ಏಟಾಗಿದ್ರು ಸಹ ನನಗೆ ಹೋಗೋದಕ್ಕಾಗಲಿಲ್ಲ. ಈಗ ಒಂದು ಏನಂದ್ರೆ ರಾಜಕಾರಣದಲ್ಲಿರೋದಕ್ಕೆ ದುಡ್ಡು ಇರಬೇಕು, ಇಲ್ಲ ಜಾಸ್ತಿ ನಾವು ವಿಚಾರ ತಿಳ್ಕೊಂಡು ಜಾಸ್ತಿ ಮಾತನಾಡುವಂಗಿದ್ರೆ ಒಂದು ಪಕ್ಷದಲ್ಲಿ ಒಂದು ಸ್ಥಾನಮಾನ ಸಿಗುತ್ತೆ ಅಥವಾ ಈ ಥರದ ಹುದ್ದೆಗಳು ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಆದರೆ ನೀವು ಜಾಸ್ತಿ ಮಾತಾಡಲ್ಲ, ಬಹಳ ದೊಡ್ಡ ಶ್ರೀಮಂತನೇನು ಅಲ್ಲ ನೀವು, ಇಲ್ಲೂ ಭ್ರಷ್ಟಾಚಾರ ಕಾಂಟ್ರಾಕ್ಟು ಆ ಥರದ್ದೆಲ್ಲ ಏನಿಲ್ಲ. ಆದರೂ ಕೃಷಿ ಮಾಡ್ಕೊಂಡು ಒಂದಷ್ಟು ಜ್ಞಾನ, ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಆ ದಿಶಾ ಸಂಸ್ಥೆಯ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ಹೊಸದಾಗಿ ನಾನು ಹೆಜ್ಜೆ ಇಡ್ಬೋದು. ನಿಮ್ಮ ಜೊತೆಗೆ MP ಇದ್ದಾರೆ, MLC ಇದ್ದಾರೆ, MLA ಕೂಡ ಇದ್ದಾರೆ, ಪಕ್ಷ ಯಾವ್ದಾರು ಇರಲಿ MLA ಇರ್ತಾರೆ, ಇವ್ರಿಗೆಲ್ಲ ತಿಳಿಸ್ತಕ್ಕಂಥ ಒಂದು ದೊಡ್ಡ ಶಕ್ತಿ ನೀವು. ಈಗೇನು ಅನಿಸ್ತದೆ ಸರ್ ನಿಮಗೆ? ನನಗೆ
ಆಕ್ಚುಲಿ ನನಗೆ ಎಲ್ಲರ ಜೊತೆನೂ ಸಂಪರ್ಕ MLA ನನಗೆ ಹೆಚ್ಚಿನ ಸಂಪರ್ಕ ಇಲ್ಲ. MLA ಅವರು ಏನಿದ್ದಾರೆ ಶಾಸಕರು, ನಾನು ಅವರು ಅಕ್ಕಪಕ್ಕದ ಮನೆ ಅಲ್ಲೇ ಹೌಸಿಂಗ್ ಮಾಡಲ್ ಒಟ್ಟಿಗೆ ನನ್ನ ತಂಗಿ ಅವರು ಕ್ಲಾಸ್ಮೇಟ್ಸ್ ಆಯ್ತಾ ಹೋದವರು ಬೆಳೆದಂತರು. ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ನನಗೇನು ವೈಯಕ್ತಿಕವಾಗಿ. ಪಕ್ಷ ಯಾವ್ದಾರು ಇರ್ಬೋದು, ಅದು ಅವರವರ ವಿಚಾರಧಾರೆಗೆ ಸಂಬಂಧಪಟ್ಟಿದ್ದಂಥದ್ದು. ಕೆಲಸ ಮಾಡೋ ಹುಮ್ಮಸ್ ಇದೆ ಅವರಿಗೆ. ಆದರೆ ಎಲ್ಲ ಒಂದು ಅನುದಾನದ ಕೊರತೆನೋ ಅಥವಾ ಏನೋ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿಂದೆ ಉಳಿದಿದೆ ಅನ್ನೋದಂತೂ ಸತ್ಯವಾದಂಥ ಮಾತುಗಳು. ಇನ್ನು MLC ಅವರು ಹೆಚ್ಚಿನ ನಮಗೆ ಬೆಂಬಲವಾಗಿ ನಿಂತು ಕೆಲವು ಕೆಲಸ ಕಾರ್ಯಗಳಿಗೆ ನಮಗೆ ಸಹಾಯ ಮಾಡಿದ್ದಾರೆ, ಅವ್ರ ಬಗ್ಗೆನೂ ಇದೆ. MP ಅವರು ಮಾತ್ರ ತುಂಬ ಚುರುಕಾಗಿ, ಅದರಲ್ಲೂ ವಿಶೇಷವಾಗಿ ನಾನು ತುಂಬಾನೇ ಹೆಮ್ಮೆ ಪಡೋಂಥ MP ಅಂತ ಹೇಳ್ಬೋದು. ಯಾಕಂದರೆ ಅಟೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಅವ್ರದ್ದು ಕೆಲಸ ಮಾಡಿಸ್ಕೊಳ್ಬೋದು, ಜನಗಳಿಗೆ ಏನಾದ್ರು ಅನುದಾನ ತರ್ಬೋದು ಕೇಂದ್ರದಿಂದ, ಅಥವಾ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಅಂತೂ 100ಕ್ಕೆ 100 ನಂಬಿಕೆ ಇದೆ MP ಅವ್ರ ಬಗ್ಗೆ. ಇನ್ನು ನಮಗೆ ಕೊಟ್ಟಿರೋಂಥ ಜವಾಬ್ದಾರಿಗಳನ್ನ ಇನ್ನು ಹಂತ ಹಂತವಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಇನ್ನು ನಾವು ಸಹಿತ ಅವ್ರನ್ನ ಕಾಯೋದಕ್ಕೆ ಆಗೋದಿಲ್ಲ. ನಾವೇ ಇನ್ನು ಖುದ್ದಾಗಿ ಮುಂದುವರೆದು ಹೆಚ್ಚಿನ ಸ್ವಲ್ಪ ಕೆಲಸಗಳನ್ನ ಮಾಡಬೇಕಾಗತ್ತೆ. ನಮ್ಮ ಮೇಲೂ ಹೆಚ್ಚಿನ ಜವಾಬ್ದಾರಿ ಇದೆ. ಅದು ನಿಭಾಯಿಸೋಂಥ ಕೆಲಸಗಳನ್ನ ನಾವು ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಈಗ ಅನೇಕ ಜನಗಳಿಗೆ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ಸಮಸ್ಯೆನ ಹೇಳ್ತಾ ಬರ್ತಾರೆ. ಈಗ ತಾಲೂಕು ಆಫೀಸ್ ಅಂದ್ಕೂಡಲೇ ಲಂಚ, ಅದು ಅಲ್ಲೇನು ಮಾತಾಡಂಗೆ ಇಲ್ಲ ಅಂತಾರೆ. ಆಮೇಲೆ KEB ನೀವು ಹೇಳಿದ್ರಿ, ಈಗ ತೋಟಗಾರಿಕೆದು ಒಂದು ಹೇಳಿದ್ರಿ, ಇನ್ನು ಎಜುಕೇಷನ್ನು, ಈ ಥರ ಒಂದೊಂದು ಬೇರೆ 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 ಇಲಾಖೆಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಅಂತ ಒಬ್ಬ ಸಾರ್ವಜನಿಕ ಕೇಳಿ ಅಲ್ಲಿ ಅಕಸ್ಮಾತ್ ಸೋತು ಇಲ್ಲಾಂದ್ರೆ ಗೊತ್ತಾಗದೆ ಹೋದ್ರೆ ನಿಮ್ಮನ್ನು ಸಂಪರ್ಕಿಸೋದಾದ್ರೆ ಹೇಗೆ ಸಂಪರ್ಕಿಸ್ಬೋದು? ಒಂದು ಮೊಬೈಲ್ ನಂಬರಿಗೆ ಫೋನ್ ಮಾಡಿದ್ರೆ ನಾನು ಯಾವಾಗ ಬೇಕಾದ್ರೆ ಅಟೆಂಡ್ ಮಾಡ್ತೀನಿ. ಅವರ ಕೆಲಸ ಕಾರ್ಯಗಳಲ್ಲಿ ಅವ್ರು ಕರೆದಾಗ ಬಂದು ಅವರಿಗೆ ಅನುಕೂಲ ಆಗೋಂಥ ನನ್ನ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಂತೂ ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ 5 ತಾಲೂಕುಗಳಲ್ಲಿ ಇರ್ತಕ್ಕಂಥ 4 ತಾಲೂಕುಗಳಲ್ಲಿ ಇರ್ತಕ್ಕಂಥ ಯಾರು ಬೇಕಾದ್ರೂ ನಿಮ್ಮನ್ನು ಸಂಪರ್ಕಿಸ. 100ಕ್ಕೆ ನಾನು ನೀವು ಮೂಡಿಗೆರೆಗೆ ಸೀಮಿತ ಆಗಿದ್ದೀನಿ ಇದು ಆ ಥರ ಇಲ್ಲ. ಇದು ಜಿಲ್ಲಾ ವ್ಯಾಪ್ತಿಗೆ, ಇದು ನಾನು ಮೂಡಿಗೆರೆ ತಾಲೂಕಿಗೆ ಲಿಮಿಟ್ ಅಂತ ಏನಿಲ್ಲ. ಈ 4 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೇ ತೊಂದರೆಗಳಾದ್ರೂ ಅಥವಾ ಅಧಿಕಾರಿಗಳಿಂದ ಸರಿಯಾಗಿ ಸಿಗಂತ ಅನುದಾನಗಳ ಬಗ್ಗೆ ತಾರತಮ್ಯ ಯಾವುದೇ ವ್ಯತ್ಯಾಸಗಳಾದ್ರೂ ಇಡೀ 4 ವಿಧಾನಸಭಾ ಕ್ಷೇತ್ರ ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. KDP ಸದಸ್ಯ ಅಂತಂದ್ರೆ ಯಾವ ರೀತಿ ರಾಜ್ಯ ಸರ್ಕಾರದಿಂದ KDP ಸದಸ್ಯ ಅಂತ ಮಾಡಿದ್ರೆ ಸೇಮ್ ಅದೇ ರೀತಿ ಇದು ನಾಮನಿರ್ದೇಶನ ಕೇಂದ್ರ ಸರ್ಕಾರದಿಂದ. ಈಗ ಈ ತರ ನಿಮ್ಮನ್ನ ನೇಮಕ ಮಾಡಿದ್ರು, ನೇಮಕ ಮಾಡಿ ಈಗಾಗಲೇ 5 ತಿಂಗಳಾಯ್ತು ಅಂದ್ರೆ ನೀವೇನೋ ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು ಏನಾದ್ರು ದುಡ್ಡು ಮಾಡ್ಬೋದು, ಅಲ್ಲಿ ಬಹಳ ಇನ್ಫ್ಲೂಯೆನ್ಸ್ ಮ್ಯಾನ್ ಆಗ್ಬೋದು ಅಂತ ಏನಾದ್ರು ಹೋಗಿ ಇವತ್ತು ಆ ಥರದ ಅವಕಾಶ ಇಲ್ಲ ನನಗೆ, ಇಲ್ಲಿ ಬರೀ ತುಕ್ಷಟಿ ಕೆಲಸ ಮಾಡಬೇಕು ಅಂತ ಏನಾದ್ರು ಬೇಜಾರಾಗ್ತುಂಟ? ಇಲ್ಲ, ಹಿಂದೆ ನಾನು 2004-5ರಿಂದ 2020 ತನಕ 3 ಟರ್ಮ್ ನನ್ನ ಗ್ರಾಮ ಪಂಚಾಯತಿ ಆಗಿದ್ದೆ. ನನ್ನ ಬಗ್ಗೆ ನನ್ನ ಬಗ್ಗೆ ಹೇಳ್ಕೊಳೋದು ತಪ್ಪಾಗತ್ತೆ. ಆ ಥರದ ಕಂಪ್ಲೇಂಟ್ಸು ನನ್ನ ಬಗ್ಗೆನೂ ಯಾರು ವಿರೋಧ ಪಕ್ಷದವರು ಸಹಿತ ಇಲ್ಲಿ ಮಾಡಿಲ್ಲ ಅಂತ ಹೇಳ್ಬೋದು. ಆ ಥರದಕ್ಕೆ ಅವಕಾಶ ಕೊಡಲೂ ಇಲ್ಲ ಇಲ್ಲಿ ತನಕ. ಬಟ್ ಸರ್ವಿಸ್ ಅನ್ನೋದು ಅದೇನೋ ನಮ್ಮ ದೊಡ್ಡಪ್ಪನಿಂದ ನನಗೆ ಬಂದಿದ್ದು ಅಂತ ಅನ್ಕೊಂತೀನಿ. ನಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ನಾನು ಪ್ರಾಮಾಣಿಕವಾಗಿ ಇಲ್ಲಿ ತನಕ ನಾನು ಪ್ರಾಮಾಣಿಕವಾಗಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಮುಂದೆನೂ ನನಗೆ ಎಲ್ಲಿ ತನಕ ನನಗೆ ಮಾಡಬೇಕು ಅಂತ ನನ್ನ ಮನಸ್ಸು ಅನಿಸುತ್ತೆ ಅಲ್ಲಿ ತನಕನೂ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗೋಂಥದ್ದು ನಾನು ಮಾಡ್ತೀನಿ. ನಿಮ್ಮ ದೊಡ್ಡಪ್ಪನ ವಿಚಾರ ಹೇಳಿದ್ರು ವೀರಪ್ಪಗೌಡರು, ಅವರು ಕೃಷಿಕರಾಗಿದ್ದರು, ರಾಜಕಾರಣಕ್ಕೂ ಬಂದರು, ದೊಡ್ಡ ಮಟ್ಟದ ರಾಜಕಾರಣ ಪ್ರಧಾನರಾಗಿದ್ದೀರಾ? ಹೌದು, ಹಳೆ ಮೂಡಿಗೆರೆ ಗ್ರಾಮ ಪಂಚಾಯತಿ ಪ್ರಧಾನರಾಗಿದ್ದರು. ಆದರೆ ಅವರು ಒಂದು ಇಟ್ಟಂತ ದಿಟ್ಟ ಹೆಜ್ಜೆ, ಮೂಡಿಗೆರೆ RRS ಒಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಆಗ್ಬೇಕು ಅಂತಕ್ಕಂಥದ್ದು ಅವ್ರದ್ದೊಂದು ದೊಡ್ಡ ಕೂಗು. ರಾಜಕಾರಣಿಗಳು ಬೇರೆಯವರೆಲ್ಲ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿದ್ದು ಒಂದು ಹಾರ್ಟಿಕಲ್ಚರ್ ಕಾಲೇಜು, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಆಗಬೇಕು ಅಂತ ಹೋರಾಟ ಮಾಡಿದ್ರಲ್ಲಿ ಅವರು ಮೊದಲಿಗಿರು. ಹತ್ತಿರದಲ್ಲಿ ಅವ್ರ ತೋಟದ ಪಕ್ಕದ ಜಾಗನೇ ಇವತ್ತು ಹಾರ್ಟಿಕಲ್ಚರ್ ಕಾಲೇಜ್ ಇರೋಂಥದ್ದು. ಓಕೆ, ಅಂಥವ್ರ ಈಗ ಬರೀ ನಾವು ರಾಜಕಾರಣಿಗಳದ್ದೇ ಹೇಳ್ತಾ ಹೋಗ್ತೀವಿ, ಅದ್ರ ಮೂಲ ಶ್ರಮ ಪಟ್ಟವ್ರು ಯಾರು ಅಂತೇಳಿ. ಇವತ್ತು ರಾಜಕಾರಣಿಗಳನ್ನ ಬಹಳಷ್ಟು ಜನ ಎಲ್ಲನೂ ದೂರ್ತಾರೆ ಅವರು ಇರೋಂಥಲ್ಲಿ. ಮೋಟಮ್ನ ಒಂದು ಪರ್ಮನೆಂಟ್ ಯೋಜನೆ ಇವತ್ತು ಅಂತಂದ್ರೆ ಕಿತ್ಲೆಗಂಡಿಯಿಂದ ಕುಡಿಯೋ ನೀರಿನ ಯೋಜನೆ ಅಲ್ವಾ. ಇವತ್ತು 14 ಲಕ್ಷ ಲೀಟರ್ ನೀರಿನ ಟ್ಯಾಂಕ್ ಕಟ್ತೀವಿ ಅಂದ್ರೆ ನೀರೆಲ್ಲಿ ತರೋದು? ಹಾಗಾಗಿ ಇವತ್ತು ಹೇಮಾವತಿ ನದಿ ನಿಮ್ಮೂರ ಪಕ್ಕದಲ್ಲಿ ಇರೋದಲ್ಲ, ಹೇಮಾವತಿ ನದಿಯಿಂದ ನೀರು ಬರುತ್ತೆ ಅಂದ್ರೆ ಬಹಳ ದೊಡ್ಡ ಯೋಜನೆ. ಹಾಗಾಗಿ ಅಂಥ ಯೋಜನೆಗಳನ್ನು ಮಾಡಿದಾಗ ಅವು ಒಂದು ನೆನಪಿನಲ್ಲಿ ಉಳಿತಕ್ಕಂಥದ್ದು. ಈಗ ಅವ್ರನ್ನ ಕೇಳಿದ್ರೆ ಬಸ್ ಸ್ಟಾಪ್ ಕಟ್ಟಿಸ್ತೀವಿ, ಅಂಗನವಾಡಿ ಕಟ್ಟಿಸ್ತೀವಿ, ಸ್ಕೂಲ್ ಕಟ್ಟಿದ್ವಿ,
ಹೀಗೆಲ್ಲ ಇರ್ತದೆ. ಅದು ಜನಸಂಖ್ಯೆ ಅನುಗುಣವಾಗಿ ಅದು ಆಗುತ್ತೆ. ಆದರೆ ಒಂದು ಡ್ಯಾಶಿಂಗ್ ನೇಚರ್ ಅಂತ ಹೇಳ್ತಾರೆ. ಒಂದು ಡ್ಯಾಶಿಂಗ್ ನೇಚರ್ ಇದ್ರೆ ಹೊಸ ಹೊಸ ಯೋಜನೆಗಳನ್ನೆಲ್ಲ ತರುವುದು. ನಿಮ್ಗೆ ಅನ್ಸ್ಬೋದು ನೋಡಿ, ಈಗ ನಮಗೆ ಡಿ ಬಿ ಚಂದ್ರೇಗೌಡರ ಕಾಲದಿಂದ ಈ ಕಡೆ ಎಂಪಿಗಳು ಗೊತ್ತಿರೋಂಥದ್ದು. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಯಾವಾಗಲೂ ಹೇಳ್ತಾ ಇದ್ರು, ಒಂದು ಶಾಪಗ್ರಸ್ತ ಜಿಲ್ಲೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ಮುಖ್ಯಮಂತ್ರಿ ಆಗೋದಕ್ಕೆ ಕ್ಯೂನಲ್ಲಿದ್ದಾರೆ ಹೊರತು ಅರ್ಹತೆ ಇಲ್ಲ. ಸುಮ್ಮನೆ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂತಾರೆ, ನಂದೊಂದು ಸೀಟ್ ಸೇರಿಸಿದ್ದು ಎಲ್ಲ ಪಕ್ಷರು. ಆದರೆ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಸೆಂಟರ್ ಇರೋದು, ಟ್ರೈನಿಂಗ್ ಇರೋದು, ಯಾವುದೇ ರಂಗ, ಕಲೆ, ಸಾಹಿತ್ಯ, ಎಜುಕೇಷನ್ನು ಇದಕ್ಕೊಂದು ಟ್ರೈನಿಂಗ್ ಮಾಡ್ತಕ್ಕಂಥ ಒಂದು ಕೇಂದ್ರ ನಮ್ಮಲ್ಲಿ ಇಲ್ಲ. ಮೆಡಿಕಲ್ ಕಾಲೇಜ್ ಇಲ್ಲ. ಈಗೇನೋ ಆಗಿದೆ ಚಿಕ್ಕಮಗಳೂರಿನಲ್ಲಿ ಹಾಗೆ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ. ಹಾಗಾಗಿ ಹಿಂದಿನ ಎಂಪಿಗಳು ಕೂಡ ಜಿಲ್ಲೆಯ ಬಗ್ಗೆ ಒಂದು ನೈತಿಕತೆ ಇಟ್ಕೊಂಡು ನನ್ನ ಜಿಲ್ಲೆಗೆ ಇಂಥದ್ದು ಬೇಕು ಅಂತೇಳಿ ಹೋರಾಟ ಮಾಡಲಿಲ್ಲೇನೋ ಅಂತ ಸಾರ್ವಜನಿಕರು ಇವತ್ತು ದೂರ್ತಾರೆ. ಓಕೆ ಸರ್, ಇನ್ನು ಮುಂದುವರೆದು ದಿಶಾ ಸಂಸ್ಥೆ ಬಗ್ಗೆ ಇನ್ನೇನು ಹೇಳಕ್ಕಿದೆಯಾ? ದಿಶಾ ಸಂಸ್ಥೆ ಬಗ್ಗೆ ಇನ್ನೇನು ಹೆಚ್ಚಿನ ಮಾಹಿತಿ ಇನ್ನು ಬರ್ತಾ ಬರ್ತಾ ಸ್ವಲ್ಪ ನನಗೆ ಗೊತ್ತಾಗಬೇಕಾಗತ್ತೆ. ಇಲ್ಲಿ ತನಕ ಇಷ್ಟು ಮಾಹಿತಿ ಇದೆ. ನೀವು ಈಗಾಗಲೇ ಹೇಳಿದ್ರಿ ತೋಟಗಾರಿಕೆ ಕಾಲೇಜು ಅಥವಾ ಇದೇನು ZARS ಅಂತ ಏನು ಇವಾಗ ರಿಸರ್ಚ್ ಸೆಂಟ್ರು, ಅಥವಾ ನೀವು ಹೇಳಿದ್ರಿ ಕುಡಿಯೋ ನೀರು ಯೋಜನೆ ಆಗಿರ್ಬೋದು, ಅಥವಾ ಬಸ್ ಡಿಪೋ ಆಗಿರ್ಬೋದು, ಅಥವಾ ಮೂಡಿಗೆರೆ ಸ್ಟೇಡಿಯಂ ಆಗಿರ್ಬೋದು, ಇವೆಲ್ಲ ಶಾಶ್ವತವಾದಂಥ ಒಂದು 10 ವರ್ಷಗಳಿಗೆ ಜನಗಳಿಗೆ ಕೆಲಸ ಸಿಗೋಂಥದ್ದಾಗಿರ್ಬೋದು. ಈ ಥರ ಯೋಜನೆಗಳು ತುಂಬ ಅವಶ್ಯಕತೆ ಮೂಡಿಗೆರೆಗಂತೂ 100ಕ್ಕೆ 100 ಇದೆ. ಅದರಲ್ಲಿ ನಮ್ಮ ಹಳೆಕೋಟೆಯಲ್ಲೇ ಸಹಿತ ಒಂದು ನಮ್ಮ ದೊಡ್ಡಪ್ಪನ ಹೋರಾಟದಲ್ಲಿ ಒಂದು 10 ಎಕರೆ ಒಂದು ಶಾಲೆಗೆ ಅಂತ ಜಾಗನ ಉಳಿಸ್ಕೊಂಡಿದ್ರು. ಆ ಜಾಗ ಭಾರಿ ವರ್ಷಗಳ ಅದು ಕೋರ್ಟಲ್ಲಿ ಫಾರೆಸ್ಟ್ ಇಲಾಖೆಗೂ ಮತ್ತೆ ನಮ್ಮ ಇದಕ್ಕೆ ನಡೆದು ಕೊನೆಗೂ ಹೋರಾಟದಲ್ಲಿ ನಾವು ಜಯಶಾಲೆ ಅದು. ಆಮೇಲೆ ನಮ್ಮ ದೊಡ್ಡಪ್ಪ ತಿರೋದ್ಮೇಲೆ ಊರ ನಾವೆಲ್ಲ ಸೇರ್ಕೊಂಡು ನಮ್ಮ ಗ್ರಾಮ ಎಲ್ಲ ಮುಖಂಡರ ಮುಖಾಂತರ ಎಲ್ಲ ಅದನ್ನ ವಾಪಸ್ ನಮ್ಮ ಪಡೆಯೋದ್ರಲ್ಲಿ ಯಶಸ್ವಿ ಆದ್ವಿ. ಆ 10 ಎಕರೆ ನಾವು ಸಹಿತ ಕಳೆದ ಬಾರಿ ಅದನ್ನ ಸುಮ್ಮನೆ ಬಿಟ್ಟು ಅದನ್ನ ಹಾಳು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅದನ್ನ ಪಾಲಿಟೆಕ್ನಿಕ್ ಅಥವಾ ITI ಕಾಲೇಜನ್ನ ತನ್ನಿ ಅಂತ ಜಾಗ ಮೂಡಿಗೆರೆಯಲ್ಲಿ ಅಷ್ಟು ಹತ್ರದಲ್ಲಿ 10 ಎಕರೆ ಒಂದೇ ಬೌಂಡ್ರಿ ಇರೋಂಥದ್ದು ಸರ್ಕಾರಿ ಜಾಗ ಎಲ್ಲೂ ಇಲ್ಲ ಮಾಡಿ ಅನ್ನೋ ಒಂದು ಪ್ರಯತ್ನನೂ ಇದೆ. ಮುಂದೆನೂ ಅದನ್ನು ಸಹಿತ ಮಾಡಬೇಕು ಅನ್ನೋದು ನನ್ನದು. ಯಾಕಂದ್ರೆ 10 ಮಕ್ಕಳಿಗೆ ಇಲ್ಲಿಂದ ಇಲ್ಲೆಲ್ಲೇ ಹೋಗಿ ಓದ್ತಾರೆ. ITI ಅಥವಾ ಪಾಲಿಟೆಕ್ನಿಕ್ ಕಾಲೇಜ್ ಆದ್ರೆ ಇಲ್ಲಿ ಬಡ ಮಕ್ಕಳಿಗೆ ಎಲ್ಲೋ ಒಂದು ಕಡೆಗೆ ಗ್ಯಾರೇಜು ಅಥವಾ ಇನ್ನೊಂದು ಇಡೋಂಥದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಮುಂದೆ ಯಾರೋ ರಾಜಕಾರಣಿಗಳು ಅವಕಾಶ ಸಿಕ್ಕಿದ್ರೆ ಅದನ್ನ ಗಮನ ಹರಿಸಲಿ ಅನ್ನೋದು ನಮ್ದೊಂದು ಕೂಗಿದೆ. ಗ್ರಾಮಸ್ಥರು ಎಲ್ಲರೂ ಸಹಿತ ಅದ್ರ ಬಗ್ಗೆ ಹಾಳಾಗಬಾರ್ದು ಆ ಜಾಗ ಬಿದ್ದು ಅನ್ನೋದು ಒಂದು ಅಭಿಪ್ರಾಯ ಇದೆ. ಈಗ ಪಕ್ಷದವರೇ ಹೇಳ್ಬೇಕು ಅಂತಿಲ್ಲ, ಸಾರ್ವಜನಿಕರಲ್ಲಿ ಯಾರು ಬೇಕಾದ್ರು. MS ಅಶೋಕ್ ಅಂತ ಸತ್ತೋದ್ರು ನೋಡಿ, ಅವ್ರು ಹೇಳ್ತಾ ಇದ್ರು ಪಾಲಿಟೆಕ್ನಿಕ್ ಕಾಲೇಜು ಇನ್ನೊಂದೆಲ್ಲ ಇಲ್ಲೇ ಬೀಜವಳ್ಳಿ ಹತ್ರ ಇರ್ತಕ್ಕಂಥ ಹಾರ್ಟಿಕಲ್ಚರ್ ಜಾಗ ಬೇಕಾದಷ್ಟಿದೆ. ಹೌದು, ಅದೇನು ಅಂತ ಯೂಸ್ ಆಗ್ತಿಲ್ಲ ಅಂತ ಜಾಗದಲ್ಲಿ ಮಾಡೋದು. ನೀವೊಂದು ಹೊಸ ವಿಚಾರ ಹೇಳಿರಿ, 10 ಎಕರೆ ಜಾಗ ಇದೆ ಇವತ್ತು ಅಂತೇಳಿ. ನಿಜವಾಗ್ಲೂ ಶಾಸಕಿಯವರೇ ನಿಮಗೆ ಗೊತ್ತೇ ಇಲ್ಲ, ಇವತ್ತು ಕೇಳಿ 10 ಎಕರೆ ಜಮೀನಿದೆ ಅಲ್ಲಿ ಶಾಲೆಗೆ ಸಂಬಂಧಪಟ್ಟದ್ದು. ಅಲ್ಲಿ ಎಜುಕೇಶನ್ಗೆ ಸಂಬಂಧಪಟ್ಟಂಥದ್ದು ನೀವು ಏನು ಬೇಕಾದ್ರೂ ಮಾಡಿ, ಯಾವ ಕಾಲೇಜ್ ಆದರೂ ಮಾಡಿ, ನೀವು ಒಂದು ಅನುಕೂಲ. ಯಾವುದೇ ಕಾಲೇಜ್ ಇರ್ಬೋದು, ಸಾರ್ವಜನಿಕರಿಗೆ ಅನುಕೂಲ ಆಗಂಥದ್ದು. ಈಗ ನೋಡಿ, ಅವಾಗೆಲ್ಲ ಪ್ರಧಾನರಾಗಿದ್ದಂಥ ಕಾಲದಲ್ಲಿ ನಮ್ಮ ದಾಸರಳ್ಳಿ ಪ್ರಧಾನ ಲಕ್ಷ್ಮಣಗೌಡರು ಕೂಡ ಎಲ್ಲ ಗ್ರಾಮ ಪಂಚಾಯತಿನಲ್ಲೂ ಒಂದು 5 ಎಕರೆ 10 ಎಕರೆ ಶಾಲಾವನ ಅಂತ ಮಾಡಿ ಇವತ್ತು ಎಲ್ಲ ಕಡೆ ಜಾಗ ಇದೆ. ಹಾಗೆ ಗ್ರಾಮ ಪಂಚಾಯತಿಲಿ ಸರ್ಕಾರಿ ಜಮೀನಿದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದು ನಗರಕ್ಕೆ ಹತ್ರ ಹೊಂದ್ಕೊಂಡಂತ ಗ್ರಾಮ ಪಂಚಾಯತಿ, ಅದರಲ್ಲೂ ಮಧ್ಯಮ ವರ್ಗ ಮತ್ತೆ ಬಡವರಿಗೆ ಅನುಕೂಲ ಆಗಂತ ಪಾಲಿಟೆಕ್ನಿಕ್, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಕ್ಕಾಗೋದಿಲ್ಲ. ಒಂದು ಪಾಲಿಟೆಕ್ನಿಕ್ ITI ಇದ್ರೆ ಒಂದು ಮಧ್ಯಮ PUC ಮುಗಿಸ್ಕೊಂಡು ಅದನ್ನ ಹೋಗಿ ಮಾಡಿದ್ರೆ ಅವರ ಸ್ವಂತ ಉದ್ಯೋಗನ ಕಂಡುಹಿಡಿಯೋದಕ್ಕೆ ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದಾಗಬೇಕು ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ಮತ್ತೆ ಹತ್ರ ನಿಮ್ಗೆ ಡಿಪೋದಿಂದ 1 ಕಿಲೋಮೀಟರ್ ಇಲ್ಲ, ಅಷ್ಟು ಒಳಗೆ ಅರ್ಧ ಕಿಲೋಮೀಟರ್ ಒಳಗೆ ಜಾಗ ಸ್ಟಾರ್ಟ್ ಆಗುತ್ತೆ. ಹಿಂದೆ ಅದು ಹಳ್ಳಿ, ಇವಾಗ ಅದು ನಗರಕ್ಕೆ ಹೊಂದ್ಕೊಂಡಿದೆ. ಹೋಗೋದಕ್ಕೆ 5 ನಿಮಿಷ ಆಗ್ಬೋದು, ಬರೋದಕ್ಕೆ 5 ನಿಮಿಷ ಆಗ್ಬೋದು ಅಂತ ಅನ್ಕೊಂತೀನಿ. ಅದನ್ನ ಉಳಿಸ್ಕೊಂಡಿದೆ ಭಾರಿ ದೊಡ್ಡ ಒಂದು ಹೋರಾಟ. ಅದ್ರಲ್ಲಿ ಆ ಭಾಗದ ಗ್ರಾಮದ ಎಲ್ಲರೂ ಸಹಿತ ಅದ್ರ ಬಗ್ಗೆ ಕಾವಲುಗಾರಾಗಿ ನಿಂತ್ಕೊಂಡು ಅದನ್ನ ಎಲ್ಲೂ ಒತ್ತುವರಿ ಆಗದಲ್ಲಿದ್ದಂಗೆ ಇಲ್ಲಿ ತನಕ ಕಾದು ಉಳಿಸಿದ್ದಾರೆ. ಅದೊಂದು ವಿಶೇಷ. ಮತ್ತೆ ಎಲ್ಲ ಗ್ರಾಮಗಳಲ್ಲೂ ಈ ತರ ಸರ್ಕಾರಿ ಭೂಮಿ ಇದೆ. ಆದ್ರೆ ಹಳೆಕೋಟೆನಲ್ಲಿ ಇರ್ತಕ್ಕಂಥದ್ದು ಮೂಡಿಗೆರೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿ 5 ಕಿಲೋಮೀಟರ್ ಒಳಗಡೆ 10 ಎಕರೆ ಜಾಗ ಇರುವಂತದ್ದು. ಆ ಊರಿನ ಗ್ರಾಮಸ್ಥರು ನೋಡಿ, ಯುವಕರು ಇರ್ಬೋದು, ಹಿರಿಯರು ಇರ್ಬೋದು, ಏನೋ ನನ್ನ ಊರಿನ ಒಂದು ಜಾಗ ಇರ್ಬೇಕಲ್ಲಿ, ಉಳಿಬೇಕು ಅಂತೇಳಿ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಅಂತ ಒಂದು ಜಾಗದ ಬಗ್ಗೆ ಶಾಸಕರಿಗೆ ಒಂದು ಕಣ್ಣು ಬೀಳಲಿ, ಆ ಜಾಗನ ಹೊಡೆಯಕ್ಕಲ್ಲ, ಒಂದು ಏನಾದ್ರು ಸರ್ಕಾರಿ, ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಶಿಕ್ಷಣ ಶಿಕ್ಷಣ ಅವರು ಶಾಲೆಯ
ಒಂದು ಅಭಿವೃದ್ಧಿ ಸಮಿತಿ ಇದೆ, ಅದು ಶಾಲಾ ಕಮಿಟಿಯ ಜಾಗ, ಅದು ಶಾಲಾ ವನ ಅದು. ಹಾಗಾಗಿ ಅದು ಸ್ವಲ್ಪ ಗೊಂದಲಗಳ ಮಧ್ಯದಲ್ಲಿ ಈಗ ಫ್ರೀ ಆಗಿದೆ, ಕಂದಾಯ ಇಲಾಖೆ ಆಗಿದೆ. ಮುಂದಿನ ದಿನಗಳಲ್ಲಾದರೂ ಜಾಗ ಎಲ್ಲಿ ಅಂತ ಸಾಮಾನ್ಯವಾಗಿ ಶಾಸಕರು ಕೇಳ್ತಾ ಇರ್ತಾರೆ. ನೋಡಿ ಶಾಸಕರೇ, ಹಳೆಕೋಟೆ ಹತ್ರ 10 ಎಕರೆ ಇದೆ, ಎಜುಕೇಶನ್ಗೆ ಸಂಬಂಧಪಟ್ಟ ಸಮಯ ಇರಲಿ. ಅಲ್ಲಿ ಮಧ್ಯದಲ್ಲಿ ಒಂದೆರಡು ಪಾಲಿಟೆಕ್ನಿಕ್ ಕಾಲೇಜಿಗೆ ಒಂದು ಪರ್ಮಿಷನ್ಗೂ ಕೇಳಿದ್ದಾರೆ. ನಾವು ಅದನ್ನ ಅಲ್ಲಿ STMC ಕಮಿಟಿಲಿ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ಪಾಸ್ ಮಾಡಿ ಸಹಿತ ಕೊಟ್ಟಿದೀವಿ 2 ಎಕರೆನ. ಇನ್ನೂ ಅದರಲ್ಲಿ ಇನ್ನೂ 8 ಎಕರೆ ಹಾಗೆ ಇವ್ರು MLA ಮಾಡಿಸಿರೋದು ಇಲ್ಲ, ಅದು ಮೊದಲೇ ಆಗಿತ್ತು. ಹೌದೌದು. ಈಗ ಹೊಸ ಏನಾದರೂ ಪ್ರಾಜೆಕ್ಟ್ಗಳು ಬಂದರೆ ನೋಡಿ, ಜಾಗ ಇಲ್ಲಿದೆ, ಮಾಡ್ಬೋದು ಅಂತ ಹೇಳ್ತಾ ಸಮಯ ಆಗ್ತಾ ಬಂತು. ಇನ್ನೇನು ಹೇಳಕ್ಕಿದ್ಯಾ? ಇನ್ನು ಈಗ ಏನಾಗಿದೆ ಅಂದ್ರೆ, ನೀವು ಮಾಧ್ಯಮದ ಜೊತೆ ಸ್ವಲ್ಪ ಕಡಿಮೆ, ಈ ಮನುಷ್ಯ ಮಾತಾಡೋದೇ ಕಡಿಮೆ, ಅದ್ರ ವಿಚಾರ ಇದೆ ತಲೆಯಲ್ಲಿ, ಒಂದಷ್ಟು ಚಿಂತೆ ಮಾಡಲ್ಲ, ಹಿಂಗೆಲ್ಲ ಆಯ್ತಲ್ಲ ಅಂತ ಒಂದಷ್ಟು ಚಿಂತನೆ ಮಾಡ್ತಾರೆ, ಎಲ್ಲಿಗೆ ಬೇಕದನ್ನ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಈಗ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಅಂತೂ ಹಾಗೆ ಆಗುತ್ತೆ 5 ವರ್ಷಕ್ಕೆ ಒಂದ್ಸರಿ ಸಂವಿಧಾನ ಪ್ರಕಾರ. ಆದರೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಆಗದೆ ಇರೋಂಥದ್ದು, ಅದು ನಾವು ಯಾರನ್ನು ದೂರಂಗೇ ಇಲ್ಲ. ಈಗ ಸಿದ್ದರಾಮಯ್ಯನವ್ರು ಸರ್ಕಾರ ಮಾಡಲಿಲ್ಲ ಅಂತ ದೂರಂಗೇ ಇಲ್ಲ. ಯಾಕೆಂದ್ರೆ ನೀವು ಮಾಡಲಿಲ್ಲ, BJPಯವರು. ಈ ನೀವೇ ಕಲಿಸಿದ ಪಾಠನ ಇವರು ಮುಂದೂಡ್ಕೊಂಡು ಹೋಗ್ತಾರೆ. 5 ವರ್ಷ ಆದ ಕೂಡಲೇ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಚುನಾವಣೆ ನಡೆಯಲ್ಲ ಅಂತಂದ್ರೆ ಇವಾಗಲೂ ಬಹಳ ಬೇಜಾರದ ವಿಚಾರ. ಈ ಗ್ರಾಮ ಪಂಚಾಯತಿ ಚುನಾವಣೆ ಬಂದರೆ ನೀವು 3 ಸರಿ ಆಗಲೇ ಈಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀರಿ. ಏನು ಪಾತ್ರ ಏನು ನಿಮ್ಮದು? ಅಥವಾ ನಿಮ್ಮ ಪಕ್ಷ ಒಪ್ಪಿದರೆ ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತಿಗೆ ನಿಲ್ತಕ್ಕಂಥ ಆ ಸ್ಥಾನ ಬಂದರೆ ತಯಾರಿದ್ದೀರಾ? ಇವಾಗ ಗ್ರಾಮ ಪಂಚಾಯತಿ ಈಗಾಗಲೇ 3 ಟರ್ಮ್ ಆಗಿದೆ. ಗ್ರಾಮ ಪಂಚಾಯತಿ ಬಗ್ಗೆ ಅಲ್ಲ, ಮತ್ತೆ ನಾವು ಯಾವುದೇ ರಾಜಕಾರಣ ಹೊರತುಪಡಿಸಿ ನಾವು ಅಭಿವೃದ್ಧಿ ಕಾರ್ಯಗಳು ಅಥವಾ ಜನಗಳಿಗೆ ಏನಾದ್ರು ಅನುಕೂಲ ಮಾಡಬೇಕು ಅಂತಂದ್ರೆ ನಾವು ಯಾವುದೇ ರಾಜಕಾರಣಿ ಅಂದ್ರೆ 1 ಸಲ ಗ್ರಾಮ ಪಂಚಾಯತಿ ಚುನಾವಣೆನ ಎದುರಿಸ್ಬೇಕು. ಯಾಕೆಂದ್ರೆ ನೀವು ಗ್ರಾಮ ಪಂಚಾಯತಿ ಒಳಗಡೆ ಮೂಲಭೂತ ಸೌಕರ್ಯ ಅಂದ್ರೆ ವಿದ್ಯುತ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಮನೆ ಆಗಿರ್ಬೋದು, ವೈಯಕ್ತಿಕ ಸೌಲಭ್ಯಗಳು ಸಿಗಂಥದ್ದು ಗ್ರಾಮ ಪಂಚಾಯತಿ. ಅಲ್ಲಿ ತಿಳುವಳಿಕೆ ಬಂದಂಥದ್ದು ನಿಮ್ಗೆ ಯಾವ್ದ್ರಲ್ಲೂ ತಿಳುವಳಿಕೆ ಬರೋದಿಲ್ಲ. ಇನ್ನು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ನೀವು ಬಗ್ಗೆ ಹೇಳಿದ್ರಿ, ಅದು ಬಾರಿ ಒಂದು ಇಲ್ಲಿ ತನಕ ನಡೀದಲ್ಲಿದ್ದೆ ಭಾರಿ ದೊಡ್ಡ ಒಂದು ತಪ್ಪು ಅನ್ಸುತ್ತೆ. ಯಾಕೆಂದ್ರೆ ಯಾವುದೇ ಒಂದು ರಾಜಕೀಯ ವ್ಯವಸ್ಥೆ ಒಳಗಡೆ 2ನೇ ಹಂತ MLA ಬಿಟ್ರೆ 2ನೇ ಹಂತ ಜಿಲ್ಲಾ ಪಂಚಾಯತಿ, ಆಮೇಲೆ ತಾಲೂಕ್ ಪಂಚಾಯತಿ. ಅನುದಾನದಲ್ಲಾಗಿರ್ಬೋದು ಅಥವಾ ಲೀಡರ್ಶಿಪ್ ಅಲ್ಲಾಗಿರ್ಬೋದು, ಎರಡೂ ಸಹಿತ. ಒಬ್ಬ ರಾಜಕೀಯವಾಗಿ ಬೆಳಿಬೇಕು ಅಂತಂದ್ರೆ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ರೆ ಅವನ ವ್ಯವಸ್ಥೆಗಳ ಬಗ್ಗೆ ಅವನ ರಾಜಕಾರಣಕ್ಕೆ ಸೂಟ್ ಆಗಿದಾನೋ ಇಲ್ವಾ ಅಂತ ತೀರ್ಮಾನ ಆಗೋದು ಅವಾಗ ಗೊತ್ತಾಗುತ್ತೆ. ಅವ್ನು ಬೆಳೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ಥರ ಚುನಾವಣೆ ನಡೆಸ್ದಲೇ ಇದ್ದಿದ್ದು ಎಲ್ಲ ಒಂದ್ ಕಡೆಗೆ 2ನೇ ಲೀಡರ್ಶಿಪ್ ಬೆಳೆದಲೇ ಇರೋಂಥದ್ದು ಈ ಒಂದು 7-8 ವರ್ಷದಲ್ಲಿ ಎಲ್ಲಾ ಪಕ್ಷದಲ್ಲಿಗೂ ಸಮಸ್ಯೆ ಆಗಿರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಡೀದಲೇ ಇದ್ದಿದ್ದು ಗ್ರಾಮ ಪಂಚಾಯತಿಗೆ ತುಂಬಾ ಅದು ಅನಾನುಕೂಲ ಆಯಿತು. ಯಾಕೆ ಅಂತಂದ್ರೆ ನಾನು ಈ KDP ಸಭೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ನಡೆಯುವಂಥ ಸಭೆಗಳಾಗಿರ್ಬೋದು, ಗ್ರಾಮ ಪಂಚಾಯತಿಯಲ್ಲಿ ಆಗಂತ ಆಗು ಹೋಗುಗಳ ಬಗ್ಗೆ ಅಥವಾ PDOಗಳು, ಸೆಕ್ರೆಟರಿಗಳು ಕೆಲಸ ಮಾಡ್ದಲ್ಲ ಇದ್ದಂಥದನ್ನ ಕಂಪ್ಲೇಂಟ್ ಹೇಳೋದಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರಿಗೆ ಅವಕಾಶ ಇರೋದೇ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯರು ಗಮನಕ್ಕೆ ತರಬೇಕು. ಒಂದು ತಾಲೂಕ್ ಪಂಚಾಯತಿ ಗಮನಕ್ಕೆ ತಂದ್ರೆ ಅವರು ತಾಲೂಕ್ ಪಂಚಾಯತಿ EO ಏನಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡ್ಬೋದು, ಮೀಟಿಂಗ್ ಅಲ್ಲಿ ಸಭೆಯಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಬೋದು. ಕೆಲಸ ಆಗ್ದಲೇ ಇದ್ರೆ ಅಲ್ಲಿ PDOಗಳ ಬಗ್ಗೆ ನಿರ್ಣಯನೂ ತಗೊಳೋದಕ್ಕೆ ಒಂದು ಅವಕಾಶ ಇರ್ತದೆ. ಅವಾಗ ಕೆಲಸ ಕಾರ್ಯಗಳು ಸಹಿತ ನಿರಂತರವಾಗಿ ನಡೀತದೆ. ಅದಕ್ಕೂ ಮೀರಿ ಕೆಲಸಗಳಾಗ್ದಲೇ ಇದ್ದಂಥದ್ದು ಜಿಲ್ಲಾ ಪಂಚಾಯತಿಗೆ ವರ್ಗಾವಣೆ ಮಾಡಿದ್ರೆ ಅಲ್ಲೂ ಸಹಿತ ಚರ್ಚೆ ಆಗಿ ಅಲ್ಲಿ CO ಅವರು ಅದ್ರ ಬಗ್ಗೆ ಗಮನ ಹರಿಸೋಂಥದ್ದು ಅಥವಾ ಪನಿಷ್ಮೆಂಟ್ ಮಾಡೋಂಥದ್ದು ಅಥವಾ ಕೆಲಸ ಆಗ್ದಲ್ಲಿದ್ರೆ ಮಾಡಿ ಅಂತ ಒಂದು ಡೈರೆಕ್ಷನ್ ಮಾಡೋಂಥದ್ದು ಏನೊಂದು ಇರುತ್ತೆ. ಇವಾಗ ಏನಾಗಿದೆ ಅಂದ್ರೆ ಗ್ರಾಮ ಪಂಚಾಯತ್ ಡೈರೆಕ್ಟ್ MLA ಮಧ್ಯದಲ್ಲಿ ಏನು ಈ ಇದಿದೆಯಲ್ಲ, ಸಂಬಂಧ ಇಲ್ಲ. ಇದು ಸಮಸ್ಯೆ ಆಗಿ ಎಲ್ಲ ಒಂದ್ ಕಡೆ ಗ್ರಾಮ ಪಂಚಾಯತಿಯ ಕೆಲಸಗಳು ಸ್ವಲ್ಪ ಕುಂಠಿತವಾಗಿದೆ ಅನ್ನೋದಂತೂ 100ಕ್ಕೆ 100 ನನಗೆ ಅನ್ಸಿರೋದು. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಹಿತ ಕೆಲವರು ನನ್ನ ಹತ್ರ ಅದನ್ನ ನಮ್ಮ PDOಗಳು ಮಾತು ಕೇಳೋದಿಲ್ಲ, ಸೆಕ್ರೆಟರಿಗಳು ಇದು ಮಾಡೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ. ನಾವು ಯಾರ ಹತ್ರ ಕಂಪ್ಲೇಂಟ್ ಮಾಡೋದು? ಅಲ್ಲಿ ಡೈರೆಕ್ಟ್ ಆಗಿ ಅಧಿಕಾರಿಗಳ ಹತ್ರ ಹೋದ್ರೆ ಅದು ಅವರು ಒಬ್ಬರನ್ನ ಬಿಟ್ಕೊಡೋದಿಲ್ಲ.
ಅವರೆಲ್ಲ ಒಂದ್ ಕಡೆ ಸಮರ್ಥನೆ ಮಾಡ್ಕೊಂತಾರೆ. ನಮಗೆ ಕಂಪ್ಲೇಂಟ್ ಹೇಳೋದಕ್ಕೆ ನಮಗೆ ಆಗ್ತಾ ಇಲ್ಲ ಅನ್ನೋದು ತುಂಬಾ ಜನ ಗ್ರಾಮ ಪಂಚಾಯತ್ ಮೆಂಬರ್ಸ್ ನಮ್ಮ ಕೆಲವರು ಹೇಳ್ಕೊಂಡಿದ್ದಾರೆ ನಮ್ಮ ಹತ್ರ. ಈಗ ಏನ್ ಹೇಳ್ತಾರೆ ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಓಕೆ, ಅಧ್ಯಕ್ಷ ಆಗ್ಬಿಟ್ರೆ ತುಂಬಾ ಬಯಸ್ಕೋಬೇಕು ಅಂತ. ಹಂಗೆ ನಿಮ್ಗೇನಾದ್ರು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗೆಲ್ಲ ಜನ ಬೈದ್ರು ಅಂತ ಏನಾದ್ರು ಬೇಜಾರಾಗಿದೆ? ಇಲ್ಲ, ನನಗೆ ಬೈಯೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತಂದ್ರೆ ಆ ಸಮಯದಲ್ಲಿ ನಮ್ದೊಂದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಅನುದಾನನೂ ಚೆನ್ನಾಗಿ ಸ್ವಲ್ಪ ಬರ್ತಾ ಇತ್ತು. ಮತ್ತೆ ಜೊತೆಗೆ ನಮಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರ್ ನಮಗೆ ಸಪೋರ್ಟ್ ಆಗಿ ಸ್ವಲ್ಪ ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತೆ ಆ ಟೈಮಲ್ಲಿ ನಮಗೆ ಒಳ್ಳೆ ಮನೆಗಳು ಸಹಿತ ಬಂತು. ಹೆಚ್ಚು ಕಡಿಮೆ 2-2 ವರ್ಷದಿಂದ ಮನೆನೇ ಬಂದಿಲ್ಲ ಅಂತ ಒದ್ದಾಡ್ತಾ ಇರೋ. ಈಗ ನೆಕ್ಸ್ಟ್ ಈಗ ಯಾರು ಆಗಿದ್ದಾರೆ ಮೆಂಬರ್ಗಳು, ಪಾಪ ಅವರಿಗೆ ನೆಕ್ಸ್ಟ್ ಚುನಾವಣೆ ಹೋಗೋದಕ್ಕೆ ತುಂಬಾ ಕಷ್ಟ ಇದೆ. ಯಾಕೆ ಅಂತಂದ್ರೆ ಪಾಪ ಅವರಿಗೆ ಎಲ್ಲೂ ಸಹಿತ ಅವರಿಗೆ ಅನುದಾನ ಆಗಿರ್ಬೋದು ಅಥವಾ ಬರೋಂಥದ್ದಾಗಿರೋದು, ಮನೆಗಳು ಬರೋಂತಾಗಿರೋದು, ವಿದ್ಯುತ್ ಸಂಪರ್ಕದಾಗಿರ್ಬೋದು, ಅನುದಾನ ತುಂಬಾ ಕೊರತೆ ಆಗಿ ಸಮಸ್ಯೆ ಇದೆ. ಬಟ್ ನಮ್ಮ ಟೈಮಲ್ಲಿ ಆ ಥರದ ಸಮಸ್ಯೆಗಳು ಆಗಲಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟು ಹಾಕಿದ್ದೀವಿ. ಈ ಥರ ಅಂಥದ್ರಲ್ಲಿ MLCಗಳ ಕೈಯಲ್ಲಿ MLA ಕೈಯಲ್ಲಿ ಅನುದಾನ ತಂದು ಕೆಲವು ಕೆಲಸಗಳನ್ನ 100% ಫುಲ್ಫಿಲ್ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅದು ನಮ್ಮ ಶಕ್ತಿ ಅನುಸಾರ, ಶಕ್ತಿ ಮೀರಿ ಮಾಡೋಂಥ ಪ್ರಾಮಾಣಿಕ ಕೆಲಸ ಅಂತೂ ಮಾಡಿದ್ದೀವಿ. ಎಲ್ಲರೂ ಮೆಚ್ಚಕ್ಕಾಗೋದಿಲ್ಲ ಅಂತೂ ಸಾಧಾರಣ ಮಾಡಿದ್ದೀವಿ. ನನ್ನ ಆತ್ಮತಂತ್ರಕ್ಕಂತೂ ಮಾಡಿದ್ದೀನಿ ಅಂತ ಹೇಳ್ಬೋದು. ಆ ಥರ ಬೈಯಂಥ ಕೆಲಸಗಳಿಗೂ ಎಲ್ಲೂ ಆಗ್ಲಿಲ್ವೇನೋ ಅಂತ ನನ್ನ ಅಭಿಪ್ರಾಯ. ಈಗ ನೋಡಿ JJM ಸ್ಕೀಮಲ್ಲಿ ಎಲ್ಲ ಕಡೆ ಪೈಪು ಹಾಕಿದ್ದಾರೆ. ಉದಾಹರಣೆಗೆ ನಮ್ಮೂರಲ್ಲಿ ಟ್ಯಾಂಕ್ ಕಟ್ಟಿದ್ದಾರೆ. ಟ್ಯಾಂಕಿಗೆ ನೀರಿನ ಕನೆಕ್ಷನ್ನೇ ಮಾಡಿಲ್ಲ, ಆದರೆ ಟ್ಯಾಂಕಿಂದ ಎಲ್ಲ ಕಡೆ ಪೈಪ್ ಲೈನ್ ಹಾಕಿದ್ದಾರೆ. ಈಗ ಕಳೆದ 3 ತಿಂಗಳಲ್ಲಿ ಒಂದು ವಾಟ್ಸಪ್ಪಲ್ಲಿ ಒಂದು ನ್ಯೂಸ್ ನೋಡಿದೆ, ಈ ಥರ JJM ಇಂದ ಯಾವ ಊರಿಗೆ ನೀರು ಬರ್ತಾ ಇಲ್ಲ, ಕಂಪ್ಲೇಂಟ್ ಮಾಡ್ಬೋದು ಅಂತ. ಎಲ್ಲಿಗೆ? ಬೆಂಗಳೂರಿಗೆ. ಓಕೆ ಅಂತ ಒಂದು ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿ ಒಂದು 3 ಅವರ್ಸಲ್ಲಿ ಅವ್ರು ಎಲ್ಲಿ ಬರುತ್ತೆ ಊರು ಏನು ಎಲ್ಲ ಕೇಳಿದ್ರು, ಯಾವ ಗ್ರಾಮ ಪಂಚಾಯತಿ ಎಲ್ಲ ಸರಿ ಅಂತೇಳಿ ಹೇಳಿದೆ. ಅದಾಗಿ 4 ದಿನಕ್ಕೆ ಆ JJMಗೆ ಸಪೋರ್ಟ್ ಸಂಬಂಧಪಟ್ಟ ಒಬ್ಬ ಇಂಜಿನಿಯರು ನನಗೆ ಫೋನ್ ಮಾಡಿದ್ರು. ಸರ್, ಅಲ್ಲಿ ಪೈಪ್ ಹಾಕಿರೋದು ಹೌದು, ಎಲ್ಲ ಹೌದು, ನಮ್ಮನೆ ಹತ್ರ ನಾನು ಪೈಪ್ ಬಿಟ್ಟು ಓಕೆ, ಬಟ್ ನೀರು ಬರಲ್ಲ ಅಂತ. ಆ ನಂತರ ಕೇಳಿದರೆ ಆ ಪೈಪಿನ ಕನೆಕ್ಷನ್ನ ಏನು ಹಳೆ ಕನೆಕ್ಷನ್ ಏನಿತ್ತು ಅದ್ರಲ್ಲಿ ನೀರು ಬರೋಕ್ಕೆ ಶುರು ಆಯಿತು. ಈ JJM ಪೈಪು ಹಂಗೆ ಇದೆ, ಇವತ್ತು ಹಂಗೆ ಇದೆ, ಅದು ಕನೆಕ್ಷನ್ನೇ ಮಾಡಿಲ್ಲ. ಅಲ್ಲಿಗೆ ನಾವು ಯೋಚನೆ ಮಾಡಿದ್ವು ಏನೋ ನೀರು ಬರ್ತಾ ಇದೆ ಸದ್ಯದಲ್ಲಿ ಆಗ್ಬೋದು ಅಂತ, ಬಟ್ ಇವತ್ತು ಆಗಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಒಂದಷ್ಟು ನಮಗೂ ಕಾಳಜಿ ಬೇಕು, ಆ ಊರಿನನಿಗೂ ಕಾಳಜಿ ಬೇಕು. ನಾನು ಇವತ್ತು ಅನೇಕ ಹಳ್ಳಿ ರೋಡಲ್ಲಿ ಹೋಗ್ತೀನಿ, ಆ ರೋಡ್ ಹಾಳಾಗಕ್ಕೆ ಕಾರಣ ಆ ತೋಟದ ಓನರು ಅಥವಾ ಊರಿನ ಜನಪ್ರತಿನಿಧಿಗಳು ಒಂದು ಸಣ್ಣ ಚರಂಡಿ ಮಾಡಲ್ಲ. ಆ ಚರಂಡಿನ ಎಲ್ಲದನ್ನೂ ರಸ್ತೆ ಮೇಲೆ ಬಿಡೋದು. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ರೂಪಾಯಿ ರಸ್ತೆಗಳು ಇವತ್ತು ಹಾಳಾಗ್ತಿದೆ ಒಂದು ಚರಂಡಿ ಮಾಡಿದೆ. ಮತ್ತು ಒಂದು ನಾಯಿ ಸತ್ತೋದಲ್ಲಿಂದನೂ ಹಿಡಿದು ಆನೆ ಬಂದಲ್ಲಿಂದ ಹಿಡಿದು ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡುವಂಥದ್ದು, ಗ್ರಾಮ ಪಂಚಾಯತಿನ ಬೈಯೋದು ಆಗಿದೆ. ಹಾಗಾಗಿ ಮುಂದೆ ಈಗ ಕೇಂದ್ರ ರಾಜ್ಯ ಸರ್ಕಾರಗಳು ನಿಮಗೂ 64 ಇಲಾಖೆ ಇರೋದ್ರಿಂದ ನಿಮಗೊಂದಷ್ಟು ತಿಳ್ಕೊಂತ ಇದ್ದೀರಿ. ನಮ್ಮ ಯುವಕರು ಈ ರಾಜಕಾರಣಕ್ಕೆ ಬರತಕ್ಕಂಥದ್ದು ಇವತ್ತು ಯುವಕರು ಏನ್ ಜವಾಬ್ದಾರಿ ವಹಿಸ್ಕೊಬೇಕು ಅಂತ ಹೇಳ್ತೀರಿ ಮನೋಜ್? ಈಗ ಮೊದಲನಾಗಿ JJM ಬಗ್ಗೆ ಮಾತಾಡ್ತಾರೆ. JJM ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಇದೆ. ಬಾರಿ ಒಳ್ಳೆ ಯೋಜನೆ ಮೋದಿ ಅವರು ಪ್ರತಿಯೊಂದು ಹಳ್ಳಿಯಲ್ಲಿ ಇಡೀ ದೇಶದಲ್ಲಿ ನೀರಿನ ಒಂದು ಏನು ಕಷ್ಟ ಇದೆ ಜನ ಪಾಪ, ಅದರಲ್ಲೂ ಬಯಲುಸೀಮೆ ಭಾಗದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಅದು ವಿಶೇಷವಾಗಿ ಕಿಲೋಮೀಟರ್ ಗಟ್ಟಲೆ ತಲೆಯಿಂದ ಹೊತ್ಕೊಂಡು ನೀರು ಕುಡಿಯುವಂತ ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಅದನ್ನ ಸರಿ ಮಾಡಬೇಕು ಅಂತ ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಅದು ಸ್ವಲ್ಪ ಫೇಲ್ಯೂರ್ ಆಗ್ತಿದೆ ಅಂತ ನನಗನ್ಸುತ್ತೆ. ಕಾರಣಗಳು ನಾವು ಅದನ್ನ ಇದನ್ನು ನಿಮಗೆ ಮೊದಲು ಹೇಳೋದು ಗಮನಕ್ಕೆ ತರೋದು ಮರ್ತೆ. ಇದನ್ನ ನಾವು ಮೊನ್ನೆ ದಿಶಾ ಸಮಿತಿ ಮೀಟಿಂಗ್ ಕೂರೋದಕ್ಕಿಂತ ಮೊದಲು ನಮಗೆ ಉಪಸಭಾಪತಿಗಳಲ್ಲಿ ರೂಮಲ್ಲಿ ಕೂತಿದ್ರು. ಅವಾಗ ಜಿಲ್ಲಾಧಿಕಾರಿಗಳು ಮತ್ತೆ CO ಅಲ್ಲೇ ಇದ್ರು. ಅದ್ರ ಬಗ್ಗೆ ನಾನು ಒಂದೆರಡು ಪ್ರಶ್ನೆ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈ ಯೋಜನೆ ಏನಾಗಿದೆ ಅಂತಂದ್ರೆ ಬಯಲುಸೀಮೆ ಮತ್ತೆ ಮಲೆನಾಡಿಗೂ ಎರಡಕ್ಕೂ ಒಂದೇ ತರ ಕಾನ್ಸೆಪ್ಟ್. ಅಂದ್ರೆ ಅದು ಪೈಪು ಪ್ರೆಷರ್ ಆಗಿರ್ಬೋದು, ಮೋಟರ್ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ಎಲ್ಲ ಒಂದೇ ರೀತಿ ಮಾಡಿದ್ದಾರೆ ಪ್ಲಾನ್ಗಳು. ಹಾಗಾಗಿ ಇದು ಮಲೆನಾಡಿಗೆ ಎಲ್ಲ ಒಂದು ಸ್ವಲ್ಪ ಕಂಪ್ಲೇಂಟ್ ಜಾಸ್ತಿ ಇದೆ, ಬಯಲುಸೀಮೆ ಭಾಗದಲ್ಲಿ ಸ್ವಲ್ಪ ಕಂಪ್ಲೇಂಟ್ಸ್ ಕಡಿಮೆ ಇದೆ. ಮಲೆನಾಡು ಭಾಗದಲ್ಲಿ ಏನು ಅಂತಂದ್ರೆ ಗುಡ್ಡಗಾಡು ಪ್ರದೇಶ, 5 HP ಮೋಟರ್ ಹಾಕಿ 200 ಮೀಟ್ರು 300 ಮೀಟ್ರು ಇದನ್ನ ಹೆಡ್ ಅನ್ನ ಅದೇ ಎತ್ತಬೇಕಾಗತ್ತೆ. ಮಲೆನಾಡು ಭಾಗದಲ್ಲಿ ಗುಡ್ಡ ತುದಿಲಿ ಟ್ಯಾಂಕ್ ಅನ್ನ ಕಟ್ಟಬೇಕಾಗತ್ತೆ. ಆಮೇಲೆ ಬೋರು ಬಯಲುಸೀಮೆಯಲ್ಲಿ ಸಿಕ್ಕದಷ್ಟು ಸುಲಭವಾಗಿ ಮಲೆನಾಡಲ್ಲಿ ಎಲ್ಲಾ ಕಡೆ ಸಿಗೋದಿಲ್ಲ.
ಎಲ್ಲ ಒಂದ್ ಕಡೆ ಕಾಂಟ್ರಾಕ್ಟರ್ಸು ಅಥವಾ ಇಂಜಿನಿಯರ್ಸ್ ಸಮಸ್ಯೆ ಗೊತ್ತಿಲ್ಲ. ಮೊದಲೇ ಬೋರ್ ತೆಗಿಯೋದಕ್ಕಿಂತ ಮೊದಲೇ ಸಹಿತ ಬೇರೆ ಎಲ್ಲ ಪ್ರಾಜೆಕ್ಟ್ಗಳು ರೆಡಿ ಆಗಿರುತ್ತೆ. ಬೋರ್ ಸಿಗುತ್ತೆ ಅಂತ ಅವರಿಗೆ ಮೊದಲೇ ಹೇಗೆ ಗೊತ್ತಾಗುತ್ತೆ ಅನ್ನೋದು ಸಹಿತ ಒಂದೊಂದು ಟೆಕ್ನಿಕಲ್ ಆಗಿ ಇದಿದೆ. ಅಲ್ಲಿ ತೆಗೆದಾಗ ಬೋರ್ ಸಿಗ್ದಲ್ಲ ಇದ್ರೆ ಪೈಪ್ ಲೈನ್ ಬಿಲ್ ಮಾಡಿಸ್ಕೊಂಡಿರ್ತಾರೆ, ಟ್ಯಾಂಕ್ ಬಿಲ್ ಆಗಿ ಲಾಸ್ಟಿಗೆ ನೀರೇ ಬರೋದಿಲ್ಲ ಅಲ್ಲಿ ಬೋರು. ಈ ತರದ್ದೆಲ್ಲ ಕಂಪ್ಲೇಂಟ್ಸ್ ಎಲ್ಲ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಆಗ್ತಾ ಇದೆ. ಅದನ್ನ ಯಾವ ರೀತಿ ಸರಿ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ಬೇಕು ಅಂತಾನು ನಾವು ಮೊನ್ನೆ MP ಹತ್ರನೂ ಮಾತಾಡಿದಾಗ ಅವ್ರು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಮುಂದಿನ ಪೀಳಿಗೆ ರಾಜಕಾರಣದ ಬಗ್ಗೆ ಹೇಳಿದ್ರಿ. ಎಲ್ಲೋ ಒಂದ್ ಕಡೆ ನಾನು ತಿಳ್ಕೊಂಡಂಗೆ ನನ್ನ ಗಮನಕ್ಕೆ ಬಂದಂಗೆ ಹೊಸ ಜನ್ರೇಷನ್ನು ಎಲ್ಲೂ ರಾಜಕಾರಣಕ್ಕೆ ಬರ್ತಾ ಇಲ್ಲ. ಹೊಸ ಜನ್ರೇಷನ್ ತುಂಬಾ ಕಡಿಮೆ ಇದೆ. ಏನು ಇವು ಒಂದು 35ರಿಂದ 40 ವರ್ಷ ಏನು ಇದ್ದಾರೆ ಅವ್ರು ಮಾತ್ರ ರಾಜಕಾರಣದಲ್ಲಿ ಇನ್ನು ಹಾಗೆ ಕಂಟಿನ್ಯೂ ಆಗಿದ್ದಾರೆ. ಕೆಲವರು ವಿದ್ಯಾರ್ಥಿ ಸಂಘದಲ್ಲಿ ಕೆಲಸ ಮಾಡಿದಂಥವ್ರು ಅವರೆಲ್ಲ ರಾಜಕಾರಣಕ್ಕೆ ಬಂದಂಥವ್ರು ಅದು ಅಲ್ಲಿಗೆ ಮುಗಿತು. ಈಗ ಹೊಸದಾಗಿ ಎಲ್ಲೂ ಸಹಿತ ಹೊಸದಾಗಿ ರಾಜಕಾರಣಕ್ಕೆ ಬರೋದಕ್ಕೆ ಯಾರು ಯುವಕರು ಅಷ್ಟು ಇಷ್ಟಪಡ್ತಾ ಇದ್ದಂಗೆ ನಾನು ಗಮನ ಹರಿಸ್ದಂಗೆ ಕಾಣ್ತಾ ಇಲ್ಲ. ಸ್ವಲ್ಪ ವಿದ್ಯಾಭ್ಯಾಸ ಬಗ್ಗೆ, ಆಮೇಲೆ ಸ್ವಂತ ಉದ್ಯೋಗದ ಬಗ್ಗೆ, ಅಥವಾ ನಮ್ಗೆ ರಾಜಕಾರಣನೇ ಬೇಡ ಅನ್ನೋಂಥದ್ದು ತುಂಬಾ ಬರಲ್ಲ ಅನ್ನೋಂಥದ್ದು ಆಗಿದೆ. ಬಟ್ ಅದು ಓಟ್ ಹಾಕ್ದಲ್ಲೇ ಭಾರಿ ದೊಡ್ಡ ತಪ್ಪದು. ಯಾಕಂದ್ರೆ ನಾವು ಯಾರಿಗಾರು ಬೈಬೇಕು ಅಂತಂದ್ರೆ ನಮ್ಗೆ ಹಕ್ಕಿರ್ಬೇಕು. ನಾವು ಓಟ್ ಹಾಕಿದಾಗ ಮಾತ್ರ ಅವನ್ನ ಬೈಯೋದಕ್ಕೆ ಒಂದು ಹಕ್ಕಿರುತ್ತೆ. ಓಟ್ ಹಾಕೋದು ಪ್ರತಿಯೊಬ್ಬರೊಂದು ಕರ್ತವ್ಯ. ಅದಕ್ಕೆ ಯಾರಿಗೂ ನನಗೆ ಇಷ್ಟ ಇಲ್ಲ ಅಂತಂದಾಗ ಆಲ್ಟರ್ನೇಟ್ ಆಗಿ ಏನು ನಮ್ಗೆ ನೋಟ ಅಂತ ಇದೆ. ಏನಾದ್ರೂ ಅಲ್ಲಿ ಅವ್ರ ಕರ್ತವ್ಯನೇ ಬಂದು ಮಾಡ್ಬೇಕು ಅನ್ನೋದು ನನಗೆ ಅನ್ಸುತ್ತೆ. ರಾಜಕಾರಣದ ಬಗ್ಗೆ ಯುವಕರಿಗೆ ಆಸಕ್ತಿ ಮಾತ್ರ ಇವಾಗ ಹೊಸ ಯುವಕರಿಗೆ ಏನಿದೆ ಅದಕ್ಕೆ ರಾಜಕಾರಣದ ಬಗ್ಗೆ ತುಂಬಾ ಕಡಿಮೆ ಇದೆ. ಓಕೆ ಸರ್, ಇಷ್ಟು ಸಮಯ ಆಗ್ತಾ ಬಂತು. ಈಗ ಇನ್ನೂ 5 ತಿಂಗಳಾಗಿರೋದು. ಇನ್ನು ನೋಡೋಣ, ಇನ್ನೂ 4 ವರ್ಷ ಇದೆ. ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ MP ಇರುವವರೆಗೆ. ಹಾಗಾಗಿ ಒಂದು ಚಿಕ್ಕ ಏಜಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದಂಥದ್ದು. ಯಾಕೆಂತಂದ್ರೆ ಹೆಚ್ಚು ರಾಜಕಾರಣಿಗಳು ಅಂತ ಕಣ್ಣೆ MLA ಅಂತಲ್ಲ, ಜನಪ್ರತಿನಿಧಿಗಳು ಇವತ್ತು ಏನ್ ಗೈಡ್ಲೈನ್ ಇರುತ್ತೆ ಆ ಗೈಡ್ಲೈನ್ ಓದಲ್ಲ. ನೋಡಿ, ಇಲ್ಲಿ ಇವರು ತಗೊಬಂದಿದ್ದಾರೆ, ಇಷ್ಟು ದೊಡ್ಡದಿದೆ ಬುಕ್ಕು. ಈ ತರ ಗೈಡ್ಲೈನ್ ಓದೋದೇ ಇಲ್ಲ ಅದ್ರಲ್ಲಿ ಏನಿದೆ ಅಂತ. ಸುಮ್ಮನೆ ಮೊನಸಾಬ ಪೇಪರ್ಲಿದ್ದಂಗೆ ಮಾತಾಡೋದು, ವಿರೋಧ ಪಕ್ಷದಲ್ಲಿ ಇದೀನಿ ನಾನು ಅಂತ ಮಾತಾಡೋದು, ಆಡಳಿತ ಪಕ್ಷದಾಗಿದ್ರೆ ಸ್ವಲ್ಪ ಮಾತು ಕಮ್ಮಿ ಮಾಡೋದು, ಇದೇ ನಡ್ಕೊಂಡು ಬಂದಿರೋಂಥದ್ದು. ಹಾಗೆ ನಾನು ಜನಪ್ರತಿನಿಧಿಗಳಿಗೆ ಅಥವಾ ಈ ತರ ಸಂಸ್ಥೆ ನಿರ್ದೇಶಕರುಗಳಿಗೆ ಹೇಳೋದೇನಂತಂದ್ರೆ, ನಿಮ್ಮೊಂದು ಗೈಡ್ಲೈನ್ ಕೊಟ್ಟಿರ್ತಾರೆ ಯಾವುದೇ ಸಂಸ್ಥೆನಲ್ಲಿ. ಇವತ್ತು ಅಂತಾರಾಷ್ಟ್ರೀಯ ಸಂಸ್ಥೆ ಲಯನ್ಸ್ ರೋಟರಿ ಜೇಸಿನಲ್ಲೇ ಗೈಡ್ಲೈನ್ ಇದೆ. ಹಾಗಾಗಿ ಆ ಗೈಡ್ಲೈನ್ ಕೊಟ್ಟಿದ್ದನ್ನ ಖಂಡಿತವಾಗಿ ಓದಿ. ಕರ್ನಾಟಕದಲ್ಲಿ ಅಂದಾಗ ಹೆಚ್ಚಾಗಿ ಕನ್ನಡದಲ್ಲೇ ಇರುತ್ತೆ. ಇಲ್ಲ ನೀವು ಇಡೀ ರಾಷ್ಟ್ರೀಯದ್ದಾದ್ರೆ ಇಂಗ್ಲೀಷಲ್ಲಿ ಇದ್ರೆ ಅಥವಾ ಹಿಂದಿಯಲ್ಲಿ ಇದ್ರೆ ಕನ್ನಡಕ್ಕೆ ತರ್ಜುಮೆ ಮಾಡ್ಕೊಂಡು ಮೊದಲ ಓದ್ಬೇಕು. ಸ್ವಲ್ಪ ಹಿಂದಿನ ರಾಜಕಾರಣಿಗಳೆಲ್ಲ ವಿಧಾನಸಭೆಗೆ ಹೋಗೋದಕ್ಕೆ ನಾವು ನೋಡ್ತಿದ್ವಿ, ಡಿ ಬಿ ಚಂದ್ರೇಗೌಡರ ಕಾಲದಲ್ಲೆಲ್ಲ ಒಂದಷ್ಟು ಕೂತ್ಕೊಂಡು ಓದರು. ಯಾಕೆ ಅಂದ್ರೆ ಅಲ್ಲಿ ಕ್ವಶನ್ ಕೇಳ್ಬೇಕು, ನಾನು ಇದು ಒಂದು ಜ್ಞಾನನ ಹೆಚ್ಚಿಸ್ಕೊಂಡು ಅಲ್ಲಿಗೆ ಹೋಗಂತಾರೆ. ಹಾಗಾಗಿ ಓದೋದನ್ನ ಪ್ರಾಕ್ಟೀಸ್ ಮಾಡಿ. ಮೊಬೈಲ್ ಬಂದ ಮೇಲೆ ಓದೋದು ಸ್ವಲ್ಪ ಕಡಿಮೆ ಆಗಿದೆ. ಈಗ ನೀವು ಒಂದು ಪ್ರಶ್ನೆ ಹೇಳಿದ್ರಿ, ನಾವು ಯಾವುದೇ ರಾಜಕಾರಣಿ ಆಗಿರಲಿ ಅವರಿಗೆ ನಮಗೆ ಸ್ವಲ್ಪ ಇಲಾಖೆ ಬಗ್ಗೆ ಸ್ವಲ್ಪ ಮಾಹಿತಿನ ನಾವು ಇಟ್ಕೊಂಡಿರ್ಬೇಕು. ನಾವು ಅಧಿಕಾರಿಗಳ ಹತ್ರ ಹೋದಾಗ ನಾವು ಮಾತಾಡ್ಬೇಕಾದ್ರೆ ನಮ್ಮನ್ನ ಅವರು ನಾನಾ ರೀತಿಯಲ್ಲಿ ದಾರಿ ತಪ್ಪಿಸಂತ ಒಂದು ವ್ಯವಸ್ಥೆನೂ ಇರ್ತದೆ. ಸರ್ ಅದು ಹಾಗಾಗಲ್ಲ, ಕಾನೂನು ಹೀಗೆ ಹೇಳುತ್ತೆ, ಕಾನೂನು ಹಾಗೆ ಹೇಳುತ್ತೆ ಅಂತ. ಅದು ಈ ಕಾನೂನು ಇದ್ರೆ ಅದ್ರ ಬಗ್ಗೆ ನಾವೇನು ಯಾರೇನೋ ಅದಕ್ಕಿಂತ ಕಾನೂನಿಗಿಂತ ದೊಡ್ಡವರು ಯಾರು ಅಲ್ಲ. ಆದ್ರೆ ಅದಕ್ಕೆ ಅವಕಾಶಗಳು ಬೇರೆ ದಾರಿ ಇರ್ತದೆ ಒಳ್ಳೆ ರೀತಿಯಲ್ಲೇನೆ. ಅದನ್ನ ನಾವು ತಿಳ್ಕೊಂಡಿದ್ರೆ ನಾವು ಅವ್ರನ್ನ ಮರು ಪ್ರಶ್ನೆ ಮಾಡಿದಾಗ ಅವರಿಗೆ ಎಲ್ಲೋ ಒಂದ್ ಕಡೆಗೆ ಕೆಲಸ ಮಾಡ್ಕೊಡ್ಬೇಕಾಗತ್ತೆ. ಇವರಿಗೆ ತಿಳುವಳಿಕೆ ಇದೆ, ಇವ್ರು ನಾವು ಸುಳ್ಳು ಹೇಳಿದ್ರೆ ಇವ್ರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅನ್ನೋದೊಂದು ಅಧಿಕಾರಿಗಳಿಗೆ ಗೊತ್ತಿದ್ರೆ ನಾವು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ಸುಲಭ. ನಾವು ಮಾಹಿತಿನ ಸರಿಯಾಗಿ ನಮಗೆ ನಾಲೆಡ್ಜ್ ಇಲ್ಲ ಅಂತಂದ್ರೆ ನಮ್ಮನ್ನ ದಾರಿ ತಪ್ಪಿಸೋದಂತೂ 100ಕ್ಕೆ 100 ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ ಮುಂದೆ ಆದರೂ ಜನಪ್ರತಿನಿಧಿಗಳು ನೀವು ಕೊಟ್ಟಿರೋಂಥ ಗೈಡ್ಲೈನ್ನ ದಯವಿಟ್ಟು ಓದಿ. ಓದಕ್ಕೆ ಬರಲ್ಲ ಅಂದ್ರೆ ಓದಿಸ್ಕೊಳ್ಳಿ. ಯಾರು ಓದ್ತಾರೆ. ಇವತ್ತು ಬುದ್ಧನಿಂದ ಹಿಡಿದು ಕುವೆಂಪು ಅವರವರೆಗೆ ಹೇಳ್ತಾ ಬಂದರು ದಾರ್ಶನಿಕರು, ಹಿಂಗಲ್ಲ ಹಿಂಗ್ ಬದುಕಿ, ಹಿಂಗಲ್ಲ ಹಿಂಗ್ ಬದುಕಿ ಅಂತ. ಇನ್ಯಾರು ಹೇಳಕ್ ಬರಲ್ಲ, ತಿಳ್ಕೊಂಬಿಡಿ. ಇನ್ನು ಹೇಳ್ಬೇಕು ಅಂತಂದ್ರೆ ಭಾಷಣ ಕೇಳಬೇಕು. ಯಾರೋ ದಾರ್ಶನಿಕರು ಭಾಷಣ ಕೇಳ್ಬೋದು ಅಷ್ಟೇ, ಹೇಳಕ್ ಯಾರು ಬರಲ್ಲ. ಇಲ್ಲ ಓದಬೇಕು. ಇವತ್ತು ಏನಾಗಿದೆ ಅಂದ್ರೆ ಯಾರು ಭಾಷಣನೂ ಕೇಳ್ತಾ ಇಲ್ಲ, ಪುಸ್ತಕನೂ ಓದ್ತಾ ಇಲ್ಲ. ಜ್ಞಾನ ಹೆಂಗೆ ಇಂಪ್ರೂವ್ ಆಗೋದು? ನೀವು ಮೊಬೈಲಲ್ಲಿ ಬಂದದನ್ನ ನಾವೇ ಆಗ್ಲಿ ಒಂದು 5-6 ಲೈನ್ ಇದ್ರೆ ಓದ್ತೀವಿ. ಇಷ್ಟು ಉದ್ದ ಇದ್ರೆ ಯಾವನೇನೋ ಹರಿಕತಿ ಬರ್ದಾನೆ ಅಂತಾರೆ. ಹಾಗಾಗಿ ಒಂದಷ್ಟು ಓದೋದನ್ನ ಬೆಳೆಸ್ಕೊಳ್ಳಿ.
ಇವರು ಇವತ್ತು ಸಂಸ್ಥೆನಲ್ಲಿ 64 ವಿದ್ಯೆ ಅಂತ ಹೇಳಿದ್ನಲ್ಲ, ಗಣೇಶನಿಗೆ 64, ಗಣಪತಿಗೆ 64 ಡಿಪಾರ್ಟ್ಮೆಂಟ್ ಇದೆ. ಹಂತ ಹಂತವಾಗಿ ಅಲ್ಲಿಯ ವಿಚಾರಗಳನ್ನು ಇವರೇನಾದ್ರು ತಿಳ್ಕೊಂಡ್ರೆ, ಇಷ್ಟು ಸಣ್ಣ ವಯಸ್ಸಲ್ಲೇ ಅಷ್ಟು ದೊಡ್ಡ ಹುದ್ದೆ ಇವ್ರಿಗೆ ಸಿಕ್ಕಿರೋದ್ರಿಂದ ಮುಂದಿನ ರಾಜಕೀಯ ಜೀವನ, ರಾಜಕೀಯವಾಗಿ ಮೇಲೆ ಹೋಗ್ತಾರೆ, MP ಆಗ್ತಾರೆ, ಇನ್ನೊಂದು ಆಗ್ತಾರೆ, ಪ್ರಶ್ನೆ ಅಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ 3 ಟರ್ಮು ಒಂದಷ್ಟು ತಾಳ್ಮೆ ಇಟ್ಕೊಂಡು, ಒಂದಷ್ಟು ವಿಚಾರ ಇಟ್ಕೊಂಡು, ಒಂದು ಜೀವನದಲ್ಲಿ ನಾಳೆ ಯಾರಾದರೂ ಪಾಟೀಲ್ ಕೇಳಿದ್ರೆ ಮನೋಜನ್ ಕೇಳಬೇಕು ಆ ವಿಚಾರನ ಅನ್ನೋ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ, ಈಗ ಇಷ್ಟೊತ್ತು ಸಂದರ್ಶನವನ್ನು ನೋಡಿದಿರಿ. ನಿಮ್ಗೇನು ಅನಿಸ್ತದೆ ಅದನ್ನ ಕಾಮೆಂಟ್ ಮಾಡಿ, ನೀವು ಕೂಡ ಶೇರ್ ಮಾಡಿ, ಬೇರೆಯವರು ನೋಡಲಿ ಅಂತ ಹೇಳ್ತಾ, ಹಾಗೇನೆ ಮನೋಜ್ ಅವರು ಕರೆದಾಗ ಸ್ಟುಡಿಯೋಕ್ಕೆ ಬನ್ನಿ, ಒಂದಷ್ಟು ವಿಚಾರ ತಿಳಿಸಿ ಅಂತ ಹೇಳಿದಾಗ ಬಂದಿದ್ದೀರಿ. ಅವಿನ್ ಟಿವಿ ಬಗ್ಗೆ ಏನು ಅನಿಸ್ತದೆ ಸರ್? ನಾನು ನಿಮ್ಮ ಇದನ್ನ ಫಾಲೋ ಮಾಡ್ತಾ ಇರ್ತೀನಿ, ಕೆಲವು ಇಂಟರ್ವ್ಯೂಗಳನ್ನ ನಾನು ಅವಾಗ ನೋಡ್ತಾ ಇರ್ತೀನಿ. ಇದು ಸಾರ್ವಜನಿಕರಿಗೆ ಅಥವಾ ನಮ್ಮ ಯಾರೇ ಒಂದು ಕೆಲಸ ಮಾಡೋಂಥದ್ದು, ಯಾರನ್ನ ಒಬ್ಬರು ಗುರುತು ಮಾಡೋದಂಥದ್ದು ಆದರೆ ಅದು ಮಾಧ್ಯಮ ಮುಖಾಂತರನೇ ಆಗೋಂಥದ್ದು. ಮಾಧ್ಯಮ ಹೇಗೆ ಅಂತಂದರೆ, ಒಂದು ಜನಪ್ರತಿನಿಧಿ ಆಗಿರ್ಬೋದು, ಒಬ್ಬ ಸೋಷಿಯಲ್ ಸರ್ವಿಸೇ ಮಾಡೋಂಥದ್ದಾಗಿರ್ಬೋದು, ಯಾರೇ ಆಗಿರೋ ಅದನ್ನ ಜನಗಳಿಗೆ ಮುಟ್ಟಿಸೋಂಥದ್ದು ಅದು ಮಾಧ್ಯಮ. ನಾವೆಲ್ಲೋ ಒಂದು ಕಡೆಗೆ ಅದರಿಂದ ನಾವು ನಮ್ಮನ್ನು ನಾವು ಎಲ್ಲ ಕಡೆ ಹೇಳ್ಕೊಳಕ್ಕೆ ಅವಕಾಶ ಅಥವಾ ಅದು ಅವಶ್ಯಕತೆನೂ ಇಲ್ದಲೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಮಾಧ್ಯಮ, ಅದರಲ್ಲೂ ನೀವು ಪ್ರಮುಖವಾಗಿ ಮೂಡಿಗೆರೆ ಒಳಗಡೆಗೆ ಒಂದು ಇವಾಗ ಏನು ಅವಿನ್ ಟಿವಿ ಅಂತ ನೀವೇನು ಮಾಡಿದ್ರಿ, ಅದು ಭಾರಿ ಪ್ರಚಾರದಲ್ಲೂ ಇದೆ, ಮತ್ತು ಜೊತೆಗೆ ತುಂಬ ಜನ ವೀಕ್ಷಕರು ಇದ್ದಾರೆ. ಇದ್ರ ಮುಖಾಂತರ ಮಾಹಿತಿನೂ ಹೋಗುತ್ತೆ. ತುಂಬ ಜನಕ್ಕೆ ನಾನು ದಿಶಾ ಸಮಿತಿ ಸದಸ್ಯ ಆಗಿದ್ದೀನಿ ಅನ್ನೋದು ಸಹಿತ ಗೊತ್ತಿಲ್ಲ. ದಿಶಾ ಅಂದರೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಆಮೇಲೆ ಇದರಲ್ಲಿ ಯಾವುದು ಅನುದಾನ ಬರೋದಿಲ್ಲ. ಪಾಪ ಏನೋ ಒಂದು ಕೊಟ್ಟಿದ್ದಾರೆ ಅನ್ನೋದು ಆಗಬಾರ್ದು. ನೀವು ಅದನ್ನ ಬೆಳಕು ಚೆಲ್ಲಂತ ಕೆಲಸ ಮಾಡಿದ್ದೀರಿ. ನಿಮಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಮತ್ತು ನಿಮ್ಮ ಹತ್ರ ನನಗೆ ಮುಂದೆ ನನಗೇನಾದರೂ ಮಾಡೋಂಥದ್ದು, ನನಗೆ ಯಾರಾದ್ರೂ ಇಲಾಖೆಗಳಲ್ಲಿ ಅಥವಾ ಯಾವ್ದಾದ್ರು ಕೆಲಸಗಳಾಗ್ದಲೇ ಇದ್ದಂಥವು ಆ ಥರದಿದ್ದರೆ ನೀವು ಸಹಿತ ನನ್ನ ಗಮನಕ್ಕೆ ತನ್ನಿ ಅಂತ ನಿಮ್ಮ ಹತ್ರ ಕೇಳ್ತಾ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಓಕೆ ಸರ್, ಹಿಂದೆ ಒಂದು ಸರಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ನೀವೇ ಅಂತ ವೀರೇಂದ್ರ ಹೆಗ್ಡೆರ್ಗೆ ಹೇಳಿದಾಗ, ವೀರೇಂದ್ರ ಹೆಗ್ಡೆರ್ ಇಲ್ಲ ನಾನಲ್ಲ, ಮಂಜುನಾಥ ಸ್ವಾಮಿನೇ ದೇವರು, ನಾನು ಬರೀ ಅಲ್ಲಿ ಮೇಸ್ತ್ರಿ ಕೆಲಸ ಮಾಡೋದು ಅಂತ ಹೇಳಿದ್ರು. ಹಂಗೆ ನೀವು ಅಷ್ಟು ಇಲಾಖೆ ಇದ್ರೂ ಕೂಡ ಯಾವ್ದು ಹಣಕಾಸಿನ ವ್ಯವಹಾರ ಅಲ್ಲಿಲ್ಲ. ಈಗ ನೀವು ಒಂದು ಮೇಸ್ತ್ರಿ, ಈಗ ನಮ್ಮ ಹಳ್ಳಿಲಿ ಹೇಳ್ತೀವಿ ತೋಟದಲ್ಲಿ ಮೇಸ್ತ್ರಿ ಅಂತಂದ್ರೆ ಕೆಲ್ಸನ ಮಾಡಿಸೋದು. ಅವ್ರೇನ್ ಚೆನ್ನಾಗಿ ಕೆಲಸ ಮಾಡಿಸ್ತೆ ಅಂತ ಹೇಳಿ ಓನರ್ ಏನ್ ಜಾಸ್ತಿ ಸಂಬಳ ಕೊಡಕ್ಕಿಲ್ಲ ಮೇಸ್ತ್ರಿಗೆ. ಆದ್ರೆ ಮೇಸ್ತ್ರಿದ ಏನ್ ಜವಾಬ್ದಾರಿ ಏನಂದ್ರೆ ಇನ್ ಟೈಮಿಗೆ ಕೆಲಸವನ್ನ ಮಾಡಂಥದ್ದು, ಆಯಾ ಕೆಲಸನ ಮಾಡ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಕೆಲಸ, ಕಾಫಿ ಅಂತ ಹೇಳ್ತೀವಿ, ಅರೇಬಿಕದ ಕೆಲಸನೇ ಬೇರೆ, ರೋಬೋಟ್ಸ್ ಕೆಲಸನೇ ಬೇರೆ. ಮೇಸ್ತ್ರಿಗೆ ಎಲ್ಲ ಗೊತ್ತು. ಅಲ್ಲಿ ಮೇಸ್ತ್ರಿ ಕೆಲಸ ಮಾಡಕ್ಕೆ ಕೇಂದ್ರ ಸರ್ಕಾರ ಇವ್ರನ್ನ ನೇಮಿಸಿದೆ. ಇವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡ್ಲಿ. ಜನಸಾಮಾನ್ಯರ ಕೆಲಸವನ್ನ ರೋಡಲ್ಲಿ ನಿಂತು ಸ್ಟ್ರೈಕ್ ಮಾಡಬೇಕು ಅಂತಿಲ್ಲ. ಸರ್ಕಾರದಿಂದ ಬರುವಂಥದ್ನ ಸರಿ ಸಮಾನವಾಗಿ ಹಂಚಂಥದ್ದು, ಒಬ್ಬರಿಗೂ ತಲುಪ್ತಕ್ಕಂಥದ್ದು. ಮತ್ತೆ ಸರ್ಕಾರಿ ಇಲಾಖೆಗಳ ಸಮಸ್ಯೆಗಳನ್ನ ನಾವು ಯಾರಿಗೆ ಹೇಳೋದು? ಈಗ ಎಜುಕೇಶನ್ ಅಂದ್ರೆ BO ಹೇಳೋಣ ಅಂತ, BO ಮಾಡಲ್ಲ ಅಂದ್ರೆ DDPIಗೆ, ಆಮೇಲೆ ಗೊತ್ತಿಲ್ಲ ನಮ್ಗೆ. ಇದು ಹಂಗಲ್ಲ. BO ಆಫೀಸಲ್ಲಿ ಕೆಲಸ ಇಲ್ಲ ಅಂದ್ರೆ ದಿಶಾ ಸಂಸ್ಥೆಯ ಸದಸ್ಯರಿಗೆ ಹೇಳಿದ್ರೆ ಅವರು ಅವರ ಸ್ಟೈಲಲ್ಲಿ ಅವ್ರು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಆ ಸಂವಿಧಾನಾತ್ಮಕವಾಗಿ ಹೋಗಿ ಆ ಕೆಲಸ ಮಾಡೋದಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ, ಈಗ ನಾನು ಹಳೆಕೋಟೆ ಮನೋಜ್ ಅಂತ ಹೆಸರು ಹಾಕಿದ್ವಿ. ಅವ್ರ ಮೊಬೈಲ್ ನಂಬರ್ನು ಕೂಡ ಟೆಕ್ಸ್ಟ್ ಅಲ್ಲಿ ಈಗ ಹಾಕಿರ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಅವ್ರನ್ನ ಸಂಪರ್ಕ ಮಾಡ್ಬೋದು, ಏನು ತೊಂದರೆ ಇಲ್ಲ. 24x7 ಅವ್ರ ಮೊಬೈಲು ಆನ್ ಇರ್ತದೆ, ಆನ್ ಇರಬೇಕು. ಯಾಕೆಂದ್ರೆ ಇನ್ನು ಮುಂದೆ ಬೆಳಿಬೇಕು, ಹಂಗಾಗಿ ಬೆಳೆಯೋ ಅವಕಾಶ ಅವ್ರಿಗೆ ಇರೋದ್ರಿಂದ ಒಳ್ಳೇದಾಗ್ಲಿ. ಆ ನಂಬರ್ ಇರುತ್ತೆ, ಆ ನಂಬರಿಗೆ ಅಗತ್ಯ ಇರೋರು ಸುಮ್ಮನೆ ಫೋನಿನ ಪ್ರಶ್ನೆ ಬೇಡ, ಅಗತ್ಯವಿರುವವರು ಫೋನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದಷ್ಟು ಸಲಹೆಗಳನ್ನ ನೀಡಿದ ಮನೋಜ್ ಅವರಿಗೆ ಧನ್ಯವಾದಗಳು. ಓಕೆ, ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಏನಾದ್ರು ಒಂದು ಹೊಸ ವಿಚಾರ ಇಟ್ಕೊಂಡು ಸರ್ಕಾರದ್ದು ಅಥವಾ ಯಾವ್ದಾದ್ರು ಸಂಸ್ಥೆ ವಿಚಾರನ ಜನಗಳಿಗೆ ಸರಳವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಹಾಗೆ ಇದು ಒಂದು ಕೂಡ ಹೌದು ಅಂತ ಹೇಳ್ತಾ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಾವೇನು ಲೈವ್ ಮಾಡಿದೀವಿ ಅದ್ರಲ್ಲಿ ನಿಮ್ಗೆ ಏನಾದ್ರು ಕಾಮೆಂಟ್ ಮಾಡಬೇಕು, ಇನ್ನೂ ವಿಚಾರ ತಿಳ್ಕೊಬೇಕು ಅಂತ ಆದರೆ ನೀವು ಅವ್ರಿಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಅವ್ರ ನಂಬರ್ ಕೊಡ್ತೀವಿ. ಈಗಲೂ ಟೆಕ್ಸ್ಟಲ್ಲಿ ನಿಮ್ಮ ನಂಬರ್ನ ಈಗ ಡಿಸ್ಪ್ಲೇ ಮಾಡ್ತಾರೆ 5 ನಿಮಿಷದೊಳಗಡೆ. ಓಕೆ, ಹೋಗಿ ಬರ್ತೀನಿ ಪ್ರಿಯ ವೀಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್.
ಸ್ಥಾನಿಕ ಸಂಪಾದಕ ಅವೆನ್ ಟಿವಿ.